ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ಬನ್ನಿ, ವ್ಯವಹಾರ ಅಭಿವೃದ್ಧಿಗೆ, ವೈಯಕ್ತಿಕ ಏಳಿಗೆಗಾಗಿ ಸಾಲ ಸೌಲಭ್ಯ, ಗೃಹ ಸಾಲ, ವಾಹನ ಸಾಲ, ವ್ಯಾಪಾರ ಸಾಲ, ಬಂಗಾರದ ಆಭರಣಗಳ ಸಾಲ, ಭದ್ರತಾ ಸಾಲ, ಸಣ್ಣ ಮತ್ತು ಮಧ್ಯಮ ಉದ್ಯಮ ಸಾಲ ಮುಂತಾದ ಸಾಲ ಸೌಕರ್ಯ ಹೊಂದಿದ ನವಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ನ ವೆಬ್ಸೈಟ್ ಅನ್ನು ಸಂದರ್ಶಿಸಿ. Here is the Silver Jubilee offer for youth. Zero balance savings account. Yuva Vikas Savings Bank account. Free access to digital banking, ATM cum debit card, mobile banking, UPI, internet banking, e-statement and more digital banking services with zero minimum balance commitment. Moreover, access to branches on all 365 days. Open an account now. For more information, visit to nearest branches. ಎಲ್ರಿಗೂ ನಮಸ್ಕಾರಗಳು. ಎಲ್ಲ ಗ್ರಾಹಕ ಬಂಧುಗಳಿಗೂ ವಿಕಾಸ್ ಬ್ಯಾಂಕ್ ಅಧಿಕಾರಿಯಾದ ನಾನು ಅನುಪಮ್ಮ HM ಇಂದಿನ ನಮ್ಮ ಬೆಳ್ಳಿ ಹಬ್ಬದ ಪ್ರಯುಕ್ತ ಆಯೋಜಿಸಿರುವ ಉಪನ್ಯಾಸ ಮಾಲೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಇಂದಿನ ಕಾರ್ಯಕ್ರಮದ ಉಪನ್ಯಾಸಕರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಕೃಷ್ಣ ರೆಡ್ಡಿ ಇವರನ್ನು ಇಂದಿನ ಸಮಾರಂಭಕ್ಕೆ ಸ್ವಾಗತಿಸುತ್ತೇನೆ. ಹಾಗೂ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಸನ್ಮಾನ್ಯ ಶ್ರೀ HS ನಾಗರಾಜಯ್ಯ ಇವರನ್ನು ಸಹ ಇಂದಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಹಾಗೆ ನಮ್ಮ ಬ್ಯಾಂಕ್ನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ವಿಶ್ವನಾಥ್ ಚಾ ಹಿರೇಮಠರವರನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡು ನಡೆಸಿಕೊಡುವಂತೆ ಕೋರುತ್ತೇನೆ. ಇದೀಗ ಕಾರ್ಯಕ್ರಮವನ್ನು ಪರಿಚಯ ಮತ್ತು ಸ್ವಾಗತದೊಂದಿಗೆ ಆರಂಭಿಸೋಣ. ಕಾರ್ಯಕ್ರಮಕ್ಕೆ ಆಗಮಿಸಿದ ಉಪನ್ಯಾಸಕರು, ಅತಿಥಿಗಳು, ಗಣ್ಯರು ಹಾಗೂ ಗ್ರಾಹಕರನ್ನು ಇಂದಿನ ಉಪನ್ಯಾಸ ಮಾಲೆ ಕಾರ್ಯಕ್ರಮಕ್ಕೆ ಪರಿಚಯದೊಂದಿಗೆ ಸ್ವಾಗತಿಸುವಂತೆ ನನ್ನ ಸಹೋದ್ಯೋಗಿಯಾದ ಕುಮಾರಿ ಜಯಶ್ರೀ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಇಂದಿನ ಕಾರ್ಯಕ್ರಮದ ಉಪನ್ಯಾಸಕರಾದ ಡಾಕ್ಟರ್ ಕೃಷ್ಣ ಕಟ್ಟಿ ಇವರು ಮೂಲತಃ ಯಲಗೂರು ಗ್ರಾಮದವರು. ಇದು ಕೃಷ್ಣಾ ನದಿ ದಂಡೆಯ ಆಲ್ಮಟ್ಟಿ ಡ್ಯಾಂ ಹತ್ತಿರ ಇರುವ ಬಹಳ ಹಳೆಯ ಗ್ರಾಮ. ಶ್ರೀಯುತರು TCH ಮುಗಿಸಿ 1981ರಲ್ಲಿ ಉದ್ಯೋಗಕ್ಕಾಗಿ ಧಾರವಾಡಕ್ಕೆ ವಲಸೆ ಬಂದು ಧಾರವಾಡದ KE ಬೋರ್ಡ್ ಪ್ರಾಥಮಿಕ ಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ನೇಮಕರಾಗಿರುತ್ತಾರೆ. ಮುಂದೆ ಬಾಹ್ಯ ವಿದ್ಯಾರ್ಥಿಯಾಗಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಿಂದ BA ಪದವಿ, ನಂತರ MA ಸಂಸ್ಕೃತ, ಕನ್ನಡ ಮತ್ತು ಇತಿಹಾಸ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಿಂದ B.Ed ದೂರಶಿಕ್ಷಣ ಮೈಸೂರು ವಿವಿಯಿಂದ ಪಡೆದುಕೊಂಡಿರುತ್ತಾರೆ. ಬೇಂದ್ರೆ ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯ ಕನ್ನಡ ಭಾವಗೀತದ ಸ್ವರೂಪ ಕುರಿತು PhD ಪದವಿಯನ್ನು ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಲ್ಲಿ ಪ್ರೊಫೆಸರ್ ಕೀರ್ತಿನಾರ್ಥ ಕುರ್ತುಕೋಟಿ ಇವರ ಮಾರ್ಗದರ್ಶನದಲ್ಲಿ ಪಡೆದುಕೊಂಡಿರುತ್ತಾರೆ. 1996ರಿಂದ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಲ್ಲಿ ಉದ್ಯೋಗ ನಿರ್ವಹಿಸುತ್ತಿದ್ದು ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿ ಸದ್ಯ ಬಾದಾಮಿ ವಿಸ್ತರಣಾ ಕೇಂದ್ರದ ಆಡಳಿತಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಬಾಲ್ಯದ ಸಂಸ್ಕಾರ ಹಾಗೂ ಧಾರವಾಡದ ಬದುಕು ರಂಗಭೂಮಿಯಲ್ಲಿ ಆಸಕ್ತಿಯನ್ನು ಹೊಂದಿರುವುದಲ್ಲದೆ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿರುತ್ತಾರೆ. ಬೇಂದ್ರೆ ಮತ್ತು ಕನ್ನಡ ಭಾವಗೀತದ ಸ್ವರೂಪ, ನಾದದ ನವನೀತ ಹಾಗೂ ಶ್ರಾವಣದ ಕವಿ ಬೇಂದ್ರೆ ಇವರಿಂದ ಪ್ರಕಟಗೊಂಡಿರುವಂತಹ ಕೃತಿಗಳು ಶ್ರೀಕೃಷ್ಣ ಪಾರಿಜಾತ, ವಾತ್ಸಲ್ಯ, ಚಿದಂಬರ ಸ್ಮೃತಿ, ನಮ್ಮಿಪೆ ನಾರಾಯಣನಿಗೆ ಇತ್ಯಾದಿಗಳು ಸಂಪಾದಿತ ಕೃತಿಗಳಾಗಿವೆ. ಇದಲ್ಲದೆ 3 ವರ್ಷಗಳ ಕಾಲ ಸುಧಾವಾರ ಪತ್ರಿಕೆಗೆ ಸಮಕ್ಷಮ ಅಂಕಣವನ್ನು ಸಹ ಇವರು ಬರೆದಿರುತ್ತಾರೆ. ಶ್ರೀಯುತರನ್ನು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮದ ಅತಿಥಿಗಳಾದ ಸನ್ಮಾನ್ಯ ಶ್ರೀ HS ನಾಗರಾಜಯ್ಯ ಇವರು ಮೂಲತಃ ಬೆಂಗಳೂರು ನಗರ ಜಿಲ್ಲೆಯ ಹುಣ್ಯಗಿರಿಯವರು. ಶ್ರೀಯುತರು ರಾಜ್ಯಶಾಸ್ತ್ರದಲ್ಲಿ MA ಪದವಿಯನ್ನು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಪಡೆದಿರುತ್ತಾರೆ. 3 ವರ್ಷಗಳ ಕಾಲ ರಾಜ್ಯಶಾಸ್ತ್ರದ ಉಪನ್ಯಾಸಕರಾಗಿಯೂ ಸಹ ಸೇವೆ ಸಲ್ಲಿಸಿರುತ್ತಾರೆ. ಇದಲ್ಲದೆ ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕರಾಗಿ, ಉಪನಿಬಂಧಕರಾಗಿ, ವ್ಯವಸ್ಥಾಪಕ ನಿರ್ದೇಶಕರಾಗಿ, ಜಂಟಿ ನಿಬಂಧಕರಾಗಿ, ಅಪರ ನಿಬಂಧಕರಾಗಿ ಹಾಗೂ ವಿಶೇಷ ಕರ್ತವ್ಯಾಧಿಕಾರಿಯಾಗಿಯೂ ಸಹ ಸೇವೆ ಸಲ್ಲಿಸಿರುತ್ತಾರೆ. ಶ್ರೀಯುತರು 2015ರಲ್ಲಿ ನಿವೃತ್ತಿಯನ್ನು ಹೊಂದಿರುತ್ತಾರೆ. ನಿವೃತ್ತಿಯ ನಂತರ ಸಹ RICM ಹಾಗೂ NIRB ಬೆಂಗಳೂರಿನಲ್ಲಿ ಅತಿಥಿ ಉಪನ್ಯಾಸಕರಾಗಿ ಉಪನ್ಯಾಸವನ್ನು ಮುಂದುವರೆಸಿದ್ದಾರೆ. ಶ್ರೀಯುತರನ್ನು ಸಹ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ.
ಎಲ್ಲರಿಗೂ ನಮಸ್ಕಾರ. ನಮ್ಮ ಬ್ಯಾಂಕ್ನ ಸಂಸ್ಥಾಪಕರು, ಬ್ಯಾಂಕಿನ ಹಾಲಿ ಅಧ್ಯಕ್ಷರು ಹಾಗೂ ರಾಜ್ಯ ಸರ್ಕಾರದಿಂದ ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತರು ಆಗಿರುವ ಸನ್ಮಾನ್ಯ ಶ್ರೀ ವಿಶ್ವನಾಥ್ ಚಾ ಹಿರೇಮಠರವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡು ನಡೆಸಿಕೊಡಲಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಎಲ್ರಿಗೂ ವಂದನೆಗಳು. ಅಂತೆಯೇ ಇಂದಿನ ಉಪನ್ಯಾಸ ಮಾಲೆ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಬ್ಯಾಂಕ್ನ ನಿರ್ದೇಶಕರನ್ನು, ಸದಸ್ಯರನ್ನು, ಗ್ರಾಹಕರನ್ನು, ಮಾಧ್ಯಮ ವರ್ಗದವರನ್ನು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಸಹ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಪರಿಚಯದೊಂದಿಗೆ ಸ್ವಾಗತವನ್ನು ನಡೆಸಿಕೊಟ್ಟ ಕುಮಾರಿ ಜಯಶ್ರೀ ಇವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನಾಡುವಂತೆ ನಮ್ಮ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯವರಾದ ಶ್ರೀ ಪ್ರಸನ್ನ ಹಿರೇಮಠರವರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ಕಾರ. ಬ್ಯಾಂಕಿನ 85ನೇ ಸರಣಿ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಸೀನರಾಗಿರುವ ಇಂದಿನ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿರುವ ಡಾಕ್ಟರ್ ಕೃಷ್ಣ ಕಟ್ಟಿ ಅವರೇ, ಹಾಗೆಯೇ ಇಂದಿನ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವ ಎಚ್.ಎಸ್. ನಾಗರಾಜಯ್ಯ ಅವರೇ, ಹಾಗೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ವಿಶ್ವನಾಥ್ ಹಿರೇಮಠ ಅವರೇ, ಅವರಿಗೆಲ್ರಿಗೂ ಮೊದಲು ಮತ್ತೊಮ್ಮೆ ನಮಸ್ಕರಿಸುತ್ತಾ, ಹಾಗೆಯೇ ಇಂದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಗ್ರಾಹಕರನ್ನ, ಸದಸ್ಯರನ್ನ ಹಾಗೂ ನಮ್ಮ ಎಲ್ಲ ಹಿತೈಷಿಗಳಿಗೂ ಮತ್ತೊಮ್ಮೆ ನಾನು ಸ್ವಾಗತ ಕೊಡ್ತೇನೆ. ಸರ್, ವಿಕಾಸ್ ಬ್ಯಾಂಕ್ ತನ್ನ 25ನೇ ಬೆಳ್ಳಿ ಹಬ್ಬದ ಸಂಭ್ರಮ ಆಚರಣೆಯಲ್ಲಿದ್ದು, ಈ ಒಂದು ಶುಭ ಸಂದರ್ಭದಲ್ಲಿ ವರ್ಷದ 365 ದಿನವೂ ದಿನಕ್ಕೊಂದು ಕಾರ್ಯಕ್ರಮದಂತೆ ವರ್ಷದ 365 ದಿನ ಕಾರ್ಯಕ್ರಮ ಆಚರಿಸ್ತಾ ಇದ್ದೀವಿ ಸರ್. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿದಿನನೂ ಒಂದೊಂದು ಕಾರ್ಯಕ್ರಮ, ಅಂದ್ರೆ ಪ್ರತಿ ಸೋಮವಾರ ವಿಕಾಸ್ ತಟ್ ಅಂತ ಹೇಳಿ ಕಾರ್ಯಕ್ರಮ, ಜನಪ್ರಿಯ ಡಾಕ್ಟರ್ ನಾ ಸೋಮೇಶ್ವರ್ ನಡೆಸ್ಕೊಡೋ ಕನ್ನಡ ಜನಪ್ರಿಯ ಕಾರ್ಯಕ್ರಮವಾದ ತಟ್ ಅಂತ ಹೇಳಿ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀವಿ. ಅದೇ ರೀತಿ ವರ್ಷ ಪೂರ್ತಿ ಅಂದ್ರೆ ಮಂಗಳವಾರ ವಿಕಾಸ್ ರಸಪ್ರಶ್ನೆ ಕಾರ್ಯಕ್ರಮ 52 ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾ ಇದ್ದೀವಿ, ರಸಪ್ರಶ್ನೆ ಕಾರ್ಯಕ್ರಮ. ಹಾಗೇನೆ ಪ್ರತಿ ಬುಧವಾರ ಯುವ ವಿಕಾಸ್ ಅನ್ನೋ ಹೆಸರಿನಲ್ಲಿ ಯುವ ಜನರಿಗಾಗಿ ಕೌಶಲ್ಯಾಭಿವೃದ್ಧಿ ಹಾಗೂ ಉದ್ಯಮ ಆರಂಭಕ್ಕೆ ಬೇಕಾಗಿರುವ ಮಾಹಿತಿ ಕಾರ್ಯಕ್ರಮಗಳನ್ನು ನಾವು ಒದಗಿಸ್ತಾ ಇದ್ದೀವಿ. ಅದೇ ರೀತಿ ಪ್ರತಿ ಗುರುವಾರ ಅಂದ್ರೆ ಸಹಕಾರಿಗಳಿಗಾಗಿ, ಅಂದ್ರೆ ನಾವು ಸಹಕಾರದಿಂದ ಬಂದಿರೋ ಹಿನ್ನೆಲೆಯಿಂದ ಸಹಕಾರಿಗಳಿಗಾಗಿ ಅವರ ವೃತ್ತಿಪರತೆ ಹೆಚ್ಚಿಸಲು ಮತ್ತು ಅವರ ಕೌಶಲ್ಯ ಅಭಿವೃದ್ಧಿಯನ್ನು ಹೆಚ್ಚಿಸಲು ಸಹಕಾರಿಗಳ ವಿಕಾಸ ಅನ್ನೋದ್ರಲ್ಲಿ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀವಿ. ಅದೇ ರೀತಿ ಪ್ರತಿ ಶುಕ್ರವಾರ ಮಹಿಳಾ ವಿಕಾಸ್ ಅನ್ನೋ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗಾಗಿ ಅವರ ಕೌಶಲ್ಯಾಭಿವೃದ್ಧಿ ಮತ್ತು ವೃತ್ತಿ ಉದ್ಯಮ ಆರಂಭಕ್ಕೆ ಬೇಕಿರೋ ಮಾಹಿತಿ ಕಾರ್ಯಕ್ರಮಗಳನ್ನು ನಾವು ನಡೆಸ್ಕೊಡ್ತಾ ಇದ್ದೀವಿ. ಅದೇ ರೀತಿ ಪ್ರತಿ ಶನಿವಾರ ಉಪನ್ಯಾಸ ಮಾಲೆಯನ್ನ ನಾವು ಆಚರಿಸ್ತಾ ಇದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ತಜ್ಞರಿಂದ ಜೀವನೋದಾಯ ಆದ ಉಪನ್ಯಾಸ ಕಾರ್ಯಕ್ರಮ ನಾವು ನಡೆಸ್ಕೊಡ್ತೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಸಂದರ್ಭಕ್ಕೆ ಅನುಗುಣವಾಗಿ ಬೇಕಾಗುವ, ಅಂದ್ರೆ ಈಗ ಗಣೇಶ ಹಬ್ಬದ ದಿವಸ ಗಣೇಶ ಹಬ್ಬ ಯಾಕೆ ನಾವು ಆಚರಿಸ್ತಾ ಇದ್ದೀವಿ, ದಸರಾ ಹಬ್ಬದಲ್ಲಿ ನಾವು ಶಕ್ತಿ ನಾವು ನವರಾತ್ರಿ ಕಾರ್ಯಕ್ರಮ ಯಾಕೆ ಆಚರಿಸ್ತಾ ಇದ್ದೀವಿ, ಈ ರೀತಿ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ನಾವು ಕಾರ್ಯಕ್ರಮಗಳನ್ನು ನಾವು ಆಯೋಜಿಸ್ತಾ ಇದ್ದೀವಿ. ಅದೇ ರೀತಿ ಮತ್ತೆ ಪ್ರತಿ ಭಾನುವಾರ ಅಂದ್ರೆ ವಿಕಾಸ್ ಒಗಟು ಓಟ್ ಅಂತ ಆಕಾಶವಾಣಿಯಲ್ಲಿ ಬರೋ ಒಂದು ಕಾರ್ಯಕ್ರಮ ನಾವು 52 ಕಾರ್ಯಕ್ರಮ ಆಯೋಜಿಸ್ತಾ ಇದ್ದೀವಿ. ಮತ್ತೆ ಈ ಒಂದು ಶನಿವಾರ ಉಪನ್ಯಾಸ ಮಾಲೆ ಕಾರ್ಯಕ್ರಮದಲ್ಲಿ ನಮ್ಮ ಬ್ಯಾಂಕಿಗೆ ಏಳಿಗೆಗೆ ಕಾರಣರಾಗಿ, ಅಂದ್ರೆ ಹುಟ್ಟಿನಿಂದಲೂ ನಮ್ಮ ಬ್ಯಾಂಕ್ ಆರಂಭದಿಂದಲೂ ನಮ್ಮ ಜೊತೆಗಿದ್ದು ನಮ್ಮ ಏಳಿಗೆ ಕಾರಣರಾಗಿರುವ ಎಲ್ಲ ಗೌರವಾನ್ವಿತರನ್ನ ಆಹ್ವಾನಿಸಿ ಅವ್ರಿಗೆ ಗೌರವ ಸೂಚಿಸೋದು ನಮ್ಮ ಆದ್ಯ ಕರ್ತವ್ಯ ಭಾವಿಸಿ ಎಲ್ಲ ನಮ್ಮ ಏಳಿಗೆ ಕಾರಣರು ಎಲ್ಲರನ್ನೂ ಕರೆದು ನಾವು ಗೌರವ ಸೂಚಿಸ್ತೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಎಚ್.ಎಸ್. ನಾಗರಾಜ್ ಸರ್ ಅವ್ರನ್ನ, ಅಂದ್ರೆ ನಮ್ಮ ಬ್ಯಾಂಕ್ ನೋಂದಣಿಗೊಳ್ಳೋ ಟೈಮಲ್ಲಿ ಅವರು ಬಳ್ಳಾರಿಯಲ್ಲಿ ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಆಗಿ ಅವ್ರು ಕಾರ್ಯನಿರ್ವಹಿಸ್ತಾ ಇದ್ರು. ಅವರು ನಮ್ಮ ಜೊತೆಗಿದ್ದು ನಮ್ಮ ಬ್ಯಾಂಕಿನ ಎಲ್ಲ ಏಳಿಗೆಗೆ ಅವರು ಸಹಕಾರ ನೀಡಿದ್ದಾರೆ. ಅಂದ್ರೆ ನಮ್ಗೆ ಯಾವಾಗ ಏನ್ ಸಮಸ್ಯೆ ಅಂತ ನಮ್ಗೆ ಉಂಟಾದಾಗ ನಾವು ಅವ್ರ ಹತ್ರ ಹೋದಾಗ ಅವರು ಒಂದು ಉತ್ತಮ ಸಲಹೆ ಸೂಚನೆಗಳನ್ನ ನೀಡ್ತಾ ನಮ್ಗೆ ಆ ಸಮಸ್ಯೆಯ ಪರಿಹಾರ ನಮ್ಗೆ ಮಾಡಿಕೊಟ್ಟಿದ್ದಾರೆ. ಸೊ ಅವ್ರನ್ನು ಈ ಒಂದು ಸಂದರ್ಭದಲ್ಲಿ ಅವ್ರನ್ನ ನಾವು ನೆಂದು ಒಂದು ಕಾರ್ಯಕ್ರಮದಲ್ಲಿ ಗೌರವ ಸೂಚಿಸೋದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಹಾಗಾಗಿ ಅವ್ರನ್ನ ಇವತ್ತು ನಾವು ಅತಿಥಿಗಳಿಗೆ ನಾವು ಕರೆದಿದ್ದೀವಿ ಸರ್. ಸರ್, ಮತ್ತೊಮ್ಮೆ ತಮಗೆ ಸ್ವಾಗತ ಸರ್. ಥ್ಯಾಂಕ್ ಯು. ಹಾಗೇನೆ ಇಂದಿನ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವ ಡಾಕ್ಟರ್ ಕೃಷ್ಣ ಕಟ್ಟಿ ಅವರು ಕೂಡ ಇಂದಿನ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ಸುಖಿ ಜೀವನಕ್ಕಾಗಿ ಸಖಿಗೀತ ಅನ್ನೋ ವಿಷಯದ ಕುರಿತು ಬೆಳಕನ್ನು ಚೆಲ್ಲಲಿದ್ದಾರೆ. ಅವ್ರಿಗೂ ಮತ್ತೊಮ್ಮೆ ಸ್ವಾಗತ. ಧನ್ಯವಾದಗಳು.
ಪ್ರಾಸ್ತಾವಿಕ ನುಡಿಗಳನ್ನಾಡಿದ್ದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರಾದ ಶ್ರೀ ಪ್ರಸನ್ನ ಹಿರೇಮಠರವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅತಿಥಿಗಳಾದ ಸನ್ಮಾನ್ಯ ಶ್ರೀ ಎಚ್.ಎಸ್. ನಾಗರಾಜಯ್ಯ ಇವರು ಅತಿಥಿ ನುಡಿಗಳನ್ನಾಡುವಂತೆ ಕೋರುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಸಹಕಾರಿ ಬಂಧುಗಳೇ, ನಮ್ಮ ಹೊಸಪೇಟೆ ಜಿಲ್ಲೆಯಲ್ಲಿರ್ತಕ್ಕಂಥ ವಿಕಾಸ್ ಸಹಕಾರ ಬ್ಯಾಂಕಿನ ಬೆಳ್ಳಿ ಹಬ್ಬ 25ನೇ ವರ್ಷದ ಒಂದು ಅರ್ಥಪೂರ್ಣವಾದಂಥ ಒಂದು ಬೆಳ್ಳಿ ಹಬ್ಬವನ್ನು ಈ ವರ್ಷ 2021 ಮತ್ತು 2022 ಆಚರಣೆ ಮಾಡ್ತಾ ಇಕ್ಕಂಥದ್ದು ಬಹಳ ಸಂತೋಷಕರವಾಗಿರ್ತಕ್ಕಂಥ ವಿಚಾರ. ಇಂತಹ ಒಂದು ಅರ್ಥಪೂರ್ಣವಾದಂಥ ಬೆಳ್ಳಿ ಹಬ್ಬಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಈ ಬ್ಯಾಂಕಿನ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿಶ್ವನಾಥ್ ಹಿರೇಮಠರವರೇ, ಹಾಲಿ ಅಧ್ಯಕ್ಷರೇ, ಮುಖ್ಯ ಕಾರ್ಯನಿರ್ವಾಹಕರೇ, ಸಿಬ್ಬಂದಿ ವರ್ಗದವರೇ ಹಾಗೂ ಗೌರವಾನ್ವಿತ ಈ ಬ್ಯಾಂಕಿನ ಎಲ್ಲ ನಿರ್ದೇಶಕರೇ ಮತ್ತು ಸದಸ್ಯರುಗಳೇ, ನಾನು 1995ರಿಂದ 98ರವರೆಗೆ 3 ವರ್ಷಗಳ ಕಾಲ ಬಳ್ಳಾರಿ ಜಿಲ್ಲೆಯ ಉಪನಿಬಂಧಕರಾಗಿ ಡೆಪ್ಯೂಟಿ ರಿಜಿಸ್ಟ್ರಾರ್ ಆಗಿ ನಾನು ಕಾರ್ಯನಿರ್ವಹಿಸಿದೆ. ಆ ಒಂದು ಅವಧಿನಲ್ಲಿ 97ರಲ್ಲಿ ಸನ್ಮಾನ್ಯ ವಿಶ್ವನಾಥ್ ಹಿರೇಮಠರವರ ಒಂದು ಮುಖಂಡತ್ವದಲ್ಲಿ ಈ ಬ್ಯಾಂಕು ಅಸ್ತಿತ್ವಕ್ಕೆ ಬಂತು. ತಮಗೆ ಗೊತ್ತಿರ್ಬೋದು, ನಮ್ಮ ಗುಲ್ಬರ್ಗ ಡಿವಿಷನ್ನಲ್ಲಿ ಸಹಕಾರ ಚಳುವಳಿ ಅಂದು ಅಷ್ಟು ಪ್ರಬುದ್ಧಮಾನಕ್ಕೆ ಬಂದಿರಲಿಲ್ಲ. ಈ 95, 98, 2000ವರೆಗೂ ಆ ಒಂದು ಪ್ರಬುದ್ಧಮಾನಕ್ಕೆ ಸಹಕಾರ ಚಳುವಳಿ ಮತ್ತು ಸಹಕಾರ ಸಂಸ್ಥೆಗಳು ಅಷ್ಟು ಸದೃಢವಾಗಿ ಬಲಯುತವಾಗಿ ಆ ಒಂದು ವಿಭಾಗದಲ್ಲಿ ಆಗಿರಲಿಲ್ಲ. ಸೊ ಆ ಒಂದು ಕಾರಣದಿಂದಲೇ ಈ ಒಂದು ಸನ್ಮಾನ್ಯ ಮಸ್ಕಿಯವರ ಸಹಯೋಗದೊಡನೆ ರಾಯಚೂರು, ಕೊಪ್ಪಳ ಮತ್ತು ಬಳ್ಳಾರಿ ಹಾಗೂ ಹೊಸಪೇಟೆ ಈ ಭಾಗದಲ್ಲಿ ಹಲವಾರು ಪಟ್ಟಣ ಸಹಕಾರ ಬ್ಯಾಂಕ್ಗಳು ಅಸ್ತಿತ್ವಕ್ಕೆ ಬಂತು ಅವತ್ತಿನ ದಿವಸ. ಸೊ ಹಾಗಾಗಿ ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ನಾವು ಭಾಳ ಪ್ರಶಂಸತೆಯಿಂದ ಹೇಳ್ಕೊಳ್ತಕ್ಕಂಥ ಒಂದು ಬ್ಯಾಂಕು ಆ ಒಂದು ಭಾಗದಲ್ಲಿ ಇದೆ ಅಂತಂದರೆ ಅದು ಸೂಕೋ ಬ್ಯಾಂಕು ಮತ್ತು ಈ ಒಂದು ವಿಕಾಸ್ ಸಹಕಾರ ಬ್ಯಾಂಕು ಬಹಳ ಅಲ್ಪಾವಧಿನಲ್ಲಿ ಉತ್ತರೋತ್ತರವಾಗಿ ಬೆಳವಣಿಗೆ ಆಗಿ ಅದರ ಹೆಸರಿಗೆ ತಕ್ಕಂತೆ ವಿಕಾಸವಂತ ಈ ಬ್ಯಾಂಕು ಪ್ರಬುದ್ಧಮಾನಕ್ಕೆ ಬಂದಿದೆ. ಇದರಿಂದ ಆ ಭಾಗದಲ್ಲಿ ಯುವಕರಿಗೆ ಮತ್ತು ಈ ಒಂದು ಸಣ್ಣ ವ್ಯಾಪಾರಸ್ಥರಿಗೆ, ರೈತಾಪಿ ಜನರಿಗೆ ಮತ್ತು ಹಿಂದುಳಿದ ವರ್ಗದವರಿಗೆ ಎಲ್ಲರಿಗೂ ಸಹ ಈ ಬ್ಯಾಂಕಿನಿಂದ ಈ ಒಂದು ಹಣಕಾಸಿನ ಸೌಲಭ್ಯಗಳು, ಸಾಲ ಸೌಲಭ್ಯ ಇರ್ಬೋದು, ಡೆಪಾಸಿಟ್ದಾರರಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಲಾಭವನ್ನು ಕೊಡ್ತಕ್ಕಂಥ ಒಂದು ಹಣಕಾಸು ಸಂಸ್ಥೆ, ಹಣಕಾಸು ಬ್ಯಾಂಕು ಇವತ್ತಿನ ದಿವಸ ಆ ಭಾಗದಲ್ಲಿದೆ ಅಂತಂದರೆ ಅದು ವಿಕಾಸ್ ಸಹಕಾರ ಬ್ಯಾಂಕ್ ಅಂತಕ್ಕಂಥದ್ದು. ಈ ಒಂದು ಪ್ರಶಂಸೆಗೆ ಕಾರಣೀಭೂತರಾಗಿರ್ತಕ್ಕಂಥವರು ಸನ್ಮಾನ್ಯ ಶ್ರೀ ವಿಶ್ವನಾಥ್ ಹಿರೇಮಠರವರು ಮತ್ತು ಅವರ ಒಂದು ಟೀಮು. ಅವರ ಒಂದು ಟೀಮ್ ಏನಿದೆ ಬಹಳ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಬಂದಿದೆ. ನಾನು ಈ ಒಂದು ಬ್ಯಾಂಕಿನ ಬಗ್ಗೆ ಕೆಲವು ಅಂಕಿಅಂಶಗಳನ್ನು ತಿಳ್ಕೊಂಡೆ. ನನಗೆ ಗೊತ್ತಿರೋ ರೀತಿಯಲ್ಲಿ ಈ ಒಂದು ಬ್ಯಾಂಕು ಈಗಾಗಲೇ ಸುಮಾರು 13,000 ಚಿಲ್ಲರೆ, ಹೆಚ್ಚು ಕಮ್ಮಿ 14,000 ಸದಸ್ಯರನ್ನ ಒಳಗೊಂಡಿರ್ತಕ್ಕಂಥ ಒಂದು ಬ್ಯಾಂಕ್ ಆಗಿದೆ. ಯಾಕೆಂದರೆ ಯಾವುದೇ ಒಂದು ಸಹಕಾರ ಸಂಸ್ಥೆಗೆ ಮೂಲಭೂತ ಕಾರಣಕರ್ತರು ಮತ್ತು ಬೆನ್ನೆಲುಬು ಆಗಿರ್ತಕ್ಕಂಥವರು ಸದಸ್ಯರಾಗಿರ್ತಕ್ಕಂಥವ್ರು. ಹಾಗಾಗಿ ಈ ಒಂದು ಸದಸ್ಯರ ಒಂದು ಪರಿಶ್ರಮ, ಇವರ ಒಂದು ಮುಖಂಡತ್ವದಲ್ಲಿ ಆ ಒಂದು ಸಂಖ್ಯೆಯ ಸದಸ್ಯತ್ವವನ್ನು ಹೊಂದಿರತಕ್ಕಂಥದ್ದು ಈ ಬ್ಯಾಂಕು. ಈಗಾಗಲೇ ಈ ಬ್ಯಾಂಕು ಸದಸ್ಯರಿಂದ ಸುಮಾರು 14 ಕೋಟಿಯಷ್ಟು ಷೇರು ಮೊತ್ತವನ್ನು ಸಂಗ್ರಹಣೆ ಮಾಡಿ ಬಹಳ ಉತ್ತಮ ಸ್ಥಿತಿನಲ್ಲಿದೆ. ಏಕೆಂದರೆ
ಈ ಸದಸ್ಯರ ಒಂದು ಪಾಲುದಾರಿಕೆ ಏನಿದೆ ಸಹಕಾರ ಸಂಸ್ಥೆಗಳಿಗೆ, ಅದರಲ್ಲೂ ಈ ಹಣಕಾಸು ಸಂಸ್ಥೆಗಳಾದಂಥ ಬ್ಯಾಂಕ್ಗಳಿಗೆ ಬಹಳ ಅತ್ಯವಶ್ಯಕವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಈ ಬ್ಯಾಂಕ್ಗಳಲ್ಲಿ ನಮ್ಮ ಸರ್ಕಾರದ ಶೇರ್ ಆಗಿರಲಿ, ಸರ್ಕಾರದ ಲೋನ್ ಆಗಿರಲಿ ಮತ್ತು ಹಣಕಾಸು ನೆರವಾಗಲಿ ಯಾವುದೇ ಇಲ್ಲ. ಇದೇನಿದ್ರು ಈ ಬ್ಯಾಂಕು ಪ್ರೊಮೋಟೆಡ್ ಬೈ ಮೆಂಬರ್ಸ್, ಮ್ಯಾನೇಜ್ಡ್ ಬೈ ಮೆಂಬರ್ಸ್ ಆ್ಯಂಡ್ ಫುಲ್ಲಿ ಕಂಟ್ರೋಲ್ಡ್ ಬೈ ಮೆಂಬರ್ಸ್. ಈ ಸಹಕಾರ ಬ್ಯಾಂಕ್ ಏನಿದೆ ಸದಸ್ಯರಿಂದಲೇ ಅದು ಪ್ರೇರಣೆಗೊಂದು ರಚನೆ ಆಗಿರ್ತಕ್ಕಂಥದ್ದು ಮತ್ತು ಸದಸ್ಯರಿಂದಲೇ ವ್ಯವಸ್ಥಾಪನೆ ನಡೆಸ್ತಕ್ಕಂಥದ್ದು ಮತ್ತು ಸದಸ್ಯರಿಂದಲೇ ಆ ಬ್ಯಾಂಕಿನ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಉತ್ತೇಜನ ಸಿಗ್ತಕ್ಕಂಥ ಒಂದು ಬ್ಯಾಂಕ್ ಇದು. ಹಾಗಾಗಿ ಇದು ಮೆಂಬರ್ಸ್ ಬ್ಯಾಂಕ್. ಇದು ಸರ್ಕಾರದ ಬ್ಯಾಂಕ್ ಅಲ್ಲ, ಇದು ಸದಸ್ಯರನ್ನ ಒಳಗೊಂಡಿರ್ತಕ್ಕಂಥ, ಸದಸ್ಯರೇ ಮಾಲೀಕರಾಗಿರ್ತಕ್ಕಂಥ ಬ್ಯಾಂಕ್ ಆಗಿ ಇದು ಆಗಿದೆ. ಮತ್ತು ಈ ಬ್ಯಾಂಕ್ನಲ್ಲಿ ಸುಮಾರು 577 ಕೋಟಿ, ಹೆಚ್ಚು ಕಮ್ಮಿ 600 ಕೋಟಿ ಠೇವಣಿಯನ್ನು ಸಂಗ್ರಹಣೆ ಮಾಡಿದೆ ಈ ಬ್ಯಾಂಕು. ಅಂದರೆ ಪ್ರತಿ ವರ್ಷನೂ ಅದರ ಒಂದು ಹೆಚ್ಚುವಿಕೆ, ಅದರ ಒಂದು ಪರ್ಸೆಂಟೇಜ್ ಏನಿದೆ 28ರಿಂದ 30% ಒಂದು ಪ್ರಗತಿಯಲ್ಲಿ ಅದು ಮುಂದುವರಿತಾ ಇದೆ. ಈ ಒಂದು ಶೇರ್ನಲ್ಲಾಗಿರಲಿ, ಠೇವಣಿನಲ್ಲಾಗಿರಲಿ, ಆ ಒಂದು ರೇಂಜಿನಲ್ಲಿ, ಆ ಒಂದು ಸರಾಸರಿ ಪ್ರಗತಿಯಲ್ಲಿ ಅದು ನಡೀತಾ ಇದೆ. ಮತ್ತು ಇದರ ಒಂದು CD ರೇಷಿಯೋ ನೋಡಿದಾಗ, ಕ್ರೆಡಿಟ್ ಅಗೇನ್ಸ್ಟ್ ಡೆಪಾಸಿಟ್ ಅಂದ್ರೆ ಈ ಒಂದು ಡೆಪಾಸಿಟ್ಗೆ ವಿರುದ್ಧವಾಗಿ ಅವರ ಸಾಲ ಲೆಂಡ್ ಮಾಡಿರ್ತಕ್ಕಂಥದ್ದನ್ನು ನೋಡಿದಾಗ, ನಮ್ಮ ರಿಸರ್ವ್ ಬ್ಯಾಂಕಿನ ಒಂದು ಪ್ಯಾರಾಮೀಟರ್ ಏನಿದೆ, ರಿಸರ್ವ್ ಬ್ಯಾಂಕಿನ ಒಂದು ಮಾನದಂಡ ಏನಿದೆ, ಅದನ್ನು ಮೀರಿ ಈ ಬ್ಯಾಂಕು ಸಾಲ ಸೌಲಭ್ಯಗಳನ್ನ ಸದಸ್ಯರಿಗೆ ಒದಗಿಸ್ಕೊಟ್ಟಿದೆ. ಅಂದ್ರೆ ಮೋರ್ ದ್ಯಾನ್ 65% ಈ ಒಂದು ಕ್ರೆಡಿಟ್ ಅಗೇನ್ಸ್ಟ್ ಡೆಪಾಸಿಟ್ CD ರೇಷಿಯೋ, CD ಅನುಪಾತ ಇದು ಮೇಂಟೈನ್ ಮಾಡಿಕೊಂಡು, ನಿರ್ವಹಣೆ ಮಾಡಿಕೊಂಡು ಬಂದಿದೆ. ಮತ್ತು ಇದರ ಲಾಭಾಂಶವನ್ನು ನಾವು ನೋಡಿದಾಗ ಹೆಚ್ಚು ಕಮ್ಮಿ 6 ಕೋಟಿ 5 ಕೋಟಿ 80 ಲಕ್ಷ, ಅಂದ್ರೆ 6 ಕೋಟಿ ಈ ಒಂದು ನಿವ್ವಳ ಲಾಭವನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಈ ಆಪರೇಷನಲ್ ಕಾಸ್ಟು, ಅಡ್ಮಿನಿಸ್ಟ್ರೇಟಿವ್ ಕಾಸ್ಟು ಮತ್ತು ಈ ಒಂದು ಎಸ್ಟಾಬ್ಲಿಷ್ಮೆಂಟ್ ಕಾಸ್ಟು, ಈ ಎಲ್ಲ ಖರ್ಚು ವೆಚ್ಚಗಳು ಮತ್ತು ಟ್ಯಾಕ್ಸ್ ಇವೆಲ್ಲ ಹೋಗ್ತಾ ನಿವ್ವಳ ಲಾಭ ಹೆಚ್ಚು ಕಮ್ಮಿ 5 ಕೋಟಿ 80 ಲಕ್ಷ ಇದು ಪಡ್ಕೊಂಡಿರ್ತಕ್ಕಂಥದ್ದು ಕಳೆದ 2020ನೇ ಸಾಲಿನಲ್ಲಿ ಮಾರ್ಚ್ ಅಂತ್ಯಕ್ಕೆ. ಹಾಗಾಗಿ ಇದು ನಿರಂತರವಾಗಿ ಲಾಭದಲ್ಲಿ ಇರ್ತಕ್ಕಂಥ ಒಂದು ಬ್ಯಾಂಕ್. ಕಾರಣ ಏನಪ್ಪಾ ಅಂತಂದ್ರೆ, ಯಾವುದೇ ಒಂದು ಸಹಕಾರ ಸಂಸ್ಥೆ ಅಥವಾ ಸಹಕಾರ ಬ್ಯಾಂಕು, ಸಹಕಾರ ಸಂಸ್ಥೆ ಅಥವಾ ಸಹಕಾರ ಬ್ಯಾಂಕು ಅದು ಉತ್ತಮ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಅಂದ್ರೆ ಅದಕ್ಕೆ ಒಂದು ಕುರುಹು, ಒಂದು ಚಿಹ್ನೆ ಏನಪ್ಪಾ ಅಂತಂದ್ರೆ ಪಾರದರ್ಶಕತೆ, ಪ್ರೊಫೆಷನಲಿಸಮ್ ಮತ್ತು ಪ್ರಾಫಿಟಬಿಲಿಟಿ ಮತ್ತು ಇನ್ಫಾರ್ಮೇಶನ್ ಅಂಡ್ ಟೆಕ್ನಾಲಜಿ, ಈ ಅಂಶಗಳನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಸಹಕಾರ ಬ್ಯಾಂಕ್ಗಳು, ಸಹಕಾರ ಸಂಸ್ಥೆಗಳು ಉತ್ತಮ ಕಾರ್ಯನಿರ್ವಹಣೆಗೆ ಅಂದ್ರೆ ಗುಡ್ ಗವರ್ನೆನ್ಸ್, ಉತ್ತಮ ಕಾರ್ಯನಿರ್ವಹಣೆಗೆ ಒಂದು ಚಿಹ್ನೆ, ಒಂದು ಕುರುಹು, ಈ ಒಂದು ಸಿಂಬಲ್. ಯಾವುದಾದ್ರೂ ಒಂದು ಗುಡ್ ಗವರ್ನೆನ್ಸ್, ಉತ್ತಮ ಕಾರ್ಯನಿರ್ವಹಣೆ ಇದೆ ಆ ಬ್ಯಾಂಕ್ನಲ್ಲಿ ಅಂತಂದ್ರೆ ಈ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥದ್ದು, ಈ ಮಾನದಂಡಗಳನ್ನ ಪ್ರಗತಿಯಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ಬ್ಯಾಂಕು ಈ ಒಂದು ವಿಕಾಸ್ ಸಹಕಾರ ಬ್ಯಾಂಕು. ಇದರ ಒಟ್ಟು NPA ನೋಡಿದಾಗ, ನಾನ್ ಪರ್ಫಾರ್ಮಿಂಗ್ ಅಸೆಟ್, ನೆಟ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಏನಿದೆ, ರಿಸರ್ವ್ ಬ್ಯಾಂಕಿನ ಒಂದು ಗೈಡ್ಲೈನ್ಸ್ ಪ್ರಕಾರ, ನಿರ್ದೇಶನ ಪ್ರಕಾರ ಲೆಸ್ ದ್ಯಾನ್ 5% ಇರಬೇಕು. ಅದು ಒಂದು ಎ ಗ್ರೇಡ್ ಬ್ಯಾಂಕ್ ಅಂತ ಅಂದ್ಬಿಟ್ಟು. ಆದರೆ ಈ ಬ್ಯಾಂಕಿನ ನಿವ್ವಳ ಅಂದ್ರೆ ನೆಟ್ NPA ಎಷ್ಟಿದೆ ಅಂತಂದ್ರೆ ಕೇವಲ 2%. ಅಂದ್ರೆ ರಿಸರ್ವ್ ಬ್ಯಾಂಕ್ ಏನ್ ನಿಗದಿಗೊಳಿಸಿದೆ ಮಾನದಂಡ, ಅದಕ್ಕಿಂತ ಈ ಒಂದು NPA ಪ್ರಮಾಣವನ್ನ ಕಡಿಮೆ ನಿರ್ವಹಣೆ ಮಾಡಿ ಉತ್ತಮ ಒಂದು ಪ್ರಗತಿಗೆ ನಾಂದಿಯಾಗಿರ್ತಕ್ಕಂಥ ಒಂದು ಕುರು NPA. ನಾವು ಯಾವ ಬ್ಯಾಂಕು ಚೆನ್ನಾಗಿ ನಡೀತಾ ಇದೆ, ಬ್ಯಾಂಕು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತಂದ್ರೆ ಅದರ ಒಂದು ಚಿಹ್ನೆ ಏನಪ್ಪಾ ಅಂತಂದ್ರೆ ನಿವ್ವಳ NPA ಪ್ರಮಾಣ 5% ಒಳಗಡೆ ಇರಬೇಕು. ಹಾಗಾಗಿ ಇದರ ನೆಟ್ NPA ಕೇವಲ 2%. ಹಾಗಾಗಿ ಬಹಳ ಉತ್ತಮವಾಗಿ ಈ ಒಂದು ಬ್ಯಾಂಕು ಈ ನಿರ್ವಹಣೆ ಮಾಡ್ತಾ ಇದೆ ಅಂತಕ್ಕಂಥದ್ದು ಸಾರ್ವಜನಿಕವಾಗಿ ಜಗಜರಿತವಾಗಿರ್ತಕ್ಕಂಥದ್ದು. ಮತ್ತು ಈ ಒಂದು ವ್ಯವಸ್ಥಾಪನಾ ಮಂಡಳಿ, ರಿಸರ್ವ್ ಬ್ಯಾಂಕಿನ ಒಂದು ಮಾರ್ಗದರ್ಶನ ಮತ್ತು ರಿಸರ್ವ್ ಬ್ಯಾಂಕಿನ ಒಂದು ಡೈರೆಕ್ಷನ್, ನಿರ್ದೇಶನ ಪ್ರಕಾರ ಆಡಳಿತ ಮಂಡಳಿ ಜೊತೆಗೆ ವ್ಯವಸ್ಥಾಪನಾ ಮಂಡಳಿಯನ್ನು ಪ್ರೊಫೆಷನಲ್ ಇಂದ ಕೂಡಿರ್ತಕ್ಕಂಥ, ಅಂದ್ರೆ ವೃತ್ತಿಪರತೆಯಿಂದ, ವೃತ್ತಿ ನೈಪುಣ್ಯತೆಯಿಂದ ಕೂಡಿರ್ತಕ್ಕಂಥ, ನಿರ್ದೇಶಕರಿಂದ ಕೂಡಿರ್ತಕ್ಕಂಥ ಒಂದು ವ್ಯವಸ್ಥಾಪನಾ ಮಂಡಳಿನೂ ಸಹ ಈ ಒಂದು ಬ್ಯಾಂಕಿನಲ್ಲಿ ನಾವು
ಕಾಣ್ತಾ ಇದ್ದೀವಿ. ಇದು ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಅಂಶ ಈ ಒಂದು ಪ್ರಗತಿಗೆ ಮತ್ತು ಬ್ಯಾಂಕು ಉತ್ತರೋತ್ತರವಾಗಿ ವಿಕಾಸ ಹೊಂದೋದಕ್ಕೆ. ಇದರ ಜೊತೆಗೆ ನಾವು ನೋಡ್ತಕ್ಕಂಥದ್ದು ಈ ಬ್ಯಾಂಕಿನ ಒಂದು ಲೆಕ್ಕ ಪರಿಶೋಧನೆಯನ್ನ ನಾವು ನೋಡಿದಾಗ, ಯಾಕೆಂದ್ರೆ ಹಿಂದೆ ಲೆಕ್ಕ ಪರಿಶೋಧನೆಯನ್ನು ನಮ್ಮ ಸಹಕಾರ ಇಲಾಖೆಯ ಲೆಕ್ಕ ಪರಿಶೋಧಕರು ಮಾಡ್ತಾ ಇದ್ರು. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಈ ಒಂದು ಸೌಹಾರ್ದ ಕಾಯ್ದೆ ಜಾರಿಗೆ ಬಂದ ಮೇಲೆ ಇತ್ತೀಚಿನ ವರ್ಷಗಳಲ್ಲಿ ಪ್ರೊಫೆಷನಲ್ ಆಡಿಟರ್ಸ್ ಅಂದ್ರೆ ವೃತ್ತಿ ಪರತೆಯಿಂದ ಕೂಡಿರ್ತಕ್ಕಂಥ ಲೆಕ್ಕ ಪರಿಶೋಧಕರು, ಚಾರ್ಟೆಡ್ ಅಕೌಂಟೆಂಟ್ ಅಂಡ್ ಕಾಸ್ಟ್ ಅಕೌಂಟೆಂಟ್, ಇವರುಗಳು ಈ ನಮ್ಮ ಪಟ್ಟಣ ಸಹಕಾರ ಬ್ಯಾಂಕ್ಗಳನ್ನ ಲೆಕ್ಕ ಪರಿಶೋಧನೆ ಮಾಡ್ತಕ್ಕಂಥವ್ರು. ಹಾಗಾಗಿ ಅವರಿಂದ ಲೆಕ್ಕ ಪರಿಶೋಧನೆ ಆಗಿರ್ತಕ್ಕಂಥ ಈ ಬ್ಯಾಂಕು ಎ ಗ್ರೇಡ್ ಅನ್ನ ತಗೊಂಡಿರ್ತಕ್ಕಂಥ ಬ್ಯಾಂಕು, ಎ ಗ್ರೇಡ್ ಅನ್ನ ಪಡ್ಕೊಂಡಿರ್ತಕ್ಕಂಥ ಬ್ಯಾಂಕು ಬಹಳ ಅಪರೂಪ. ನಮ್ಮ ಒಂದು ರಾಜ್ಯದಲ್ಲಿ ಸುಮಾರು 260 ಈ ಪಟ್ಟಣ ಸಹಕಾರ ಬ್ಯಾಂಕ್ಗಳಿವೆ. ಆ 260ಗಳಲ್ಲಿ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4 ಹೀಗಾಗಿ 4 ವರ್ಗಗಳಾಗಿ ಮಾಡಿದ್ದಾರೆ. ಆದ್ರೆ ಗ್ರೇಡ್ 1 ನಲ್ಲಿರ್ತಕ್ಕಂಥ ಬ್ಯಾಂಕ್ಗಳು ಬಹಳ ಕಡಿಮೆ, ಬಹಳ ಅಪರೂಪವಾದಂಥ ಬ್ಯಾಂಕು. ಅಂಥದ್ರಲ್ಲಿ ಒಂದು ಬ್ಯಾಂಕ್ ಆಗಿರ್ತಕ್ಕಂಥದ್ದು ನಮ್ಮ ವಿಕಾಸ್ ಕೋಆಪರೇಟಿವ್ ಬ್ಯಾಂಕು. ಸೊ ಇದರ ಜೊತೆಗೆ ಬ್ಯಾಂಕು ಹಲವಾರು ರೀತಿಯಾಗಿರ್ತಕ್ಕಂಥ ಸಾಮಾಜಿಕ ಚಟುವಟಿಕೆಗಳನ್ನ, ಬರೀ ಆರ್ಥಿಕ ಚಟುವಟಿಕೆಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಈ ಬ್ಯಾಂಕು, ಸಾಮಾಜಿಕ ಚಟುವಟಿಕೆಗಳಿಗೆ ಮತ್ತು ಕ್ರೀಡೆಗೆ ಮತ್ತು ಶೈಕ್ಷಣಿಕವಾಗಿ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನ ಕೊಡ್ತಾ ಬರತಕ್ಕಂಥ ಒಂದು ಸಂಸ್ಥೆ ಈ ಒಂದು ಬ್ಯಾಂಕು. ಸೊ ಹಾಗಾಗಿ ಈ ಬ್ಯಾಂಕು ಬರೀ ಆರ್ಥಿಕ ಚಟುವಟಿಕೆಗಳಿಗೆ ಅಂದ್ರೆ ಸದಸ್ಯರಿಗೆ ಮಾತ್ರ ಸೀಮಿತವಾಗಿಲ್ಲದೆ, ಸದಸ್ಯರ ಆರ್ಥಿಕ ಬದುಕನ್ನ ಹಸನು ಮಾಡೋದಕ್ಕೆ ಮಾತ್ರ ಸೀಮಿತವಾಗಿಲ್ಲದೆ, ಇದು ಈ ಒಂದು ಸಾರ್ವಜನಿಕರಿಗೂ ಸಹ, ಯುವಕರಿಗೂ ಸಹ ಒಂದು ಸ್ವಉದ್ಯೋಗದಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಮತ್ತು ಕ್ರೀಡೆಯಲ್ಲಿ ಹೆಚ್ಚಿನ ಪ್ರೋತ್ಸಾಹ ಕೊಡೋದಕ್ಕೆ ಹಾಗೂ ಈ ಒಂದು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹೆಚ್ಚಿನ ಒಂದು ಬೆಂಬಲವನ್ನ, ಉತ್ತೇಜನವನ್ನ ಕೊಡೋದ್ರ ಬಗ್ಗೆ ಈ ಬ್ಯಾಂಕು ಸತತವಾಗಿ ಪ್ರಯತ್ನ ಪಡ್ತಾ ಫಲಿತಾಂಶವನ್ನ ಕಾಣ್ತಾ ಇದೆ, ಅಂದ್ರೆ ರಿಸಲ್ಟ್ ಅನ್ನ ಕಾಣ್ತಾ ಇದೆ ಈ ಬ್ಯಾಂಕು. ಹಾಗಾಗಿ ಈ ಬ್ಯಾಂಕು ಒಂದು ಪ್ರಶಂಸೆಗೆ ಅರ್ಹವಾಗಿರ್ತಕ್ಕಂಥ ಬ್ಯಾಂಕ್ ಅಂತ ಅಂದ್ಬಿಟ್ಟು ನಾನು ವೈಯಕ್ತಿಕವಾಗಿ ನನ್ನ ಅಭಿನಂದನೆಗಳನ್ನ ಈ ಬ್ಯಾಂಕಿನ ಅಧ್ಯಕ್ಷರಿಗೆ, ಸಂಸ್ಥಾಪಕ ಅಧ್ಯಕ್ಷರಿಗೆ, ಆಡಳಿತ ಮಂಡಳಿಯವರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನ ನಾನು ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇದರ ಜೊತೆಗೆ ಬ್ಯಾಂಕು ನಾನ್ ಫಂಡಿಂಗ್ ಬಿಸ್ನೆಸ್ ಅಂದ್ರೆ ವಿತೌಟ್ ಇನ್ವೆಸ್ಟಿಂಗ್ ಮನಿ, ಬ್ಯಾಂಕಿನ ಒಂದು ಹಣವನ್ನ ವಿನಿಯೋಗ ಮಾಡದೇನೆ ಆ ಒಂದು ಲಾಭಾಂಶವನ್ನ ಗಳಿಸ್ತಕ್ಕಂಥ ಚಟುವಟಿಕೆಗಳಲ್ಲಿ ಇದು ವಿಸ್ತರಿಸಿಕೊಂಡಿದೆ. ಈ ಬ್ಯಾಂಕು LIC ಜೊತೆನೆ, ಯುನೈಟೆಡ್ ಇನ್ಶೂರೆನ್ಸ್ ಜೊತೆನಲ್ಲಿ, ಇಫ್ಕೋ ಟೋಕಿಯೋ ಜೊತೆನಲ್ಲಿ, ಇವೆಲ್ಲರ ಜೊತೆಗೆ ಈ ಒಂದು ಫಾಸ್ಟ್ ಟ್ಯಾಗ್ ಇಶ್ಯೂ ಮಾಡೋದ್ರ ಜೊತೆಗೆ, ಇ ಸ್ಟ್ಯಾಂಪಿಂಗ್ ಅನ್ನ ಇಶ್ಯೂ ಕೊಡೋದ್ರ ಜೊತೆಗೆ ಮತ್ತು ಗ್ರೂಪ್ ಇನ್ಶೂರೆನ್ಸಸ್ ಅಂದ್ರೆ ಸದಸ್ಯರಿಗೆ, ಅದರಲ್ಲೂ ವಿಶೇಷವಾಗಿ ಈ ಕೋವಿಡ್ ಅವಧಿನಲ್ಲಿ ಜನರ ಜೀವನಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಜೀವನದ ಭದ್ರತೆ, ಈ ಒಂದು ಭದ್ರತೆಗೆ ಈ ಒಂದು ಇನ್ಶೂರೆನ್ಸ್ ಮುಖಾಂತರ ಸ್ಕೀಮ್ಗಳನ್ನ ಜಾರಿಗೆ ತಂದಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಇವತ್ತಿನ ದಿವಸ ಈ ಬ್ಯಾಂಕು ಸೈಬರ್ ಕ್ರೈಮ್ಗಳನ್ನ ತಡೆಗಟ್ಟೋದ್ರ ಬಗ್ಗೆ ಮತ್ತು ಡಿಜಿಟಲೈಸೇಷನ್, ಈ ಒಂದು ನಗದನ್ನ ವರ್ಗಾವಣೆ ಮಾಡದೇನೆ ಒಂದು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮುಖಾಂತರ, ಡಿಜಿಟೈಸೇಷನ್ ಮುಖಾಂತರ ವ್ಯವಹಾರವನ್ನ ದುಪ್ಪಟ್ಟು ಮಾಡ್ಕೊಂಡಿದೆ. ಸೊ ಆ ಒಂದು ದೃಷ್ಟಿಯಿಂದ ಇವತ್ತಿನ ಒಂದು ದ ನೀಡ್ ಆಫ್ ದಿ ಅವರ್ ಏನಪ್ಪಾ ಅಂತಂದ್ರೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಈ ಡಿಜಿಟೈಸೇಷನ್ ಬಹಳ ಪ್ರಮುಖವಾದಂತ ಪ್ರಧಾನವಾಗಿರ್ತಕ್ಕಂಥ ಒಂದು ಅಂಶ. ಅದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥ ಬ್ಯಾಂಕು ಈ ನಮ್ಮ ವಿಕಾಸ್ ಸಹಕಾರ ಕೋಆಪರೇಟಿವ್ ಬ್ಯಾಂಕು. ಹಾಗಾಗಿ ಈ ಬ್ಯಾಂಕು ಯಾವುದೇ ರೀತಿಯಾಗಿರ್ತಕ್ಕಂಥ ಕಮರ್ಷಿಯಲ್ ಬ್ಯಾಂಕ್ಗಳಿಗಾಗಲಿ, ಶೆಡ್ಯೂಲ್ ಬ್ಯಾಂಕ್ಗಳಿಗಾಗಲಿ, RRBಗಾಗಲಿ ಮತ್ತು ನಮ್ಮ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಸಹಕಾರ ಬ್ಯಾಂಕ್ಗಳಿಗೆ ಕಡಿಮೆ ಇಲ್ಲದಂತ ಒಂದು ಪ್ರಗತಿಯನ್ನ, ಒಂದು ಸಾಧನೆಯನ್ನ ಮಾಡಿರ್ತಕ್ಕಂಥ ಬ್ಯಾಂಕ್ ಅಂತಂದ್ರೆ ಅದು ವಿಕಾಸ್ ಸಹಕಾರ ಕೋಆಪರೇಟಿವ್ ಬ್ಯಾಂಕ್. ಇದರ ಜೊತೆಗೆ ATM ಮತ್ತು POS ಮತ್ತು ಇ-ಕಾಮರ್ಸ್ ಮತ್ತು ಮೊಬೈಲ್ ಬ್ಯಾಂಕಿಂಗ್, UPI ಇವೆಲ್ಲ ರೀತಿಯಾಗಿರ್ತಕ್ಕಂಥ ಈ ಒಂದು ಮಾಹಿತಿ ಮತ್ತು ತಂತ್ರಜ್ಞಾನವನ್ನ ಆಪ್ಟಿಮಮ್ ಲೆವೆಲ್ ಅಲ್ಲಿ, ಮ್ಯಾಕ್ಸಿಮಮ್ ಲೆವೆಲ್ ಅಲ್ಲಿ ಅಂದ್ರೆ ಗರಿಷ್ಠ ಮಟ್ಟದಲ್ಲಿ ಉಪಯೋಗಿಸ್ಕೊಂಡು ಈ ಒಂದು ಸ್ಪೀಡಿ ಸರ್ವಿಸ್ ಮತ್ತು ಅಕ್ಯುರೇಟ್ ಸರ್ವಿಸ್ ಅಂದ್ರೆ ಸ್ಪೀಡಿ ಸರ್ವಿಸ್
ಗ್ರಾಹಕರಿಗೆ ಅತಿ ಜಾಗೃತಿಯಾಗಿ ಸೇವೆಯನ್ನು ಕೊಡ್ತಕ್ಕಂಥದ್ದು ಮತ್ತು ಕರಾರುವಕ್ಕಾಗಿ ನಿಖರವಾಗಿ ಸೇವೆಯನ್ನು ಕೊಡ್ತಕ್ಕಂಥದ್ದು, ಅಕ್ಯುರೇಟಿವ್ ಆಗಿ ಸೇವೆಯನ್ನು ಕೊಡ್ತಕ್ಕಂಥ ಒಂದು ಬ್ಯಾಂಕ್ ಅಂತಂದ್ರೆ ಅದು ವಿಕಾಸ್ ಸಹಕಾರ ಬ್ಯಾಂಕ್. ಸೊ ಹಾಗಾಗಿ ಇದರ ಜೊತೆಗೆ ಈ ಬ್ಯಾಂಕಿನ ಒಂದು ಕಾರ್ಯವ್ಯಾಪ್ತಿ ಮೊದಲು ಒಂದು ತಾಲೂಕು ಮತ್ತು ಕೆಲವು ತಾಲೂಕುಗಳಿಗೆ ಮಾತ್ರ ಸೀಮಿತವಾದಂಥದ್ದು ಪ್ರಾರಂಭದಲ್ಲಿ. ಆದರೆ ಇವತ್ತಿನ ದಿವಸ ಆ ಬ್ಯಾಂಕು 2 ಡಿವಿಷನ್ಗಳ ಕಾರ್ಯವ್ಯಾಪ್ತಿಯನ್ನು ಒಳಗೊಂಡಿದೆ, ಗುಲ್ಬರ್ಗಾ ಡಿವಿಷನ್ ಮತ್ತು ಬೆಳಗಾಂ ಡಿವಿಷನ್. ಕಾರಣ ಹುಬ್ಳಿ ಮತ್ತು ಧಾರವಾಡದಲ್ಲಿ ಶಾಖೆಯನ್ನು ಹೊಂದಿದೆ, ಅದು ಬೆಳಗಾಂ ಡಿವಿಷನ್ನಿನ ಕಾರ್ಯವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು. ಹಾಗಾಗಿ ಈ ಬ್ಯಾಂಕು 2 ರೆವಿನ್ಯೂ ಡಿವಿಷನ್ನಿನ ಕಾರ್ಯವ್ಯಾಪ್ತಿಯನ್ನು ಇದು ಆವರಿಸಿಕೊಂಡಿದೆ. ಇದರ ಜೊತೆಗೆ ಕೆಲವು ಅಶಕ್ತವಾಗಿರ್ತಕ್ಕಂಥ ಸಹಕಾರ ಬ್ಯಾಂಕ್ಗಳನ್ನ ವಿಲೀನಗೊಳಿಸೋದ್ರಲ್ಲೂ ಸಹ ಮುಂದೆ ಬಂದಿದೆ ಈ ಬ್ಯಾಂಕು. ಉದಾಹರಣೆಗೆ ಬೀದರ್ ಮಹಿಳಾ ಕೋಆಪರೇಟಿವ್ ಬ್ಯಾಂಕ್ ಅನ್ನ ತಕ್ಷಣ ಈಗಾಗಲೇ ಅದು ಈ ಒಂದು ಬ್ಯಾಂಕ್ ಜೊತೆಯಲ್ಲಿ ವಿಲೀನಗೊಳಿಸ್ಕೊಂತ ಇದೆ. ಅಂದ್ರೆ ಅಶಕ್ತ ಬ್ಯಾಂಕುಗಳಿಗೂ ಸಹ ತನ್ನ ಸಹಾಯ ಹಸ್ತವನ್ನ ಚಾಚುವುದರ ಮುಖಾಂತರ ಈ ಬ್ಯಾಂಕು ಅತಿ ಹೆಚ್ಚಿನ ಸಹಾಯ ಹಸ್ತವನ್ನ, ಯಾಕೆಂದ್ರೆ ನಮ್ಮ ಸಹಕಾರ ಸಂಸ್ಥೆ ಸಹಕಾರ ತತ್ವಗಳಲ್ಲಿ 7 ಸಹಕಾರ ತತ್ವಗಳಿದೆ, ಅದರಲ್ಲಿ 6ನೇದು ಕೋಆಪರೇಷನ್ ಅಮಾಂಗ್ ಕೋಆಪರೇಟಿವ್ಸ್ ಅಂತ. ಅಂದ್ರೆ ಸಹಕಾರಿಗಳಲ್ಲಿ ಪರಸ್ಪರ ಸಹಾಯ ಹಸ್ತವನ್ನ ಚಾಚಿಸ್ತಕ್ಕಂಥದ್ದು. ಹಾಗಾಗಿ ಯಾವ ಒಂದು ಸಹಕಾರ ಸಂಸ್ಥೆಗಳು ಅಶಕ್ತವಾಗಿವೆ ಅಂದ್ರೆ ಡಿಫಂಕ್ಟ್ ಆಗಿವೆ ಮತ್ತು ಆರ್ಥಿಕವಾಗಿ ನಷ್ಟದಲ್ಲಿದೆ ಅಂಥ ಬ್ಯಾಂಕ್ಗಳನ್ನ ಗುರುತಿಸಿ ಅಂಥ ಬ್ಯಾಂಕ್ಗಳನ್ನ ಅಮಲ್ಗಮೇಟ್ ಮಾಡ್ತಕ್ಕಂಥದ್ದು, ಅವಂತಹ ಬ್ಯಾಂಕ್ಗಳನ್ನ ಈ ಬ್ಯಾಂಕಿನ ಜೊತೆಯಲ್ಲಿ ವಿಲೀನಗೊಳಿಸ್ತಕ್ಕಂಥ ಒಂದು ದಿಟ್ಟ ಹೆಜ್ಜೆಯನ್ನ ಈ ಬ್ಯಾಂಕಿನ ಆಡಳಿತ ಮಂಡಳಿ ಅಧ್ಯಕ್ಷರು ಮತ್ತು ಸಂಸ್ಥಾಪಕ ಅಧ್ಯಕ್ಷರು ಕೈಗೊಂಡಿರ್ತಕ್ಕಂಥದ್ದು ಬಹಳ ಸಂತೋಷಕರವಾಗಿರ್ತಕ್ಕಂಥ ವಿಚಾರ ಹಾಗೂ ಪ್ರಶಂಸೆಯಕ್ಕೆ ಒಳಗೊಂಡಿರ್ತಕ್ಕಂಥ ವಿಚಾರ. ಹಾಗಾಗಿ ಈ ಒಂದು ಸಹಕಾರ ಬ್ಯಾಂಕಿನ 25 ವರ್ಷಗಳ ಒಂದು ಹಾದಿ, ನಡೆದು ಬಂದಂತ ಹಾದಿ ಬಹಳ ಅರ್ಥಪೂರ್ಣವಾಗಿದೆ. ಅದಕ್ಕೋಸ್ಕರ ಈ 25ನೇ ವರ್ಷದ ಸಿಲ್ವರ್ ಜೂಬ್ಲಿ ಏನಿದೆ, ಈ ಸಂಭ್ರಮ ಬಹಳ ಮೀನಿಂಗ್ಫುಲ್ ಆಗಿ ನಡೀತಾ ಇದೆ, ಬಹಳ ಅರ್ಥಪೂರ್ಣವಾಗಿ ಸಾರ್ಥಕತೆಯಿಂದ ಈ ಒಂದು ಬ್ಯಾಂಕು ನಡ್ಕೊಂಡ್ ಬರ್ತಾ ಇದೆ. ಅದಕ್ಕೋಸ್ಕರನೇ ಈ ವರ್ಷದಲ್ಲಿ ಅಂದ್ರೆ 2021ರಿಂದ ಈ ಒಂದು 2022 ಸೆಪ್ಟೆಂಬರ್ವರೆಗೂ ಈ 365 ದಿವಸದ ಅವಧಿಯಲ್ಲಿ ವಿವಿಧ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಈಗಾಗಲೇ ನಮ್ಮ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಾಹಕರು ಅವರು ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದ್ರು, ಏನಂದ್ರೆ ವಿಕಾಸ್ ಬ್ಯಾಂಕು ತಟ್ಟಂತ ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೊಳ್ತಕ್ಕಂಥದ್ದು ಮತ್ತು ರಸಪ್ರಶ್ನೆಗಳು ಮತ್ತು ಯುವ ವಿಕಾಸ, ಸಹಕಾರಿಗಳ ವಿಕಾಸ, ಮಹಿಳಾ ವಿಕಾಸ ಮತ್ತು ಈ ಒಂದು ವಿಕಾಸ್ ಬೆಳ್ಳಿ ಹಬ್ಬದ ಪ್ರಯುಕ್ತ ಹಲವಾರು ರಂಗದಲ್ಲಿ ಒಂದು ಉಪನ್ಯಾಸ ಮಾಲಿಕೆಯನ್ನು ಕೊಡ್ತಕ್ಕಂಥದ್ದು, ಒಗಟುಗಳನ್ನು ಕೊಡ್ತಕ್ಕಂಥದ್ದು, ಹೀಗಾಗಿ ಹಲವಾರು ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಒಂದು ವಾರದಲ್ಲಿ 7 ದಿವಸದಲ್ಲಿ ಒಂದೊಂದು ರೀತಿಯಾಗಿರ್ತಕ್ಕಂಥ ಹೊಸ ಅನ್ವೇಷಣೆಗೆ ಒಳಪಟ್ಟಿರ್ತಕ್ಕಂಥ ವಿಷಯಗಳ ಬಗ್ಗೆ ಚರ್ಚೆ, ಉಪನ್ಯಾಸ ಇವೆಲ್ಲವನ್ನು ಸಹ ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಚಾರ ಅಂತಕ್ಕಂಥದ್ದನ್ನ ನಾನು ಭಾವಿಸ್ತಾ, ನನ್ನನ್ನು ಸಹ ಇವತ್ತೊಂದು ದಿವಸ ಮುಖ್ಯ ಅತಿಥಿಯಾಗಿ ಈ ಒಂದು ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಬ್ಯಾಂಕಿನ ಸಂಸ್ಥಾಪಕ ಅಧ್ಯಕ್ಷರಿಗೆ ಮತ್ತು ಹಾಲಿ ಅಧ್ಯಕ್ಷರಿಗೆ, ಆಡಳಿತ ಮಂಡಳಿಯವರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆಲ್ಲರಿಗೂ ಸಹ ನಾನು ವೈಯಕ್ತಿಕವಾಗಿ ಮತ್ತೊಮ್ಮೆ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಸಹಕಾರ. ಅತಿಥಿ ನುಡಿಗಳನ್ನಾಡಿದ ಶ್ರೀ HS ನಾಗರಾಜಯ್ಯ ಇವರಿಗೆ ಧನ್ಯವಾದಗಳು. ಈಗ ಪುಟ್ಟ ವಿರಾಮ ತೆಗೆದುಕೊಂಡು ಬರೋಣ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ವಿಕಾಸ್ ಮೊಬೈಲ್ ಆಪ್, RTGS, ನೆಫ್ಟ್, IMPS, UPI, ಇಂಟರ್ನೆಟ್ ಬ್ಯಾಂಕಿಂಗ್, ಕಾಲ್ಸೆಪ್ಟ್ ಆಪ್ ಮುಂತಾದ ಆಧುನಿಕ ಸೌಕರ್ಯ ಹೊಂದಿದ ನವಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ನ ವೆಬ್ಸೈಟ್ ಅನ್ನು ಸಂದರ್ಶಿಸಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ.
ಜೀವ ವಿಮಾ ಸಾಮಾನ್ಯ ವಿಮಾ ಕಂಪನಿಗಳ ಸಹಯೋಗದಲ್ಲಿ ನಮ್ಮೆಲ್ಲ ಗ್ರಾಹಕರ ಜೀವ, ಆರೋಗ್ಯ ಹಾಗೂ ಅವರ ಆಸ್ತಿಗಳಿಗೆ ವಿಮಾ ಸೌಲಭ್ಯ ಹಾಗೂ ಫಾಸ್ಟ್ಯಾಗ್ನಂತಹ ಸೌಕರ್ಯ ಹೊಂದಿದ ನವಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ ವೆಬ್ಸೈಟ್ ಅನ್ನು ಸಂದರ್ಶಿಸಿ. ವೇದಿಕೆಗೆ ಗಣ್ಯರನ್ನು ಸ್ವಾಗತಿಸುವಾಗ ಕೃಷ್ಣ ಕಟ್ಟೀರವರನ್ನು ಕೃಷ್ಣಾರೆಡ್ಡಿ ಎಂದು ತಪ್ಪಾಗಿ ಹೇಳಿದ್ದು ಕ್ಷಮೆ ಇರಲಿ. ತಾಂತ್ರಿಕ ಕಾರಣಗಳಿಂದ ಕೃಷ್ಣ ಕಟ್ಟಿ ಸರ್ ಈಗ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ಸ್ವಾಗತ. ಇದೀಗ ಕಾರ್ಯಕ್ರಮದ ಪ್ರಮುಖ ಘಟ್ಟವಾದ ಉಪನ್ಯಾಸವನ್ನು ಡಾಕ್ಟರ್ ಕೃಷ್ಣ ಕಟ್ಟಿ ಇವರು ಸುಖಿ ಜೀವನಕ್ಕಾಗಿ ಸಖಿ ಗೀತ ಕುರಿತು ಉಪನ್ಯಾಸ ಪ್ರಾರಂಭಿಸುವಂತೆ ಕೋರುತ್ತೇವೆ. ಇವರಿಗೆ ವೇದಿಕೆಯನ್ನು ಅನುವು ಮಾಡಿಕೊಡುತ್ತೇವೆ. ಹಲೋ ಹಲೋ ಸರ್, ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ. ಕಟ್ಟಿ ಸರ್. ಓಕೆ, ಮಾತಾಡಿ ಸರ್. ಸರ್ ಇಯರ್ಫೋನ್ಸ್ ತೆಗಿ ಸರ್, ತೆಗೆದ್ಬಿಟ್ಟು ಮಾತಾಡಿ ಸರ್. ಇಲ್ಲ, ಕೇಳಿಸ್ತಾ ಇಲ್ಲ ಸರ್. ಇಯರ್ಫೋನ್ಸ್ ತೆಗೀರಿ ಸರ್. ಅದು ಇಲ್ಲಾಂದ್ರೆ ಸರಿಗಾಗಿ ಅದು ಪ್ಲಗ್ ಇನ್ ಮಾಡಿ ಸರ್. ಕರೆಕ್ಟ್ ಆಗಿ ಪ್ಲಗ್ ಇನ್ ಆಗಿಲ್ಲ ಅನ್ಸುತ್ತೆ. ಇಯರ್ಫೋನ್ಸ್ ಕರೆಕ್ಟ್ ಆಗಿ ಚುಚ್ಚಿ ಸರ್ ಮೊಬೈಲ್ಗೆ. ಹಾ, ಮಾತಾಡಿ ಸರ್ ಈಗ. ಹಾ, ಅದು ಮಾತಾಡಿ ಸರ್. ಈಗ ಕೇಳಿಸ್ತಾ ಇದೆಯಾ? ಮಾತಾಡಿ ಸರ್. ಕೇಳಿಸ್ತಾ ಇದೆ ಸರ್. ಈಗ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ. ಎಲ್ಲರಿಗೂ ನನ್ನ ನಮಸ್ಕಾರ. ವಿಕಾಸ್ ಕೋಆಪರೇಟಿವ್ ಬ್ಯಾಂಕ್ ಅಥವಾ ವಿಕಾಸ ಸೌಹಾರ್ದತೆ ಅನ್ನುವ ಒಂದು ಹೊಸಪೇಟೆಯ ಅಥವಾ ವಿಜಯನಗರ ಜಿಲ್ಲೆಯ ಹೆಮ್ಮೆಯ ಒಂದು ಬ್ಯಾಂಕು ಈ ರೀತಿಯಾದಂತಹ ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡದ್ದು ಬಹಳ ಸಂತಸದ ವಿಚಾರ. 25 ವರ್ಷ ಒಂದು ಬ್ಯಾಂಕ್ ನಡೆಸುವುದು ಸಾಮಾನ್ಯ ವಿಷಯವಲ್ಲ. ಬರೇ ತಾನು ಒಂದೇ ಊರಲ್ಲಿರದೆ ತನ್ನ ಕೈಗಳನ್ನು ವಿಶಾಲಬಾಹುವಾಗಿ ಚಾಚಿಕೊಂಡಿದ್ದಕ್ಕೆ ಆ ಇಡೀ ಬ್ಯಾಂಕಿಗೆ ನಾನು ಅಭಿನಂದನೆಗಳನ್ನು ಹೇಳಿ ನನ್ನ ಮಾತನ್ನು ಪ್ರಾರಂಭಿಸುತ್ತಿದ್ದೇನೆ. ಇಲ್ಲೇ ನಾನು ಇವತ್ತು ಆರಿಸಿಕೊಂಡಂತಹ ವಿಷಯ ಸುಖಿ ಜೀವನಕ್ಕಾಗಿ ಸಖಿ ಗೀತ ಅಂತಿಕೊಂಡು ಹೇಳಿ. ಬ್ಯಾಂಕು ಸಹಿತ ಎಲ್ಲರ ಸುಖಿ ಜೀವನವನ್ನೇ ಬಯಸ್ತಕ್ಕಂಥದ್ದು. ಇಲ್ಲಿ ಆ ಸುಖಿ ಜೀವನ ಮತ್ತು ಸಖಿ ಗೀತ ಅನ್ನುವ ವಿಚಾರದ ಹಿನ್ನೆಲೆಯಲ್ಲಿ ನಾನು ಬೇಂದ್ರೆಯವರ ಸಖಿ ಗೀತ ಅಂತಕ್ಕಂಥ ಕಾವ್ಯದ ಹಿನ್ನೆಲೆಯಲ್ಲಿ ಇವತ್ತು ನಿಮ್ಮ ಜೊತೆ 4 ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ನಿಮಗೆಲ್ಲ ಗೊತ್ತಿದೆ, ಬೇಂದ್ರೆ ಈ ದೇಶದ ಬಹುದೊಡ್ಡ ಕವಿ. ಕನ್ನಡಕ್ಕೆ 2ನೆಯ ಜ್ಞಾನಪೀಠವನ್ನು ತಂದುಕೊಟ್ಟಂಥದ್ದು ನಿಮಗೆ ಈಗಾಗಲೇ ಗೊತ್ತಿರಬಹುದು. ಆದರೂ ಒಂದು ಮಾತನ್ನು ಹೇಳಿ ನಾನು ಮುಂದೆ ಹೋಗ್ತಾ ಇದ್ದೀನಿ. ಭಾರತೀಯ ಸಾಹಿತ್ಯದಲ್ಲಿ 8 ಜ್ಞಾನಪೀಠಗಳನ್ನು ಪಡೆದಂತಹ ಒಂದೇ ಒಂದು ಭಾಷೆ ಅಂದರೆ ಕನ್ನಡ. ಅದು ಬಹಳ ಹೆಮ್ಮೆಯ ಭಾಷೆ. ಅದಕ್ಕಾಗಿಯೇ ಇದಕ್ಕೆ ಶಾಸ್ತ್ರೀಯ ಭಾಷೆಯ ಪುರಸ್ಕಾರ ಅಂತಕ್ಕಂಥದ್ದು ಸಿಕ್ಕಿತ್ತು. ಬೇಂದ್ರೆ ಅವರನ್ನು ವರಕವಿ ಅಂತ ಕರೆದದ್ದಿದೆ ಮತ್ತು ಜಾನಪದ ಗಾರುಡಿಗ, ಹೀಗೆ ಬೇರೆ ಬೇರೆ ಇದರಿಂದ ಬೇಂದ್ರೆ ಅವರನ್ನು ಕರೆದಂಥದ್ದು ನಿಮಗೆಲ್ಲ ಗೊತ್ತಿದೆ. ನೀವೆಲ್ಲರೂ ಸಾಮಾನ್ಯವಾಗಿ ಬೇಂದ್ರೆ ಅವರನ್ನು ನಿಮ್ಮ ಅಭ್ಯಾಸದಲ್ಲಿ, ವಿದ್ಯಾರ್ಥಿ ಜೀವನದಲ್ಲಿ ಓದಿರ್ತೀರಿ. ಆದರೂ ಸಹಿತ ಈ ಬೆಳ್ಳಿ ಹಬ್ಬದ ಮತ್ತು ಈ ಕಾರ್ತೀಕ ಮಾಸ ಮತ್ತು ನವೆಂಬರ್ ತಿಂಗಳ ರಾಜ್ಯೋತ್ಸವದ ಮಾಸದಲ್ಲಿ ನಾನು ಬೇಂದ್ರೆಯವರ ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೇನೆ. 1936ರಲ್ಲಿ ಬರೆದಂತಹ ಕಾವ್ಯ ಬೇಂದ್ರೆಯವರ ಸಖಿಗೀತ. ಇದು ಬೇಂದ್ರೆಯವರ ಜೀವನ. ಬೇಂದ್ರೆ ಒಂದು ಮಾತನ್ನು ಹೇಳ್ತಾರೆ, ಏನು ಅಂತಂದರೆ, ಇದು ನನ್ನ ಜೀವನದ ಹಂದರದ ಮೇಲೆ ಬೆಳೆದು ಬಂದಂತಹ ಒಂದು ಕಥೆ. ನಮ್ಮ ಭಾರತೀಯ ಪರಂಪರೆಯಲ್ಲಿ ನಮ್ಮ ಇಡೀ ಬದುಕು ಏನಪ್ಪ ಅಂತಂದ್ರೆ ವಸುದೈವ ಕುಟುಂಬಕಂ ಅನ್ನೋ ಪರಿಕಲ್ಪನೆಯ ಮೇಲೆ ಭಾರತದ ಬದುಕು, ಭಾರತೀಯ ಪರಂಪರೆ, ಭಾರತೀಯ ಕುಟುಂಬದ ಪದ್ಧತಿ
ನಾನು ಈ ವಿಷಯವನ್ನು ಯಾಕೆ ಆಯ್ಕೆ ಮಾಡಿಕೊಂಡೆ ಅಂತಂದರೆ, ಇವತ್ತಿನ ಈ ಯುವಜನಾಂಗದಲ್ಲಿ ಆಗ್ತಕ್ಕಂತಹ ವಿಯೋಗ, ಸಂಯೋಗ ಮತ್ತು ವಿಯೋಗ, ಈ ವಿಯೋಗದ ಹಿನ್ನೆಲೆಯಲ್ಲಿ 4 ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಆರಿಸಿಕೊಂಡಂತಹದ್ದು. ಎಲ್ಲರೂ ಬಯಸೋದೇನು ಅಂದರೆ ಸುಖಿ ಜೀವನ. ಆ ಸುಖಿ ಜೀವನಕ್ಕಾಗಿ ಬೇಂದ್ರೆ ಅವರ ಸಖಿ ಗೀತ ಏನು ಹೇಳ್ತದ ಅಂತ ಅನ್ನೋದನ್ನು, ಆ ಮೊದಲನೆಯ ಕಾವ್ಯದ ಸಾಲನ್ನು ಓದಿ ನಾನು ಮುಂದೆ ಹೋಗ್ತೀನಿ. ಸಖಿ ನಮ್ಮ ಸಖ್ಯದ ಆಖ್ಯಾನ ಕಟು ಮಧುರ, ವ್ಯಾಖ್ಯಾನ ದೊಡಗೂಡಿ ವಿವರಿಸಲೆ, ಕರುಳಿನ ತೊಡಕನ್ನು ಕುಸರಾಗಿ ಬಿಡಿಸಿಟ್ಟು ತೊಡವಾಗಿ ತಿರುಗೊಮ್ಮೆ ನಾಧರಿಸಲೆ. ಒಟ್ಟು 937 ಸಾಲುಗಳಿಂದ ಕೂಡಿದಂತಹ ಇದೊಂದು ಪದ್ಯ. ಲಾವಣಿ ಛಂದಸ್ಸಿನಲ್ಲಿ ಇರ್ತಕ್ಕಂಥದ್ದು. ಲಾವಣಿ ಛಂದಸ್ಸು ನಮಗೆ ಕನ್ನಡದ್ದೇ, ಮರಾಠಿ ಹೋಗಿ ಮರಾಠಿಯಿಂದ ಮತ್ತೆ ಕನ್ನಡಕ್ಕೆ ಬಂದಂಥದ್ದಿದು. ನಾವೆಲ್ಲ ಹೆಮ್ಮೆ ಪಡಬೇಕು. ನೃಪತುಂಗ ಕವಿರಾಜ ಮಾರ್ಗದಲ್ಲಿ ಹೇಳ್ತಾನೆ, ಕೊಪ್ಪಣವನ್ನು ಇಟ್ಟುಕೊಂಡು ಹೇಳ್ತಾನೆ, ಬಹಳ ಮುಖ್ಯವಾದಂತಹ ಗಟ್ಟಿ ಭಾಷೆಯಿಂದ ಕೂಡಿದಂತಹ ಪ್ರದೇಶ ಆಗಿತ್ತು ಅಂತಿಕೊಂಡು ಹೇಳಿ. ಅಂತಹ ಭಾಗದಲ್ಲಿ ಬಂದಂತಹ ಒಂದು ಛಂದಸ್ಸು, ಆ ಲಾವಣಿ ಛಂದಸ್ಸಿನಲ್ಲಿ ಬಂದಂತಹ ಕಾವ್ಯ ಸಖಿ ಗೀತ. 8 ಸಾಲುಗಳಿಗೆ ಬೇಂದ್ರೆಯವರು 2 ಸಾಲೆಗಳನ್ನು ಬರೀತಾರ. ನನಗೂ ನಿನಗೂ ಅಂಟಿದ ನಂಟಿನ ಕೊನೆ ಬಲ್ಲವರಾರು ಕಾಮಾಕ್ಷಿಯೇ. ಈ 8 ಸಾಲುಗಳ ಬಗ್ಗೆ ಒಂದು ವಿಚಾರ ಹೇಳ್ತಾ ಇದ್ದೀನಿ. ಬೇಂದ್ರೆಯವರು ಗಾಯತ್ರಿ ಉಪಾಸಕರು. ಯಾಕಂತಂದರೆ ಗಾಯತ್ರಿ ಉಪಾಸನೆ ಏನು ಕೊಡ್ತದೆ ಗಾಯತ್ರಿ ಅಂತಂದರೆ, ಧಿಯೋ ಯೋನಃ ಪ್ರಚೋದಯಾತ್. ಏನೂ ಕೇಳೋದಿಲ್ಲ. ಗಾಯತ್ರಿ ಉಪಾಸಕರು ಎಲ್ಲರೂ ಕೇಳೋದೇನು ಗಾಯತ್ರಿ ಏನಂತಂದ್ರೆ, ಧಿ ಅಂದರೆ ಬುದ್ಧಿಯನ್ನು ಕೊಡು, ಬುದ್ಧಿಶಕ್ತಿಯನ್ನು ಕೊಡು, ಪವರ್ ಅಂತ ಹೇಳ್ತೀವಿ ನಾವು. ನಮಗೆ ಶಕ್ತಿ ಯಾವುದು, ದೇಶದ ಶಕ್ತಿ ಯಾವುದು ಅಂತಂದ್ರೆ ಜ್ಞಾನ. ಉಪನಿಷತ್ ಅದೇ ಹೇಳ್ತದೆ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಜ್ಞಾನ ಸತ್ಯದಿಂದ ಕೂಡಿರ್ತದೆ. ಆ ಸತ್ಯ ಜ್ಞಾನಕ್ಕೆ ಪೂರಕವಾಗಿರ್ತದೆ. ಆದ್ದರಿಂದ ಬೇಂದ್ರೆಯವರು ಈ 8 ಸಾಲುಗಳಿಗೆ 8 ಪಾದಗಳಿಂದ ಕೂಡಿದಂತಹದ್ದು ಗಾಯತ್ರಿ. 8 3 24, 3 ಪಾದಗಳಿಂದ, ಅದಕ್ಕೆ 3 ಪಾದ, 3 ಪಾದಗಳಿಂದ ಕೂಡಿದಂತಹ ಗಾಯತ್ರಿ ಉಪಾಸನೆ ಹಿನ್ನೆಲೆಯಲ್ಲಿ. ಮತ್ತು 24ನೇ ವರ್ಷಕ್ಕೆ ಅವ್ರ ಮದುವೆ ಆಗಿತ್ತು. 8 3 24. ಅವ್ರಿಗೆ ಸಂಖ್ಯಾಶಾಸ್ತ್ರದ ಬಗ್ಗೆನೂ ಬಹಳ 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 ಕೆಲಸ ಮಾಡಿದರು. ಅವರ ಬಾಲಬೋಧೆ ಅಂತಕ್ಕಂಥ ಒಂದು ಕವನ ಸಂಕಲನ ಇದೆ ಕೊನೆಯದು. ಅದರ ಎಲ್ಲ ಕವಿತೆ ಶಿರೋನಾಮೆಗಳು ಅವು ಅಂಕೆಗಳಿಂದ ಕೂಡಿವೆ, 1 2 3 4 ಅಂತಿಕೊಂಡು ಹೇಳಿ. ಹಾಗೆ ಇಲ್ಲೇ 8 ಸಾಲುಗಳಿಗೆ ಕೊನೆಗೆ ಹೇಳ್ತಾರ, ನನಗೂ ನಿನಗೂ ಅಂಟಿದ ನಂಟಿನ ಕೊನೆ ಬಲ್ಲವರಾರು ಕಾಮಾಕ್ಷಿ ಅಂತಿಕೊಂಡು ಹೇಳಿ. ಈ ಸಖಿ ಗೀತ ಯಾಕೆ ಬರೆದ್ರು? ಎಲ್ರಿಗೂ ಒಂದಿದೆ, ಬೇಂದ್ರೆ ಮಹಾಕಾವ್ಯ ಬರೀಲಿಲ್ಲ ಅಂತಿಕೊಂಡು ಹೇಳಿ. ಈ ಸಖಿ ಗೀತ ಅಂತಹ ಮಹಾಕಾವ್ಯ ಎಲ್ಲೂ ಇಲ್ಲೇ ಇಲ್ಲ. ನಮ್ಮಲ್ಲೇ ಹೆಂಡತಿಯನ್ನ ಗೆಳತಿಯನ್ನಾಗಿ ಮಾಡಿಕೊಂಡು ಹೋಗ್ತಕ್ಕಂಥದ್ದು. ನೀವೆಲ್ಲರೂ ಗೀತೆಯಲ್ಲಿ ಒಂದು ಮಾತನ್ನು ಕೇಳ್ತೀರಿ, ಸಖ್ಯಯೋಗ ಅಂತಿಕೊಂಡು ಹೇಳಿ. ಬಹಳ ಮುಖ್ಯವಾದಂತಹದ್ದು ಆ ಯೋಗ. 18 ಅಧ್ಯಾಯಗಳ ಗೀತೆಯಲ್ಲಿ ಆ ಕೃಷ್ಣನ ಸಖ್ಯಯೋಗ ಇದೆಯಲ್ಲ, ಅನೇಕ ಉದಾಹರಣೆಗಳು ಸಿಗ್ತಾವೆ ನಿಮಗೆ. ಸಂದೀಪನಿ ಗುರುಗಳಲ್ಲಿ ಅಭ್ಯಾಸ ಮಾಡಿದಂತಹ ಸುಧಾಮನಾಗಿರಬಹುದು, ಅರ್ಜುನನಾಗಿರಬಹುದು, ವಿದುರನಾಗಿರಬಹುದು, ಅನೇಕ ಗೆಳೆಯರು. ಭಾಗವತದಲ್ಲಿ ಒಂದು ಕಥೆ ಬರ್ತದೆ. ಏನು ಅಂತಂದರೆ, ಈ ಭಾಗವತದ ಹಿಂದಿನ ಯುಗದಲ್ಲಿ ಋಷಿಕುಮಾರೆಲ್ಲ ತಪಸ್ ಮಾಡ್ತಾರಂತೆ. ಭಗವಂತ ಒಲಿತಾನಂತವ್ರು. ಒಲದ ಮೇಲೆ ಅವ್ರು ಹೇಳ್ತಾರಂತ, ಏನು ನಿಮ್ಮ ಆಶಾ? ಕೃಷ್ಣ, ಒಮ್ಮೆ ನಿನ್ನ ಆಲಿಂಗನ ಬೇಕಪ್ಪ, ಒಮ್ಮೆ ಜೀವನದಲ್ಲಿ. ಅದಕ್ಕೆ ಹೇಳ್ತಾನಂತ, ಈ ಯುಗದಲ್ಲಿ ಆಲಿಂಗನ ಕೊಡಲಿಕ್ಕೆ ಸಾಧ್ಯ ಇಲ್ಲ ನಾನು, ರಾಮಾಯಣದಲ್ಲಿ, ತ್ರೇತಾಯುಗದಲ್ಲಿ. ಆದ್ದರಿಂದ ನೀವೆಲ್ಲರೂ ಕೃಷ್ಣಾವತಾರದ ಕಾಲಕ್ಕೆ ಬರ್ರಿ ಅಂತಿಕೊಂಡು ಹೇಳಿ. ಹಾಗಾಗಿ ಆ ಕೃಷ್ಣಾವತಾರದ ಕಾಲ ಸಖ್ಯಯೋಗದ ಕಾಲ. ಬೇಂದ್ರೆಯವರು ಆ ಸಖ್ಯಯೋಗವನ್ನು ಆ ಕಡೆಯಿಂದ ತೆಗೆದುಕೊಂಡದ್ದು. ಇನ್ನೂ ಒಂದು ವಿಚಾರ, ಅವರಿಗೆ ತಮ್ಮ ಜೀವನದಲ್ಲಿ ಬಹಳ ಪರಿಣಾಮ ಬೀರಿದಂತಹ ಇನ್ನೊಂದು ಕಾವ್ಯ ಜಯದೇವನ ಗೀತಗೋವಿಂದ. ನಮ್ಮ ಜಯದೇವನ ಗೀತಗೋವಿಂದದ ರಾಧೆ ಪುರಾಣದ ನಾಯಕಿ ಅಲ್ಲ ಆಕೆ. ನಮ್ಮ
ಈ ಒರಿಸ್ಸಾ ಭಾಗದಲ್ಲಿ ಹುಟ್ಟಿ ಬಂದಂಥದ್ದು. ಮಧ್ವಾಚಾರ್ಯರಿಂದ ಪ್ರಭಾವಿತನಾಗಿ ಜಯದೇವ ಗೀತೆಗೋವಿಂದ ಬರ್ತಾನೆ, ಜಯ ಜಯ ದೇವ ಹರೇ ಅಂತ ಬರೀತಾನವನು. ಅದೇ ರೀತಿಯಾಗಿ ಮಧ್ವಾಚಾರ್ಯರ ದ್ವಾದಶ ಸ್ತೋತ್ರದಲ್ಲಿ ಈ ರೀತಿಯಾದಂತಹ ಈ ಪ್ರಾಸಬದ್ಧವಾದ ದ್ರಾವಿಡ ಛಂದಸ್ಸನ್ನು ಸಂಸ್ಕೃತಕ್ಕೆ ತಂದಂತಹ ಮೊದಲನೇ ಕಾವ್ಯ ದ್ವಾದಶ ಸ್ತೋತ್ರ. ಅದಾದಮೇಲೆ ಜಯದೇವನ ಗೀತಗೋವಿಂದ. ಆ ಜಯದೇವನ ಗೀತಗೋವಿಂದದಲ್ಲಿ ರಾಧೆಯನ್ನ ಆತ ಪ್ರೀತಿಸುವುದನ್ನು ನೋಡಿಬಿಟ್ರೆ ಎಷ್ಟು ಪ್ರೀತಿ, ಎಷ್ಟು ಸಖ್ಯ, ಎಷ್ಟು ಸಂತೋಷ, ಎಲ್ಲ ರೀತಿಯ ಶೃಂಗಾರಗಳನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಕೃಷ್ಣ ಮತ್ತು ರಾಧೆಯರ ಪ್ರೀತಿ ಬಹಳ ದೊಡ್ಡದದು. ಕನ್ನಡದಲ್ಲಿ ಭಾಷಾಂತರವಾಗಿದೆ. ಬೇಂದ್ರೆಯವರು ಅದನ್ನು ಭಾಷಾಂತರಕ್ಕೆ ಹೋಗಿ ಅದನ್ನು ಕೈ ಬಿಟ್ಟು ಈ ರೀತಿಯಾಗಿ ಜಯದೇವನ ಗೀತಗೋವಿಂದವನ್ನು ತಮ್ಮ ಕಾವ್ಯದಲ್ಲಿ ತೆಗೆದುಕೊಂಡು ಬಂದಂಥದ್ದು. ಇನ್ನೊಂದು ರಘುವಂಶದ ಒಂದು ಸಾಲು, ಗೃಹಿಣಿ ಸಚಿವ ಸಖಿ ಮಿಥಃ ಪ್ರಿಯ ಶಿಷ್ಯ ಲಲಿತೆ ಕಲಾವಿಧೌ ಅಂತಿಕೊಂಡು ಹೇಳಿ. ಇದು ರಘುವಂಶದಲ್ಲಿ ಅಜ ಅನಿರೀಕ್ಷಿತವಾಗಿ ಮರಣವನ್ನಪ್ಪಿದ ಇಂದುಮತಿಯನ್ನು ನೆನೆಸಿಕೊಂಡು ಹೇಳ್ತಕ್ಕಂಥ ಮಾತು. ಅದೇ ರೀತಿಯಾಗಿ ಪ್ರತಿಜ್ಞಾ ಯೌಗಂಧರಾಯಣದಲ್ಲಿ ಉದಯನನಿಗೆ ವಾಸವದತ್ತೆಯನ್ನು ನೆನೆಸಿಕೊಂಡು ಹೇಳಿದಂತಹ ಮಾತುಗಳಿವೆ. ಇದರಿಂದ ಪ್ರಭಾವಿತರಾಗಿ ಬೇಂದ್ರೆಯವರು ಈ ಸಖ್ಯಯೋಗಕ್ಕೆ ಹೋಗ್ತಾರೆ. ನಾಲ್ಕು ತಂತಿಯ ಸಖ್ಯಯೋಗನೂ ಅದೇ, ನಾನು, ನೀನು, ಆನು, ತಾನು ಅಂತಕ್ಕಂಥದ್ದು. ನಮ್ಮಲ್ಲಿ ಯಾವಾಗಲೂ, ನಾನು ಆಗಲೇ ಹೇಳಿದೆ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ, ವಸುದೈವ ಕುಟುಂಬಕಂ ಎಂದು ಕುಟುಂಬದಲ್ಲಿ ವಿಯೋಗಗಳಾಗಬಾರ್ದು. ಸಂಯೋಗ ದೃಢ ನಿಷ್ಪತ್ತಿ. ಸಂಯೋಗ ಬಹಳ ಮುಖ್ಯವಾದಂಥದ್ದು. ದ ಮೈನ್ಯೂಟ್ ಅಬ್ಸರ್ವೇಷನ್ ಆಫ್ ದ ಫ್ಯಾಮಿಲಿ, ಅದು ಬಹಳ ಮುಖ್ಯವಾದಂಥದ್ದು. ಆದ್ದರಿಂದ ಈ ಬೇಂದ್ರೆಯವರ ಆಖ್ಯಾನ ಕಟು ಮಧುರ, ವ್ಯಾಖ್ಯಾನ ದೊಡಗೂಡಿ ವಿವರಿಸಲೆ. ಅದಕ್ಕಿಂತ ಹಿಂದಗಡೆ ಇನ್ನೊಂದು ನಮಗೆ ಸ್ತ್ರೀ ಅಥವಾ ನಮ್ಮ ಸಂಗಾತಿ ಏನು ಆಗ್ತಾಳ ಅಂತನ್ಲಿಕ್ಕೆ ಒಂದು ಶ್ಲೋಕ ಇದೆ, ನೀವೆಲ್ಲರೂ ಕೇಳಿರಬೇಕು. ಅದು ಇಡೀ ಒಟ್ಟಾರೆ 6 ಲಕ್ಷಣಗಳು ನಮ್ಮ ಈ ಬೇಂದ್ರೆಯವರ ಸಖಿ ಗೀತದಲ್ಲಿ ಬರ್ತದೆ. ಕಾರ್ಯೇಶು ದಾಸಿ, ಕರ್ಣೇಶು ಮಂತ್ರಿ, ಭುಜ್ಯೇಶು ಮಾತಾ, ವಿತ್ತೇಶು ಲಕ್ಷ್ಮಿ, ಕ್ಷಮೆಯಾಧರಿತ್ರಿ, ಶಯನೇಶು ರಂಭ. ಈ 6 ಗುಣಗಳನ್ನು ಚಾಣಕ್ಯ ತನ್ನ ನೀತಿಶಾಸ್ತ್ರದಲ್ಲಿ ಹೇಳ್ತಕ್ಕಂಥ ಮಾತು. ಅದಕ್ಕೆ ಬೇಂದ್ರೆ ತಮ್ಮ ಕಾವ್ಯದಲ್ಲಿ ಹೇಳ್ತಾರೆ, ತಾಯಿ ಎನ್ನುವ ಮಾತು, ಹೆಣ್ಣು ಎನ್ನುವ ಮಾತು ಎರಡಲ್ಲ ಒಂದೆಂದು ಕಲಿಸಿದಳು. ಪರ ಸ್ತ್ರೀಜೇನೆ ಮಾಥರೆ ಜೂ ಹಾಥಕಿ ಅಸತ್ಯನ ಬೋಲೆ, ವೈಷ್ಣವ ಜನತೋ ತೇನೆ ಕಹಿಯಜೆ ಜೋ ಪೀಢ ಪರಾಯಿ ಜಾಣೀರೆ. ಗಾಂಧಿ ಹೇಳಿದಂತಹ ಮಾತು. ನಮ್ಮ ದೇಶದಲ್ಲಿ ಹೆಣ್ಣಿಗೆ ಬಹಳ ದೊಡ್ಡ ಸ್ಥಾನ. ಆದ್ದರಿಂದ ರಮೆಂತೆ ಅಂತ ಹೇಳ್ತೀವಿ ನಾವು. ಎಲ್ಲಿ ಹೆಣ್ಣು ಮಗಳಿರ್ತಾರ ಅಲ್ಲಿ ದೇವತೆಗಳಿರ್ತಾರ ಅಂತಕ್ಕಂಥ ಮಾತು ಬಹಳ ಮುಖ್ಯವಾದಂತಹ ಮಾತು. ಆದ್ದರಿಂದ ಅವ್ರು ಹೇಳೋದೇನು ಅಂತಂದ್ರೆ, ಸಖಿ ನಮ್ಮ ಸಖ್ಯದ ಆಖ್ಯಾನ ಕಟುಮಧುರ, ವ್ಯಾಖ್ಯಾನ ದೊಡಗೂಡಿ ವಿವರಿಸಲೆ. ಈ 6 ರುಚಿಗಳು ಮಧುರ, ಕಟುಮಧುರವಾದಂಥದ್ದು ಯಾವುದು, ಏನು ಅದು? ಆಖ್ಯಾನ ಮತ್ತು ವ್ಯಾಖ್ಯಾನ ಅಂತ 2 ಈ ಮೈಥಾಲಜಿ ಶಬ್ದಗಳನ್ನು ಬಳಸ್ತಾರೆ. ಮಿಥದಿಂದ ಬಂದಂಥ ಶಬ್ದ ಇದು. ಆಖ್ಯಾನ ಅಂದರೆ ಕಥೆ. ಆ ನನ್ನ ಕಥೆ ಏನಿದೆ, ನಮ್ಮಿಬ್ಬರ ಕಥೆ. ಬೇಂದ್ರೆಯವರ ಮದುವೆ ಆದಾಗ ಅವರ ಹೆಂಡತಿ ಆ ಕಡೆ ತವ್ರ ಮನೆ ಹೆಸರು ರಂಗೂಬಾಯಿ, ಇಲ್ಲೇ ಲಕ್ಷ್ಮೀಬಾಯಿ. ಜೋಗಳೇಕರ್ ಮಂಥನದಿಂದ ಬಂದಂಥ ಆ ಹೆಣ್ಣು ಮಗಳು. ಅವಳಿಗೆ 13 ವರ್ಷ, ಬೇಂದ್ರೆಯವರಿಗೆ 24 ವರ್ಷ. 24 ವರ್ಷದ ಈ ಮದುವೆಯಾದಂತಹ ಕವಿ ಮುಂದೆ 20 ವರ್ಷ, ನಮ್ಮ 40ನೇ ವಯಸ್ಸಿನಲ್ಲಿ ಬೇಂದ್ರೆಯವರು ಬೆಳೆದಂಥದ್ದು. ಆದ್ದರಿಂದ ನಮ್ಮಲ್ಲೇ ಮಾತು ಬಹಳ ಮುಖ್ಯವಾದಂಥದ್ದು. ಮನೆಯಲ್ಲಿ ಮಾತಿರಬೇಕು. ಮನೆಯಲ್ಲಿ ಎಷ್ಟೆಷ್ಟು ಮೌನ ಇರ್ತದೆ, ಮೌನ ಹಿಂಸೆಯಿಂದ ಕೂಡಿದಂಥದ್ದು. ಅದಕ್ಕೆ ನಮ್ಮಲ್ಲಿ ಮಾತು ಮತ್ತು ಕಥೆ. ಅದಕ್ಕೆ ಸಂಜೆಯ ಊಟ ಎಲ್ಲರೂ ಕೂಡೇ ಮಾಡಬೇಕು, ಎಲ್ಲರೂ ವಿಚಾರಗಳನ್ನು ಹಂಚಿಕೊಳ್ಬೇಕು, ಎಲ್ಲರೂ ಮಾತುಕತೆ ಮಾಡಬೇಕು. ಅದು ಜೀವನದ ಕ್ರಮ ಆಗಿತ್ತು ನಮ್ಮಲ್ಲಿ. ಈ ವ್ಯಾಖ್ಯಾನ ಏನಂತ ಹೇಳಿ, ನಾನು ಎಷ್ಟು ಪ್ರೀತಿಯಿಂದ ಕೂಡಿತ್ತು ನಮ್ಮ ಜೀವನ ಅಂತ ಅನ್ನೋದ್ರ ಬಗ್ಗೆ ಬೇಂದ್ರೆ ಹೇಳ್ತಾರೆ. ಇಲ್ಲೇ ತಮ್ಮ ಅಪರೂಪವಾದ ಸಂಗತಿಗಳನ್ನೆಲ್ಲ ಈ ಕಾವ್ಯದಲ್ಲಿ ಹಿಡಿದು ಹಾಕ್ತಾರೆ.
ತಮ್ಮ ಇಡೀ ಜೀವನ ಏನಾತು ಅಂತ ಅನ್ನೋದನ್ನು, ಅದರ ಜೊತೆಗೆ ಅವರ ಹೆಂಡತಿಯ ಡೈಲಾಗ್ಸ್, ಅವಳ ಮಾತುಗಳನ್ನು ಸಹಿತ ಇವರೇ ಬರೆದಂತಹದ್ದಿದೆ. ಕರುಳಿನ ತೊಡಕನ್ನು ಕುಸುರಾಗಿ ಬಿಡಿಸಿಟ್ಟು ತೊಡವಾಗಿ ತಿರುಗೊಮ್ಮೆ ನಾಧರಿಸಲೆ, ಇರುಳು ತಾರೆಗಳಂತೆ ಬೆಳಕೊಂದು ಮಿನುಗುವುದು ಕಳೆದ ದುಃಖಗಳಲ್ಲಿ ನೆನೆದಂತೆ, ಪಟ್ಟ ಪಾಡೆಲ್ಲವೂ ಹುಟ್ಟು ಹಾಡಾಗೂತ ಹೊಸವಾಗಿ ರಸವಾಗಿ ಹರಿಯುತ್ತಿವೆ, ಗಂಗೆ ಸಾಗರ ಬಿದ್ದು ಸಾಗರವನ್ನಪ್ಪುತ್ತ ಅರೆಬೆರೆತ ನೆರೆಬೆರೆತ ತಾಣದೋಲು, ಸುಖ ದುಃಖ ಸಂಗಮ ವಾದ ಹೃದ್ರಂಗವು ಪಾವನ ಬೆಂಬೇನು ಯಾವಾಗಲು. ನೋಡ್ರಿ ಎಂಥ ಮಾತು ಅದು. ಸುಖ ದುಃಖ ಸಂಗಮ ಆಗಬೇಕು. ಅದಕ್ಕೆ ಹೇಳ್ತಾರ, ಸುಖ ಅದು ಎಷ್ಟು ಬರಬೇಕು ಅಷ್ಟೇ ಬರಬೇಕು. ಅದಕ್ಕೆ ಹೇಳೋ ಮಾತು ಬೇಂದ್ರೆ, ಬಾ ಅಲ್ಲಿ ಕಡಲಲ್ಲಿ ತೆರೆನೆರೆ ಯೊಡದಲ್ಲಿ ನೀರ್ಬುರುಗು ಮಿಡುವಲ್ಲಿ ಮೀಯೋಣ ಬಾ, ತೆಪ್ಪವೋ ತಾರಿಯೋ ಹರಗೋಲೋ ಹಡಗವೋ ತೆರೆತೊರೆ ತೊಟ್ಟಲ ನೇರೋಣ ಬಾ, ಸಪ್ಪೆ ಬಾಳುವೆಗಿಂತ ಉಪ್ಪು ನೀರು ಲೇಸು ಬಿಚ್ಚು ಸ್ಮೃತಿಗಳ ಹಾಯಿ ಬೀಸೋಣ ಬಾ, ಬೀಸೋಣ ಈಸೋಣ ತೇಲೋಣ ಮುತ್ತಿನ ತವರ್ಮನೆ ಮುಟ್ಟೋಣ ಮುಳುಗೋಣ ಬಾ, ತಾಂಡವ ನಡೆಸಿದ ಜಂಝಾವಾತದ ಕಾಲಿನ ಹುಲಿಗೆಜ್ಜೆ ನಾವಾಗಿರೆ, ನನಗೂ ನಿನಗೂ ಅಂಟಿದ ನಂಟಿನ ಕೊನೆ ಬಲ್ಲವರಾರು ಕಾಮಾಕ್ಷಿ. ನಾನು ಮೊದಲನೇ 8 ಸಾಲುಗಳನ್ನು ಮಾತ್ರ ನಿಮ್ಮ ಮುಂದೆ ಓದ್ದೆ. ನಾನು ಯಾಕೆ ಓದ್ದೆ ಅಂತಂದರೆ, ಪ್ರಾಸ, ಒಳತ್ಪ್ರಾಸ, ಅನುಪ್ರಾಸಗಳು ಒಂದೊಂದು ಶಬ್ದದ ಮೇಲೆ ಆಟ ಆಡ್ತಾನೆ. ಶಬ್ದಗಾರುಡಿಗ ಇವನು. ಬೇಂದ್ರೆಗೆ ಇರುವಷ್ಟು ಶಬ್ದದ ಸಾಹಿತ್ಯ ನಮ್ಮ ಕನ್ನಡದ ಅಥವಾ ಭಾರತೀಯ ಪರಂಪರೆಯ ಯಾವ ಸಾಹಿತ್ಯವೂ ಇದ್ದಿದ್ದಿಲ್ಲ ಅಂತನೋ ಅಭಿಪ್ರಾಯ ನನ್ನದು. ಒಂದು ಸಣ್ಣ 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 ವಿಚಾರದಲ್ಲಿ ಅಲ್ಲೇ ಪ್ರಾರಂಭದ ಮಾತುಗಳನ್ನು ಹೇಳಿ ತಮ್ಮ ಮದುವೆಯ ಒಂದು ಕಥೆಯನ್ನು ಹೇಳ್ತಾರೆ. ನಿಮಗೆಲ್ಲರಿಗೂ ಮದುವೆಯಾಗಿ ನನ್ನ ಮಾತುಗಳನ್ನು ಕೇಳ್ತಕ್ಕಂಥವ್ರೆಲ್ಲರಿಗೂ ನಿಮ್ಮ ಮದುವೆ ನೆನಪಾಗಲಿಕ್ಕೆ ಈ 8 ಸಾಲೆಗಳನ್ನು ಓದ್ತೀನಿ. ಆ ಮದುವೆಯ ಅನುಬಂಧ ಬಹಳ ಮುಖ್ಯವಾದಂಥದ್ದು. ಮಾಂದಳಿರ ತೋರಣ ಹೂಮೀಡಿ ಗುಡಿಗಟ್ಟಿ ಮಧುಮಾಸ ಹೊರಟಿತ್ತು ನಿಬ್ಬಣಕ್ಕೆ, ಚಂದೀರ ದೇವನ ಮುಗಿಲ ಮಂದಿರದಲ್ಲಿ ಕಣ್ಣಿದರು ಕೌಮುದಿ ಕುಣಿಯುತ್ತೀರೆ. ಚೈತ್ರ ಮಾಸ. ಮಂತ್ರದ ತಂತ್ರದ ಮಂದಿ ವಾಳದ ಮದುವೆ ಸಂದಣಿಯಲ್ಲಿ ಹೇಗೋ ಮೆರೆಯುತ್ತಿದೆ, ಅಂತಃ ಪಟದಾಚೆ ವಿಧಿ ತಂದ ವಧು ನೀನು ಮಾಲೆಯ ಸಾವರಿಸಿ ನಿಂತಿದ್ದೀಯೇ, ಮುತ್ತಿಗೂ ಮಿಗಿಲಾಗಿ ಹೂವಿಗೂ ಹಿರಿದಾಗಿ ಬೆವರಹನಿ ಬಾಸಿಂಗ ತುಳುಕುತ್ತೀರೇ, ನತ್ತನು ನಾಚಿಸಿ ಬೆವರಿನ ಹನಿಯೊಂದು ಮೂಗು ಬಟ್ಟಿನ ಅಂದ ಮಿನುಗುತ್ತೀರೆ, ಆಟದ ಕನ್ನಿಕೆ ಮಂಗಳ ಲಗ್ನಕ್ಕೆ ಮಾಲೆಯ ನಿಕ್ಕೂತ ಮಡದಿಯಾದೆ, ನಾಟಿಸಿ ಕಣ್ಣೋಟ ಸೋಕಿಸಿ ಕೈಬೆರಳು ಮರವಟ್ಟ ಮನಬನ ಚಿಗುರಿಸಿದೆ, ದೈವದ ಪುತ್ಥಳಿ ಮನತೆತ್ತ ಮೈಮೆತ್ತ ಮೈಮೈಯ ನಿನ್ನೊಡನೆ ತಂದಿರುವೆ, ಜೀವದ ಭೂಮಿನಿ ಮರಿಮಕ್ಕಳನ್ನು ಪಡೆದು ಮನೆತನ ಮುಂದುವರಿಸುವ ಬಂದಿರುವೆ. ನೋಡ್ರಿ ಎಂಥ ಮಾತು ಅದು. ತನುಮನ ಧನದಲ್ಲಿ ಪಾಲುಗಾರತಿಯಲ್ಲ, ನೀನೇನು ಹಿಗ್ಗಲಿಸ ಬಯಸಿರುವೆ, ನನಗೂ ನಿನಗೂ ಅಂಟಿದ ನಂಟಿನ ಕೊನೆ ಬಲ್ಲವರಾರು ಕಾಮಾಕ್ಷಿ. ಆ ಬ್ಯಾಸಗಿ ದಿವಸದಾಗ ಆಗಿದಂತಹ ಒಂದು ಮದುವೆ, ಒಂದು ಸಣ್ಣ ಸಣ್ಣ ಬೆವರಿನ ಹನಿಯನ್ನ ಎಷ್ಟು ರೂಪಕವಾಗಿ ಹೇಳ್ತಾನ, ಎಷ್ಟು ರೂಪಾತ್ಮಕವಾಗಿ ಹೇಳ್ತಕ್ಕಂಥ ಮಾತು. ಒಂದು ಕಾವ್ಯದ ಉದ್ದಕ್ಕೂ ಬರ್ತಾವ. ಮದುವೆ ಆತು. ಮದುವೆ ಆದ ಮೇಲೆ ಜೀವನ ಇದೆಯಲ್ಲ, ಅದು ಬಹಳ ವಿಶಾಲವಾದಂಥದ್ದು, ವಿಸ್ತಾರವಾದಂಥದ್ದು. ಅದಕ್ಕೆ ಪ್ರಾರಂಭದಲ್ಲೇ ಹೇಳಿದ್ರು ಅವರು, ಸಮುದ್ರ ಈಸೋಣ ಬಾ, ಸಪ್ಪ ಬಾಳುವೆಗಿಂತ ಉಪ್ಪು ನೀರು ಲೇಸು ಅಂತಕ್ಕಂಥ ಮಾತನ್ನು. ಹಸಿಯಲ್ಲಿ ಹುಸಿಯಾಟ ಆಡಿಸಿ ನೋಡೂತ ಹಿರಿಯರು ನಲಿನಲ್ಲಿ ದಾಡುತ್ತೀರೇ, ಮಸಸಿದ್ದ ಮರಕವು ಮಿಂಚೂತ ಲಿದ್ದಿತ್ತು ಹೊಂಚಲಿ ಒಳಸಂಚು ಮಾಡುತ್ತೀರಿ. ನೀನು ದೊಡ್ಡವಳಾದೆ, ಮೈಸಲಿಗೆ ಬೆಳೆಸಿದೆ ಏಕಾಂತ ಕೆಳಸಿದೆ ಎಲ ಕೆಳದಿಯೇ, ಏನೂ ಸಂಭ್ರಮವಾದು ಹರೆಯದ ಹಬ್ಬವು ಕನಸು ಮನಸ್ಸು ಹೆಣದು ಬೆಳೆದೇವೆ. ವರ್ಣನ ಮಾಡ್ತಾರ. ಮುಂದೆ ಅವಳ ಜೊತೆಗೆ ಆಗ್ತಕ್ಕಂತಹ ಆ ಜೀವನದಲ್ಲಿ ಬರ್ತಕ್ಕಂತಹ ಚೊಚ್ಚಲದ ಬಸಿರು, ಆ ಚೊಚ್ಚಲದ ಬಸಿರು ಆದ ಮೇಲೆ ಮೊದಲನೇ ಮಗು ಹುಟ್ಟುತ್ತದೆ. ಆ ಮೊದಲಿನ ಮಗು ಹುಟ್ಟಿದಾಗ ಅದು ಹುಟ್ಟಿದ ಕೂಡಲೇ ತೀರ್ಕೊಳ್ತದೆ. ಬೇಂದ್ರೆ ಅವರಿಗೆ ಸಾವು ಬಹಳ ಆಟ ಆಗಿತ್ತು ಅವ್ರಿಗೆ.
ಅವರಿಗೆ 9 ಮಕ್ಕಳು. ಆ 9 ಮಕ್ಕಳಲ್ಲಿ 6 ಮಕ್ಕಳನ್ನು ಕಳೆದುಕೊಂಡು 3 ಮಂದಿನ ಉಳಿಸಿಕೊಂಡಿದ್ರು. 2 ಗಂಡು ಹುಡುಗರು ಮತ್ತು 1 ಹೆಣ್ಣು ಹುಡುಗಿ, ವಾಮನ ಮತ್ತು ಪಾಂಡುರಂಗ ಮತ್ತು ಲಲಿತಾ ಅಂತಕ್ಕಂಥ. ಇವರು ಎಲ್ಲರ ಮೇಲೂ ಪದ್ಯಗಳಿವೆ ನಮ್ಮಲ್ಲಿ. ಈ ಮೊದಲನೇ ಮಗು ತೀರ್ಕೊಂಡಾಗ ಒಂದು ಸಾಲು ಬರೀತಾರೆ. ಮೊದಲಿನ ಫಲವೊಂದು ಮೀಸಲು ಮಣ್ಣಿಗೆ, ಎಂಜಲಗೊಳುತ್ತಿತ್ತು ಮುದ್ದಿ ಸೀರೆ, ತುದಿ ಕಳಿಸಿ ಬಂದಿದ್ದ ಕಣ್ಣೀರ ತಳಿಯಿಂದ ಕಣ್ಣೆಂಜಲು ಮಾಡಿ ಮಸಣದೊಳೆ. ಆ ಮಾತು ಅದು. ಮೊದಲನೇ ಮಗು ಮುದ್ದು ಕೊಡ್ಲಿಕ್ಕೆ ಸಹಿತ ಆಗಲಿಲ್ಲ. ಆಗಲಾರದಕ್ಕೆ ಅದಕ್ಕೆ ಹೇಳ್ತಾರ, ಎಲ್ಲಿ ಮುದ್ದು ಕೊಟ್ರೆ ಎಂಜಲಾಗ್ತದೆ ಅಂತಿಕೊಂಡು ಹೇಳಿ ಮಣ್ಣಿಗೆ ಮೀಸಲು ಅಂತಿಕೊಂಡು, ಪಂಚಭೂತಗಳಿಂದ ಬಂದಂತಹ ಈ ದೇಹ ಮತ್ತೆ ಪಂಚಭೂತಕ್ಕೆ ಹೋಯ್ತು. ಬಹಳ ಸೂಕ್ಷ್ಮ ಹೇಳ್ತಾರೆ, ಮಣ್ಣಿಗೆ ಮೀಸಲು. ಯಾರಿಗಿದು ಮೊದಲನೇ ಮಗು ಮೀಸಲು? ಮಣ್ಣಿಗೆ ಅಂತಿಕೊಂಡೆ ಹೇಳಿ. ಸೊ ಮುಂದೆ ಹೋಗ್ತಾ, ಕನಸಿಗೂ ಹೊಳೆಯದು ಬರಸೀಡಿಲಿ ಎರಗೀತು, ತಾಯಿ ಗಿಡವು ಮಾಯವಾಯಿತೇನೆ. ಅವ್ರು ತಮ್ಮ ಅಜ್ಜಿ ತೀರ್ಕೊಂಡಾಗ ಮತ್ತು ತಾಯಿ ತೀರ್ಕೊಂಡಾಗ ಹೇಳ್ತಕ್ಕಂಥ ಮಾತು. ಇದೆಲ್ಲ ಆದ ಮೇಲೆ ಅವರು ಪಟ್ಟಂತಹ ಕಷ್ಟಗಳನ್ನು ದಾಖಲೆ ಮಾಡ್ತಾರೆ. ಯಾಕೆ ನಾನು ಈ ಕಷ್ಟಪಟ್ಟಂತಹ ದಾಖಲೆಗಳನ್ನು ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಕಷ್ಟ ಬಂಡೆಗಲ್ಲಿನಂತೆ ಬಂದು ನಿಂದಿರ್ತಾವ. ಆವಾಗ ಯಾವ ರೀತಿ ನಾವು ತಾಳ್ಮೆಯನ್ನು ಇಟ್ಕೋಬೇಕು, ಅದನ್ನು ಯಾವ ರೀತಿ ಸ್ವೀಕಾರ ಮಾಡಬೇಕು, ಆಗಿನ ಕಾಲದಲ್ಲಿ ಅವರು ಯಾವ ರೀತಿ ಸ್ವೀಕಾರ ಮಾಡಿದರು ಅಂತನ್ನೋದನ್ನು ಈ 5ನೇ ಭಾಗದ ಪದ್ಯದಲ್ಲಿ ಹೇಳ್ತದೆ. ನೆಲೆ ತಪ್ಪಿದ ಹಕ್ಕಿ ಅಲೆವಂತೆ ಮುಗಿಲಲ್ಲಿ 10 ದಿಕ್ಕಿಗೆ ನಾನು ಹಾರಾಡಿದೆ, ಒಲವಿಗೆ ಹುಡುಕಾಡಿ ಬಾಳಿಗೆ ಮಿಡುಕಾಡಿ ಷಡ್ರಸ ನವರಸ ರುಚಿ ನೋಡಿದೆ. 6 ರಸಗಳು: ಸಿಹಿ, ಆಮ್ಲ, ಲವಣ, ತಿಕ್ತ, ಕಟು ಮತ್ತು ಒಗರು. 9 ರಸಗಳು: ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯ, ಬೀಭತ್ಸ, ಅದ್ಭುತ. ಇದೇ ಜೀವನ. ಯಾವನು ಭರತನ ನಾಟ್ಯಶಾಸ್ತ್ರದ ರಸಸಿದ್ಧಾಂತವನ್ನು ಕೊಟ್ಟನು, ಯಾವುದೋ ಕಾವ್ಯ ರಸಸಿದ್ಧಾಂತಕ್ಕಿತ್ತು, ಬೇಂದ್ರೆಯವರು ಆ ರಸಗಳನ್ನು ಕೇವಲ ಕಾವ್ಯಕ್ಕಷ್ಟೇ ತಂದು ನಿಂದಿರಲಿಲ್ಲ, ಜೀವನವನ್ನೂ ಸಹಿತ ಒಂದು ರಸವಾಗಿ ನೋಡಿದವರು ಬೇಂದ್ರೆಯವರು. ರಸಸಿದ್ಧಾಂತ, ಜೀವನದ ರಸಸಿದ್ಧಾಂತವನ್ನು ಹೇಳಿದವರು ಬೇಂದ್ರೆಯವರು. ಅದಕ್ಕೆ ಈ ರಸ ಮತ್ತು ವಿರಸ ಮತ್ತು ಮರಣದ ಬಗ್ಗೆ, ರಸವೇ ಜನನ, ವಿರಸ ಮರಣ, ಸಮರಸವೇ ಜೀವನ ಅಂತ ಹೇಳಿದಂತಹ ಕನ್ನಡದ ಬಹುದೊಡ್ಡ ಕವಿ ಬೇಂದ್ರೆಯವರು. ಈ ಷಡ್ರಸ ಮತ್ತು ನವರಸವನ್ನು ಯಾವ ರೀತಿ ಅನುಭವಿಸಿದೆ ನಾನು ಜೀವನದಲ್ಲಿ ಅಂತಿಕೊಂಡು ಹೇಳಿ. ಎಲ್ಲ ಕಡೆ ಅಲೆದಾಡಿದೆ. ಅಲೆದಾಡಿ ಅವರು ಬೇಂದ್ರೆಯವರು ಅಭ್ಯಾಸ ಮಾಡಿದ್ದು ಧಾರವಾಡದ ವಿದ್ಯಾರಣ್ಯ ಹೈಸ್ಕೂಲ್ನಲ್ಲಿ. ಅದಾದಮೇಲೆ ಮುಂದೆ ಅವರ ಕಕ್ಕ ಬಂಡೋಪಂತ್ ಬೇಂದ್ರೆ ಅಂತನ್ನೋರು ಪುಣೆಯಲ್ಲಿ ಮಿಲಿಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಅವ್ರ ಹತ್ರ ಹೋಗಿ ಅಲ್ಲಿ ಸ್ವಲ್ಪ ದಿವಸ ಇದ್ದು ಅಲ್ಲೇ BA ಪದವಿಯನ್ನು ಮುಗಿಸಿಕೊಂಡು ಧಾರವಾಡಕ್ಕೆ ಬಂದರು. ಧಾರವಾಡಕ್ಕೆ ಬಂದ ಮೇಲೆ ತಾವು ಯಾವ ಶಾಲೆಯಲ್ಲಿ ಅಧ್ಯಾಪಕರಾಗಿದ್ದರೋ ಸ್ವಲ್ಪ ದಿವಸ ಅದೇ ಶಾಲೆಯಲ್ಲಿ ಮಾಸ್ತರಾದರು. ಆ ಮಾಸ್ತರ್ಕಿ ಮಾಡಬೇಕಾದ್ರೆ ಏನೇನೋ ಕಷ್ಟಗಳಾದವು ಮತ್ತು ಆ ಕಷ್ಟಗಳನ್ನು ನಾನು ಹೇಗೆ ಅನುಭವಿಸಿದೆ, ಹೇಗೆ ಎದುರಿಸಿದೆ ಮತ್ತು ಆಗಿನ ಧಾರವಾಡ ಹೇಗಿತ್ತು. ನಾನು ಪ್ರಾರಂಭದಲ್ಲಿ ರಘುವಂಶದ ಬಗ್ಗೆ ಒಂದು ಸಾಲನ್ನು ಹೇಳಿದ ಹಾಗೆ, ಬೇಂದ್ರೆಯವರಿಗೆ ಕಾಳಿದಾಸನ ಮೇಘದೂತ ಮತ್ತು ಋತುಸಂಹಾರ ಎರಡೂ ಪ್ರಭಾವ ಬೀರಿತ್ತು. ಕಾಳಿದಾಸನ ಋತುಸಂಹಾರವನ್ನು ಧಾರವಾಡದಲ್ಲಿ ಕಂಡು ಧಾರವಾಡದ ಋತುಸಂಹಾರವನ್ನು ಈ ಸಖಿ ಗೀತಕ್ಕೆ ತಂದಂತಹ ಕವಿ ಬೇಂದ್ರೆಯವರು. ಋತುಗಳ ಆಟವನ್ನೂ ಸಹಿತ ತಮ್ಮ ಜೀವನದ ಜೊತೆಗೆ ಬೆರೆಸಿ ತೆಗೆದುಕೊಂಡು ಹೋದಂಥವ್ರು. ಕಥೆಗಳನ್ನು ಹೇಳ್ತಕ್ಕಂಥದ್ದು. ಅದಕ್ಕೆ ನಮ್ಮಲ್ಲೇ ಭಾರತೀಯ ಪರಂಪರೆಯಲ್ಲಿ ನೆರೇಟಿವ್ ಫಾರ್ಮ್ ಅಂತ ಏನಿದೆ, ಕಥನ ಕ್ರಮ ಅಂತ ಕನ್ನಡದಲ್ಲಿ ಕರಿತೀವಿ, ಇಂಗ್ಲೀಷ್ನಲ್ಲಿ ನೆರೇಟಿವ್ ಫಾರ್ಮ್ ಅಂತ ಕರೀತಾರೆ ಅದನ್ನು. ಆ ನೆರೇಟಿವ್ ಫಾರ್ಮ್ ತಿಳುವಳಿಕೆಯನ್ನು ಕೊಡಲಿಕ್ಕೆ, ಕಥೆ ಹೇಳಲಿಕ್ಕೆ ಬಹಳ ಮುಖ್ಯವಾದಂಥದ್ದು. ಅದಕ್ಕೆ ಕುಮಾರವ್ಯಾಸ ಹೇಳ್ತಾನೆ, ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚುವಂತೀರೆ ಅಂತ. ಹಾಗೆ ಈ ನೆರೇಟಿವ್ ಫಾರ್ಮ್ ಏನಿದೆಯಲ್ಲ,
ಈ ನೆರೇಟಿವ್ ಫಾರ್ಮ್ನಲ್ಲಿ ಸಾಂಗತ್ಯ ಮತ್ತು ಲಾವಣಿ ಛಂದಸ್ಸಿನಲ್ಲಿ ಸಖಿ ಗೀತವನ್ನು ಬರೆದಂಥವರು ಬೇಂದ್ರೆ. ಇಲ್ಲೇ ಮುಂದೆ ಎರಡನೇ ಹೆರಿಗೆ, ಅದಕ್ಕೆ ಒಂದು ಸಾಲು ಹೇಳ್ತಾರೆ, ಮಗುವಿನ ನಗುವೊಂದು ನಮಗಿದ್ದ ನೆಚ್ಚೊಂದು ಬಾಳಿನ ಹುಚ್ಚೊಂದು ಮೆಚ್ಚಂದೇವೆ, ಹಗಲಷ್ಟು ಹುಡುಕಾಟ ಇರುಳಿಗೆ ಬೆಡಕಾಟ ಕಹಿಯಾಗದಿದ್ದೆ ಹೆಚ್ಚಂದೇವೆ, ನಿನ್ನೆಡೆಯ ಕರೆಯುವಿ ನೀನನ್ನ ಮತ್ತೆನ್ನ ಕನ್ನಡದ ಕರೆಯುವುದು ತನ್ನೆಡೆಗೆ. ಕನ್ನಡ ಕರಿತದಂತ ತನ್ನೆಡೆಗೆ, ನನ್ನ ಕಡೆ ಬಾ ಅಂತಿಕೊಂಡು ಹೇಳಿ. ಆ ಕನ್ನಡದ ಪ್ರೀತಿ ಕವಿಗೆ ಬಹಳ ಮುಖ್ಯವಾದಂಥದ್ದು. ಅದಕ್ಕೆ ಹೇಳಿದೆ ನಾನು, ಈ ನವೆಂಬರ್ ತಿಂಗಳಲ್ಲಿ ವಿಕಾಸ್ ಬ್ಯಾಂಕ್ನವ್ರು ಇಟ್ಕೊಂಡಂಥದ್ದು ಬೇಂದ್ರೆಯವರಿಗೆ ಕನ್ನಡದ ಪ್ರೀತಿ ಅದು. ಅದಕ್ಕೆ ಹೇಳ್ತಾರ, ಚಿನ್ನಾಟ ನನಗೀದು ನಿನಗದು ಅಗಲಿಕೆ, ಮೌನದ ರಣ್ಯಕ್ಕೆ ನೀ ಬೆದರಿದೆ, ನನಗಿತ್ತು ಹಳೆವಾತು ಸವಿ ನುಡಿ ನಿನಗೇನು, ನಾನೊಂದು ಮಗುವೊಂದು ರಂಜನೆಗೆ, ನನಗೂ ನಿನಗೂ ಅಂಟಿದ ನಂಟಿನ ಕೊನೆ ಬಲ್ಲವರಾರು ಕಾಮಾಕ್ಷಿ. ಕಥೆ ಹೇಗೆ ಹೇಳ್ತಾ ಇದ್ರು ಅಂತನ್ಲಿಕ್ಕೆ ಕಥನ ಕ್ರಮದ ಬಗ್ಗೆ ಒಂದು 4 ಸಾಲಿನ ಸಾಂಗತ್ಯ ಇದೆ. ಹಿಂಗೊಬ್ಬ ಅರಸಿದ್ದ ಎನ್ನುತ್ತ ಎಂದೆಂದು ಕಾಲಿಲ್ಲದ ಕಥೆ ಸಾಗುತ್ತೀರೆ, ಹ್ಯಾಂಗಾರೆ ಕಥೆ ಮುಗಿದು ಕಾಡಿಗೆ ಹೋಗಲು ಬೆರಗೀಲೆ ಮೊಗವಗಲಾಗುತ್ತೀರೆ, ಮಾಜಲಿ ಮೊಗ ಮೊದಲು ಎರಡರಷ್ಟೇ ಬರುತ್ತಿರಲಿ ಮುಗಿತಾಯ ಸಿಹಿ ಸಕ್ಕರೆ ಯಾಗುತ್ತೀರೇ, ರಾಜಪುತ್ರಿಗೆ ಕೊನೆಗೆ ಕಟ್ಟಿಟ್ಟ ಹಾಗೆಯೇ ರಾಜಪುತ್ರನು ಬರುವ ಏ ಸುಖವೇ. ಯಾವಾಗಲೂ ರಾಜ ಮತ್ತು ರಾಣಿಯರ ಕಥೆಯಲ್ಲಿ ಹಿಂಗೆ ಚಾಲು ಆಗ್ತದೆ. ಹಿಂಗೊಂದು ಊರಾಗ ಒಬ್ಬ ರಾಜ ಇದ್ದ. ನೀವೆಲ್ಲ ಈ ಕಾಶಿರಾಜನ ಕಥೆಗಳನ್ನು ಕೇಳಿದಾಗ ನಮ್ಮ ಬೃಹತ್ ಕಥಾಕೋಶವನ್ನು ಯಾರು ಓದಿದ್ರೆ ಅವ್ರಿಗೆ ಈ ಐಡಿಯಾ ಬರ್ತದೆ. ಹಿಂಗೊಬ್ಬ ರಾಜ ಇದ್ದ, ಆ ಹಿಂಗೊಬ್ಬ ರಾಜನ ಕಥೆ, ಹಿಂಗೊಬ್ಬ ಅರಸಿದ್ದ ಎನ್ನುತ್ತ ಎಂದೆಂದು ಕೊನೆಗೇನು ರಾಜಪುತ್ರಿಗೆ ಕೊನೆಗೆ ಕಟ್ಟಿಟ್ಟ ಹಾಗೆಯೇ ರಾಜಪುತ್ರನು ಬರುವ ಹೇ ಸುಖವೇ, ಅಟ್ಟಂಬಟ್ಟಾರಣ್ಯದೊಳು ರಾಕ್ಷಸನು ಬಂದು ಹೊಸನಹಾತ ಎನ್ನುತ್ತ ತಿನ್ನಲೀರೇ, ಸತ್ತರೇನರತ್ತೆ ಅಲ್ಲಿಗೆ ಐತರರು ಶಿವಪಾರ್ವತಿ ಅವರನ್ನೆಬ್ಬಿಸಲೇ. ನಮ್ಮ ಪುರಾಣದ ಕಥೆಗಳು ಹೀಗೆ. ಅರಣ್ಯದಾಗ ಹೋಗ್ಬೇಕಾದ್ರೆ ಒಂದು ರಾಕ್ಷಸ ಬರ್ತದ, ನೀನು ತಿನ್ಲೇನು ಅಂತ ಕೇಳ್ತದ, ಅದು ತಿನ್ಲಿಕ್ಕೆ ಬರ್ತದ, ಶಿವಪಾರ್ವತಿಯರು ಬಂದು ರಕ್ಷಣೆಯನ್ನು ಮಾಡ್ತಾರೆ. ಕೊನೆಗೊಂದು ಸವಿ ಹೆಣ್ಣು ಬಿಟ್ಟರೆ ಒಟ್ಟಿಗೆ ಬದುಕಿನ ಮರವೆಲ್ಲ ಚಲುವಲ್ಲವೇ, ನನಗೂ ನಿನಗೂ ಅಂಟಿದ ನಂಟಿನ ಕೊನೆ ಬಲ್ಲವರಾರು ಕಾಮಾಕ್ಷಿಯೇ. ಪ್ರಶ್ನೆ ಆಕೆಗೆ, ಕೊನೆ ಬಲ್ಲವರಾರು ಕಾಮಾಕ್ಷಿಯೇ. ನಮ್ಮಿಬ್ಬರ ನಂಟು ಏನಿದೆಯಲ್ಲ, ಅದಕ್ಕೆ ನಮ್ಮಲ್ಲಿ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತ ಕರೀತಾರೆ. ನಮಗೆ ಲಗ್ನ ನಿಶ್ಚಯವಾಗಿ ಬಿಟ್ಟಿರುತ್ತದೆ. ಇವತ್ತು ಈ ಶಾಲೆಗಳನ್ನು ಹೇಳಿದಾಗ ಇವತ್ತು ಅದಕ್ಕೆ ಉತ್ತರ ಹುಡುಕೋದು ಬಹಳ ಕಷ್ಟ ಆಗಿದೆ. ಆ ಹಿನ್ನೆಲೆಯಲ್ಲಿ ನಾನು ಸಖಿ ಗೀತವನ್ನು ನಿಮ್ಮ ಜೊತೆ 4 ವಿಚಾರಗಳನ್ನು ಮಾತಾಡಿ ನಿಮ್ಮಲ್ಲಿಯ ವಿಚಾರಗಳನ್ನು ನನ್ನ ಕಡೆ ತೆಗೆದುಕೊಳ್ಳಲಿಕ್ಕೆ ಮಾಡಿದ ಪ್ರಯತ್ನ ಇದು. ಧಾರವಾಡದ ಒಂದು ಋತುಸಂಹಾರದ ಒಂದು ಪದ್ಯವನ್ನು ಓದಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಾನು. ಈ ನವಿಲು ಬೇಂದ್ರೆಯವರಿಗೆ ತಮ್ಮ ಕಾವ್ಯಕ್ಕೆ ಬಹಳ ಕಡೆ ಅದನ್ನು ಬಳಸಿಕೊಂಡಂಥದ್ದು. ಜೋಗಿ ಪದ್ಯದಲ್ಲಾಗಿರ್ಬೋದು ಮತ್ತು ಬೇರೆ ಬೇರೆ ಪದ್ಯಗಳಲ್ಲಿ ನವಿಲಿನ ರೂಪಕವನ್ನು ಬಳಸಿಕೊಂಡಂಥದ್ದು. ನವಿಲೇ ನವಿಲೇ ಮಳೆ ಬಂದಾಗ ಎಲ್ಲಿದ್ದಿ, ತಿರುಮಲೆ ರಾಯನ ತೋಪಿನೊಳೆ, ಕವಿದೀರೆ ಕತ್ತಲು ಮನವೊಂದು ಇತ್ತಲು, ಕೇಕೆ ಹಾಕಲು ಬೇಕು ಕೇಳಿಯೋಳೆ. ಬೇಂದ್ರೆಯವರದೊಂದು ದೊಡ್ಡ ಪದ್ಯ ಇದೆ, ಸಿಖಿ ಸಿಖಿ ಪರ್ಜನ್ಯ ನಖಿ ಅಂತಿಕೊಂಡು ಹೇಳಿ. ಅದ್ರ ಮೇಲೆ ಒಂದು ಶಿಖಾ ಇರ್ತದಲ್ಲ, ಅದನ್ನ ಇಟ್ಕೊಂಡು ಆ ಪದ್ಯ ಪ್ರಾರಂಭ ಆಗ್ತಾ ಇದೆ. ಅದಕ್ಕೆ ನಮ್ಮ ಕುರ್ತಕೋಟಿಯವರು ಮತ್ತು DR ನಾಗರಾಜ್ ಅವರು ದೀರ್ಘವಾದಂತಹ ಅದಕ್ಕೆ ವಿಮರ್ಶೆಯನ್ನು ಬರೆದಂಥದ್ದು. ಇದನ್ನೇ ಮುಂದಿಟ್ಟುಕೊಂಡು, ಮಾಗಿಯ ಕಾಲಕ್ಕೆ ಹೇಗಿದ್ದೆ ಕೋಗಿಲೆ, ಹೋಗಿದ್ದೆ ಬನವಾಸಿ ಪನವೀನೊಳೆ, ಸೊಗಕೊಂದು ಠಾವುಂಟು ಋತು ಬದಲಾದರೇನೋ, ನಮಗೆಮ್ಮ ಬಿತ್ತರದ ಭೂಮಿಯೋಳೆ. ತಾಯಿ ಕಾಣ ಜೀವ ತಾವೂರಿ ಬಾವೂರಿ, ಎಂದೆನಲು ಕಂಬನಿ ಒಡೆಯುತ್ತೀರೆ, ಹಾಯಾಗಿ ಹಾಡಿದೆವು ಆಡಿವಾಯನ ಕಂದ, ಬೇರೊಂದು ತಂತಿಯ ಮಿಡಿಯುತ್ತೀರಿ. ಕೃತಿ ಹಾಡಿನ ಸಾಲುಗಳು, ಆಡಿವಾಯನ ಕಂದ ಅಂಗಾಲ ತೊಳೆದೇನ. ಎಲ್ಲಿಂದೆಲ್ಲಿಂದೋ ತೊಗೊಂಬರ್ತಾರೆ ಬೇಂದ್ರೆ ಈ ತಾಯಿ ಬೇರಿನ ಜೀವನ ಇದ್ದಂಗೆ ಅವರು ಎಲ್ಲೆಲ್ಲಿ ಜ್ಞಾನ ಇದೆ ಅದನ್ನು ತೊಗೊಂಬರೋದು, ಅದಕ್ಕೆ ತನ್ನದೇ ಆದಂಥ ಒಂದು ಸ್ವರೂಪವನ್ನು ಕೊಡೋದು, ಕನ್ನಡದ ಕಾವ್ಯಕ್ಕೆ ಕಟ್ಟಿ ಹಾಕುವುದು ಬೇಂದ್ರೆಯವರ ಬಹುದೊಡ್ಡ ಗುಣ ಅದು. ಮನದಾಡು ಒಂಬಲದಲ್ಲಿ ಮೈಮರೆತು ಕೂಡಿದೆವು,
ಚಿತ್ರಗಳಾದೆವು ಚಿತ್ತದೊಳೆ, ನನಗೂ ನಿನಗೂ ಅಂಟಿದ ನಂಟಿನ ಕೊನೆ ಬಲ್ಲವರಾರು ಕಾಮಾಕ್ಷಿ. ನಾನು ಆಗಲೇ 9 ರಸಗಳ ಬಗ್ಗೆ ಹೇಳಿದ್ದೆ. ನಾನು ಎಲ್ಲವನ್ನೂ ಹೇಳ್ತಾರೆ. ಆವೀರ ಶೃಂಗಾರ ಸಸ್ಮಿತ ವಿಸ್ಮಯ ರುದ್ರ ಭಯಾನಕವನ್ನು ನೋಡಿದೆ, ನಾನೀಗ ಉಣುತ್ತಿರುವ ಕರುಣಾ ಹಾಸ್ಯದ ಪರಿಯನೆ ಅಲ್ಲಿಯೂ ನೀನೋದಿದೆ. ಹಳವಂಡ ಕನಸನ್ನು ಕಂಡವನು ನೆನೆಸಿ ಯಾಕೇನು ತಬ್ಬಿಬ್ಬಲಾಗುವಲೆ, ಎದೆಹೊಕ್ಕು ಕಂಡರು ತಳಕಾಣದಾಗಲು ಕಂಗೆಟ್ಟ ಮನ ತಣ್ಣಗಾಗುತ್ತಿ. ಇವತ್ತು ನಮ್ಮ ಜೀವನ ಹಿಂಗಾಗ್ಯದಲ್ಲ, ಕನಸು ಕಾಣಲಾರದಂತಹ ಜಗತ್ತಿಗೆ ನಾವು ಬಂದ್ಬಿಟ್ಟಿದ್ದೇವೆ. ನಮ್ಮ ನವೋದಯ ಕಾಲ ಈಗ ಒಂದು ಶತಮಾನ ಹಿಂದುಗಡೆ ಹೋಗಿಬಿಟ್ರೆ ಎಷ್ಟು ಜನ ಕನಸನ್ನು ಕಂಡು ಎಲ್ಲ ಕನಸುಗಳನ್ನು ನನಸು ಮಾಡ್ಕೊಳ್ಳಿಕ್ಕೆ ಎಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಇವತ್ತು ನಾವು ಈ ಕೊಳ್ಳುಬಾಕ ಸಂಸ್ಕೃತಿಯಲ್ಲಿ ಬಿದ್ದುಕೊಂಡು, ಕೊಳ್ಳುಬಾಕ ಸಂಸ್ಕೃತಿ, ಬೈ 1 get 2, ಬೈ 2 get 3, ಈ ಕೊಳ್ಳುಬಾಕ ಸಂಸ್ಕೃತಿಯ ಬೆನ್ನಹತ್ತಿ, ಮರೀಚಿಕೆ ಬೆನ್ನಹತ್ತಿ ಯಾವ ಕನಸುಗಳನ್ನು ಕಾಣಲಾರದಂತಹ ಪರಿಸ್ಥಿತಿಯಲ್ಲಿ ಬಂದ್ಬಿಟ್ಟಿದ್ದೇವೆ. ಅದಕ್ಕೆ ಒಂದು ಶಬ್ದ ಬಳಸ್ತಾರೆ, ಹಳವಂಡ ಕನಸನ್ನು ಕಂಡವನು ನೆನೆಸಿ ಯಾಕೇನೋ ತಬ್ಬಿಬ್ಬಲಾಗುವಲೆ. ಈ ಹಳವಂಡದ ಕನಸು ಇದೆಯಲ್ಲ, ನಮ್ಮ ಭಾರತೀಯ ಸಾಹಿತ್ಯ ಪರಂಪರೆಯಲ್ಲಿ ಕನಸು ಸಹಿತ ಒಂದು ಸಾಹಿತ್ಯದ ಪ್ರಕಾರ ಅಂತ ತೋರಿಸಿಕೊಟ್ಟವರು ಕನ್ನಡಿಗರು. ಜಡಭರತನ ಕನಸುಗಳು ಅಂತಿವೆ. ಬೇಂದ್ರೆಯವರ ಗೆಳೆಯರ ಗುಂಪಿನಲ್ಲಿ ಮಿಂದೆದ್ದು ಬಂದು ಮನೋಹರ ಗ್ರಂಥಮಾಲೆಯನ್ನು ಸ್ಥಾಪನೆ ಮಾಡಿ ಇವತ್ತು ಅದನ್ನು 3ನೇ ತಲೆಮಾರಿನವರು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಆ ಜಡಭರತರಿಗೆ GB ಜೋಶಿಯವರಿಗೆ ಕನಸು ಬೀಳ್ತಾ ಇತ್ತು. ಆ ಕನಸಿನಲ್ಲಿ ಬಂದು ಹೇಳ್ತಕ್ಕಂಥ ಅಗ್ನಿ ದಿವ್ಯ ಒಂದು ಮಾತನ್ನು ಹೇಳಿದ್ದ ಅವನು, ನೀ ಎಂದ ಈ ಕನಸನ್ನು ಮತ್ತೊಬ್ಬರಿಗೆ ಹೇಳ್ತಿ ಅವತ್ತು ಆ ಕನಸು ಬೀಳೋದು ಬಂದಾಗ್ತದಂತ. ಆ ಕನಸನ್ನು ದಾಖಲೆಯನ್ನು ಮಾಡಿದಂಥವರು GB ಅವರು, ಅದಕ್ಕೆ ಮುನ್ನುಡಿಯನ್ನು ಬರೆದಂಥವರು ಬೇಂದ್ರೆಯವರು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಜೀವನ ಕ್ರಮಕ್ಕೆ ಬಹಳ 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 ಮುಖ್ಯವಾದಂಥ ಕಾಣಬೇಕು, ಆ ಕನಸನ್ನು ಆನಂದ ಪಡಬೇಕು. ಹಾಗೆ ಹೇಳ್ತಾರೆ, ಹಳವಂಡ ಕನಸನ್ನು ಕಂಡವನು ನೆನೆಸಿ ಯಾಕೇನೋ ತಬ್ಬಿಬ್ಬಲಾಗುವ. ಒಂದು ಸಾಲಿದೆ, ಜನುಮಕ್ಕೂ ಮರುಣಕ್ಕೂ ಒಳಸೂತ್ರ ಇರುವುದು ಕಂಡಾಗ ಇತಿಮಿತಿ ಆಯ್ತನಿಗೆ, ನನಗೂ ನಿನಗೂ ಅಂಟಿದ ನಂಟಿನ ಕೊನೆ ಬಲ್ಲವರಾರು ಕಾಮಾಕ್ಷಿಯೇ. ಹೇಳಿದನು ಪ್ರಾರಂಭದಲ್ಲಿದೆ, ಈ ಜನನ ಮತ್ತು ಮರಣಗಳ ನಡುವೆ ತಮ್ಮ ಜೀವ ಹೇಗೆ ಕಳೆದು ಹೋತು ಅಂತನ್ನೋದನ್ನು ಹೇಳಿ, 9 ಮಕ್ಕಳ ಜೀವನದಲ್ಲಿ 6 ಕಳ್ಕೊಂಡಂಥವ್ರು, ಅಲ್ಲೇ ತಾಯಿ ಮತ್ತು ಅಜ್ಜಿಯನ್ನು ಕಳೆದುಕೊಂಡು ಆದಂತಹ ಎಲ್ಲ ದುಃಖಗಳನ್ನು ತಮ್ಮ ಹಾಡುಪಾಡುಗಳಲ್ಲಿ, ಸಖಿಗೀತದ ಸಾಲುಗಳಲ್ಲಿ ಮತ್ತು ಬಾಲ್ಯಕಾಂಡದ ಸಾಲುಗಳಲ್ಲಿ ಚಿತ್ರಿಸಿದಂಥವ್ರು. ಸುಗ್ಗಿಯ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ, ಸುಗ್ಗಿಯು ಬರುವಾಗ ತರುವುದು ಸಂಗಡ ಮಾಂದಳಿರ ಮಲ್ಲಿಗೆ ಮೊಗ್ಗುಗಳ, ಅವು ತರುವವು ಗುಂಗಿ ಗುಂಜಾರವನು ಕೋಗಿಲೆಯ ಪಂಚಮ ದಿಂಚರವ, ಅಂಗಿಯು ಹೂವಿನ ರಂಗವಲ್ಲಿಯ ಬಿಡಿಸಿ ನೆರಳನ್ನು ನೀಡುತ್ತ ನಿಲ್ಲುವುದು, ಮುತ್ತುಗ ಬೂರಲ ದೀಪಮಾಲೆಯ ಕಂಬ ಗಗನದ ಬಯಲೊಳಗೆತ್ತುವುದು. ಇದು ಎಲ್ಲ ಉತ್ಸಂಹಾರ. ಇದು ಸುಖ ತಾನು ಬರುವಾಗ ಗುಳೆಯೆತ್ತಿ ಬರುವುದು. ಅದಕ್ಕೆ ನೀವು ಹೇಳ್ತಿಲ್ಲ, ಚಪ್ಪಡ್ ಫಾಡಕ್ಕೆ ದೇತಾ. ಇದು ಭಾಗವತದಲ್ಲಿ ಪ್ರಹ್ಲಾದರಾಜರು ಹೇಳ್ತಕ್ಕಂಥ ಮಾತು. ಇದು ಸುಖ ತಾನು ಬರುವಾಗ ಗುಳೆಯೆತ್ತಿ ಬರುವುದು. ಇವತ್ತು ನಾವು ಗುಳೆಯೆತ್ತಿ ಬರುವುದನ್ನು ನೋಡುವ ಕ್ರಮನೇ ಬೇರೆ ಆಗಿಬಿಟ್ಟಿದೆ ನಮ್ಮ ದೇಶದಲ್ಲಿ. ಇವತ್ತು ಒಂದಲ್ಲ ಎರಡಲ್ಲ ಪರಿವಾರವೇ ಕಂದನ ಕಿರಿಕಿರಿ ಕಿಲಿಕೀಲಿ ನಗುವಾಗಿ ಹೊಸಮನೆ ಗಮಗಮ ಎನ್ನುತ್ತೀರಿ. ಇಲ್ಲಿ ಮುಂದಿನ ಸಾಲು ಕರ್ನಾಟಕ ಕಟ್ಟಲಿಕ್ಕೆ ಮಾಡಿದಂತಹದ್ದು. ಜಯ ಕರ್ನಾಟಕವೆನ್ನುತ್ತ ಗೆಳೆಯರ ಕನ್ನಡ ದಾಸೆಯ ಗುಡಿಗಟ್ಟಿತು, ಮುಂದಿನ ಏನೇನೋ ಕನಸಿನ ಕಳಶ ಗೋಪುರಗಳ ಕಲ್ಪನೆ ಮೇಲಿಟ್ಟಿತು. ಆಲೂರು ವೆಂಕಟರಾಯ ನಡೆಸ್ತಕ್ಕಂಥ ಜಯ ಕರ್ನಾಟಕ ಪತ್ರಿಕೆಯನ್ನು ಗೆಳೆಯರ ಗುಂಪು ಖರೀದಿ ಮಾಡ್ತದೆ, ತೆಗೆದುಕೊಂಡಿತು. ಜಯ ಕರ್ನಾಟಕ ಪತ್ರಿಕೆಯನ್ನು ನಡೆಸ್ತು. ಅದಕ್ಕಾಗಿ ಕರ್ನಾಟಕ ಕನ್ನಡ ಕಟ್ಟುವುದಕ್ಕಾಗಿ. ಹಾಗೇನೋ ಸ್ವಾತಂತ್ರ್ಯ ಹೋರಾಟ ಮತ್ತು ಕರ್ನಾಟಕದ ಏಕೀಕರಣದ ಹೋರಾಟಗಳ ಹಿನ್ನೆಲೆಯಲ್ಲಿ ಹೇಳ್ತಾರೆ, ಜೀವದ ಆಸೆಗಳೆಲ್ಲ ಹೊಸೆದು ಹುರಿಗೊಳ್ಳುತ್ತ ನಮ್ಮ ಮನೋರಥವ ಎಳೆಯುತ್ತೀರೆ, ಗರುಡನ ಹಕ್ಕಿಯು ಗೆರೆಗೆದರಿ ಹಾರಿತು, ಬಾನಾಗ ಕರೆದಿತು ಬರಿಹಾಲನೆ, ಗಾಳಿಯು ಊದೀತು ಹೊಡೆಯುವ ಹೆಡೆದೂಗೀತು, ದಿಕ್ಕೆಲ್ಲ ನಮ್ಮನೆ ನೋಡುತ್ತೀರೆ, ನನಗೂ ನಿನಗೂ ಅಂಟಿದ ನಂಟಿನ ಕೊನೆ ಬಲ್ಲವರಾರು ಕಾಮಾಕ್ಷಿ. ಇದಾದ್ಮೇಲೆ ಬೇಂದ್ರೆಯವರಿಗೆ ತಮ್ಮ ಇಡೀ ಜೀವನದ ಸ್ವರ್ಗ ಎಲ್ಲಿ ಅಂದರೆ ಸಾಧನಕೇರಿ.
ನಾನು ಅವ್ರು BA ಮಾಡ್ಬೇಕಾದ್ರೆ ಅವರ ಕಕ್ಕ ಬಂಡೋಪಂತ್ ದೀಕ್ಷಿತರ ಮನೆಯಲ್ಲಿ ಬಂಡೋಪಂತ್ ಬೇಂದ್ರೆಯವರ ಮನೆಯಲ್ಲಿ ಅವರಿದ್ದರು. ಅವರಿಗೆ ಮಕ್ಕಳೇ ಇದ್ದಿದ್ದಿಲ್ಲ. ಅವ್ರ ಮನೆ ಒಂದು ಸಾಧನಕೇರಿಯಲ್ಲಿತ್ತು. ಇವತ್ತು ಅದು ಬೇಂದ್ರೆ ರಾಷ್ಟ್ರೀಯ ಸ್ಮಾರಕವಾಗಿದೆ. ಅರ್ಧವನ್ನು ಬೇಂದ್ರೆಯವರು ಸರ್ಕಾರಕ್ಕೆ ಕೊಟ್ಟು ಅಲ್ಲಿ ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಮಾಡಿದ್ದಾರೆ. ಆ ಮನೆ ಹೆಂಗೆ ಸಿಕ್ತು ಅಂತನ್ಲಿಕ್ಕೆ ಸಖೀಗಿದ್ದಲ್ಲಿ ಡಾಕ್ಯುಮೆಂಟ್ ಮಾಡ್ತಾರೆ ಅವರು. ಮಲೆನಾಡ ಸೆರಗಿನ ನೆರೆಗಿದ್ದ ಮನೆಯೊಂದು ಮಮತೆಯ ಕುರುಹಾಗಿ ತಾದೊರಕೀತು. ಅಲ್ಲಿ ಸಂಪಿಗೆ ಎತ್ತು ಪಾರಿ ಜಾತಕವಿತ್ತು ಮಾವು ಮಲ್ಲಿಗೆ ಇತ್ತು ಮನೆ ಇದಿರು. ಮುಗಿಲ ಮಲ್ಲಿಗೆ ಇತ್ತು ತೆಂಗಿತ್ತು ಹಸಲಿತ್ತು ಈ ನಿಂಬಿಯ ಇಂಬಿತ್ತು ಎಡೆ ಎಡೆಗೆ. ಹೊಂಗೆಯ ಸಾಲಿತ್ತು ಕಣ್ಮುಂದೆ ಕೆರೆಗಿತ್ತು ಗುಡ್ಡದ ನೆರೆಯಿತ್ತು ಅದರಾಚೆಗೆ. ವಕ್ಷ ವಾಟಿಕೆಗಳಲ್ಲಿ ಬಳಬಳಸಿ ಹೋಗುವ ಹಾದಿ ಬೀದಿಗಳುಂಟು ನಾಲ್ಕಡೆಗೂ. ತೋಪು ತೋಟಗಳುಂಟು ಜೋಳದ ಹೊಲವುಂಟು ಭತ್ತದ ಗೆದ್ದೆಯ ಬದಿ ಬದಿ. ಬನದೇವಿ ಎಡೆಯಾಟಕ್ಕೆ ಗೊಡುವ ಗುಡ್ಡದ ಸಾಲಿನ ತೋಳುಂಟು ಪಡವಲೋಳು. ಶಬರಿ ಪಾಮರಿಯರ ಸುಳಿದಾಟ ನಲಿದಾಟ ಸುಗ್ಗಿ ಸುಗ್ಗಿಗೂ ಉಂಟು ಅದರೋಳು. ಋತುಗಳ ಏರಿಳಿತ ಕಾಳರಿಂಗುಣಿತ ಬಿಡಿಬಿಡಿಸಿ ಬರದಂತೆ ಚಿತ್ರದೋಳು. ಬಡವರ ಅಲೆದಾಟ ಪಟ್ಟಿಯ ಬೆಂಬತ್ತಿ ಗುಳೆಯೆತ್ತಿ ಹೊರಟವರ ಹೋರಾಟವು. ದುಡಿವರ ತಿರುಕರ ಕೂಲಿ ಕುಂಬಳಿಯವರ ಜೀವನ ಮೂಡಿರೆ ಹಾದಿಯೋಳು. ನನಗೂ ನಿನಗೂ ಅಂಟಿದ ನಂಟಿನ ಕೊನೆ ಬಲ್ಲವರಾರು ಕಾಮಾಕ್ಷಿ. ಧಾರವಾಡ ಹೇಗಿದೆ ಅಂತಂದರೆ ಈ ಪಶ್ಚಿಮ ಘಟ್ಟದ ಪ್ರದೇಶ ಹಾದು ಹೋಗ್ತಕ್ಕಂಥ ಒಂದು ಭಾಗ ಅದು. ಇತ್ಲಾ ಕಡೆ ಕರೆ ಮಣ್ಣು, ಇತ್ಲಾ ಕಡೆ ಕೆಂಪು ಮಣ್ಣು. ಒಂದು ಕಡೆ ಬಯಲ್ಸೀಮೆ, ಒಂದು ಕಡೆ ಮಲೆನಾಡು. ಅದನ್ನು ಬಹಳ ಚಂದವಾಗಿ ಹೇಳ್ತಾರೆ ಬೇಂದ್ರೆಯವರು. ಅಲ್ಲಿದ್ದು ಭಾರತೀಯ ರೈತ ಮತ್ತು ಈ ಜನರು, ಈ ಕೂಲಿ ಕಾರ್ಮಿಕರು ಯಾವ ರೀತಿ ಬದುಕ್ತಾ ಇದ್ರು ಮತ್ತು ಮನೆ ಮುಂದೆ ಬೇಡ್ಕೊಳ್ಳಿಕ್ಕೆ ಬರ್ತಕ್ಕಂಥವ್ರು ಯಾವ ರೀತಿ ಬರ್ತಾ ಇದ್ರು ಅಂತ ಹೇಳ್ತಾರೆ. ಶಬರಿ ಪಾಮರಿಯರ ಸುಳಿದಾಟ ನಲಿದಾಟ ಸುಗ್ಗಿ ಸುಗ್ಗಿಗೂ ಉಂಟು ಅದರದೋಳು. ಋತುಗಳ ಏರಿಳಿತ ಕಾಳರಿಂಗುಣಿತ ಆ ಬದಲಾವಣೆಗಳನ್ನೆಲ್ಲ, ಆ ಹೊಲ ತೋಟಗಳಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ಸ್ವರ್ಗ ನಂದನದ ತುಣುಕೊಂದು ಬಿದ್ದಿದೆ ನೋಟ ಸೇರದು ಯಾರಿಗೆ. ಅದೆಲ್ಲಪ್ಪ ಅಂತಂದ್ರೆ ಸಾಧನಕೇರಿಯಲ್ಲಿ. ಆ ಸಾಧನಕೇರಿಗೆ ಬರೋಕ್ಕಿಂತ ಪೂರ್ವದಲ್ಲಿ ಅವರು ಧಾರವಾಡದಲ್ಲಿದ್ದರು. ಹಳೆ ಧಾರವಾಡದಲ್ಲಿ ಯಾವುದೇ ಆಯ್ತವಾರಪೇಟೆ, ಮಂಗಳವಾರಪೇಟೆ, ಶುಕ್ರವಾರಪೇಟೆ ಅಂತ ಕರಿತೀವೋ ಆ ಲಕ್ಷ್ಮೀನಾರಾಯಣ ಗುಡಿ ಓಣಿ ಆಗಿರ್ಬೋದು, ಕಾಮನಕಟ್ಟೆ ಆಗಿರ್ಬೋದು, ಅದು ಅವರ ಬಾಲ್ಯಕಾಂಡದಲ್ಲಿ ಅದರ ಬಗ್ಗೆ ಎಲ್ಲ ಸಾಕಷ್ಟು ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಅಲ್ಲಿಂದ ಅವರ ಕಕ್ಕ ಅವರಿಗೆ ಮಮತೆಯ ಕುರುಹಾಗಿ ತಾದೊರಕಿತು. ಮಮತೆಯ ಕುರುಹಾಗಿ ಕೊಟ್ಟದ್ದನ್ನು ಇವತ್ತು ಸಹಿತ ನಮಗೆ ನೋಡಲಿಕ್ಕೆ ಸಿಗ್ತದೆ. ಅದಾದ ಮೇಲೆ ಸಾಹಿತ್ಯದ ಚಟುವಟಿಕೆಯನ್ನು ಪ್ರಾರಂಭ ಮಾಡಿದರು. ಸಾಹಿತ್ಯದ ಎಲ್ಲ ಪ್ರಕಾರದಲ್ಲಿ ತಮ್ಮ ಬರವಣಿಗೆಯನ್ನು ಬೇಂದ್ರೆಯವರು ಮಾಡಿದರು. ಸಹಜವಾಗಿ ಯಾವ ರೀತಿ ಅದು ತನ್ನ ಕೆಲಸವನ್ನು ಮಾಡಿಸ್ತು ಅಂತಿಕೊಂಡು ಹೇಳಿ, ಒಂದು ಸಣ್ಣ ಋತುವಿನಲ್ಲಿ ಆಗ್ತಕ್ಕಂಥ ಬದಲಾವಣೆ, ದಕ್ಷಿಣಾಯಣ ಮತ್ತು ಉತ್ತರಾಯಣದಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನು ಎಷ್ಟು ಚಂದವಾಗಿ ಹೇಳ್ತಾರೆ. ಎಳ್ಳ ಮಾಸೆಗೆ ಎಳ್ಳಷ್ಟು ಅವರೆಯ ಕಾಳಷ್ಟು ಬೆಳೆದಿತ್ತು ಅವರಾತ್ರಿಗೆ. ಬಿಸಿಲಲ್ಲ ಬೇಯಿಸುವ ಬೆಂಕಿಯೂ ಬೇಗೆಯು ಶಿವಶಿವ ಎನಿಸಿತ್ತು ಶಿವರಾತ್ರಿಗೆ. ಎಳ್ಳಮಾಸಿಯಿಂದ ಆಗ್ತಕ್ಕಂಥ ಬದಲಾವಣೆ ಎಷ್ಟು ಎಷ್ಟು ಸೂಕ್ಷ್ಮತೆ ಅದ ನೋಡಿದ್ರು. ಎಳ್ಳ ಆ ಮಾಸಿಗೆ ಎಳ್ಳಷ್ಟು ಅವರೆಯ ಕಾಳಷ್ಟು ಬೆಳೆದಿತ್ತು ಅವರಾತ್ರಿಗೆ. ಬಿಸಿಲಲ್ಲ ಬೇಯಿಸುವ ಬೆಂಕಿಯು ಬೇಗೆಯು ಶಿವಶಿವ ಎನಿಸಿತ್ತು ಶಿವರಾತ್ರಿಗೆ. ಈ 3 ಮಾಸಗಳನ್ನು ಹೇಳ್ತಕ್ಕಂಥ ಒಂದು ಸಾಲಿದು. ಕಾಮನ ಸುಟ್ಟಿತ್ತು ಬಾನೆಯದೆ ಮೆಟ್ಟಿತ್ತು ಸುರಿಬೆವರು ಹುಟ್ಟಿತ್ತು ಜನದೆದೆಗೆ. ಪಾನಕವೆಂದಿತ್ತು ಪ್ರಾಣ ನಿತ್ರಾಣಿಸಿ ಸ್ನಾನಕ್ಕೆ ಹಸಿದಿತ್ತು ಮೈದೆಗೆಗೆ. ಬೇಸಿಗೆ ಅಟ್ಟಲು ಬೀಸಣಿಗೆ ಬೀಸಾಡಿ ಮರುಳಾಟದಲ್ಲಿ ಜನ ತೊಳಲುತ್ತೀರೇ. ಜೋಲ್ದೇವೆ ಇಳಿಸೂತ ಅರೆನಿದ್ದೆ ಮರೆಯಲ್ಲಿ ಹಗಲು ಗನಸಿಗೆ ಜೀವ ಬಳಲುತ್ತೀರಿ. ಮಣ್ಣೆದೆಯಲ್ಲಿ ಝರಿಸುವ ನೀರ ಸೆಲೆಯಂತೆ ಮಾಂಸದಿ ತೊರೆಯುವ ಹಾಲಿನೋಲು. ಎಷ್ಟು ಸೂಕ್ಷ್ಮಿದೆ ನೋಡಿ. ಬಿಸಿಲೆದೆಯನ್ನು ಬಿರಿದು ಬಯಸಿದ ಸುಳಿಗಾಳಿ ಬಳಬಳ ಮೈ ಬಳಸಿ ಸುತ್ತಾಡಿ. ಬೇವೇನು ಮಾವೇನು ನರುಗಂಪ ನೆರಳಿಗೆ ನಿದ್ರಾಂಗನೆ ಮನ ಎಳೆಯುವಳು. ಚಂದನ ಗಂಧವ ಬೇಡಿತ್ತು ಕೊರಳೆಯದೆ ನಂದನ ನೆನೆಸಿತ್ತು ಉಸಿರಾಟವು. ಬಾರದ ತಂಪಿನ ಕಪ್ಪೂರ ಗಂಪಿನ ನೀರೇ ಜೀವನವೀಗ ಎನಿಸುತ್ತಿದೆ.
ನನಗೂ ನಿನಗೂ ಅಂಟಿದ ನಂಟಿನ ಕೊನೆ ಬಲ್ಲವರಾರು ಕಾಮಾಕ್ಷಿ. ನಮಗೆ ಧಾರವಾಡದ ಕಾಮಣ್ಣ ಬಹಳ ಪ್ರಸಿದ್ಧವಾದಂತಹ ಕಾಮಣ್ಣ, ಸರ್ಕಾರಿ ಕಾಮಣ್ಣ ಅಂತಿದ್ದಾನೆ. ಇವತ್ತಾದರೂ ಸಹಿತ ಎಲ್ಲರೂ ಹೋಗಿ ಅವನಿಗೆ ಬಾಸಿಂಗ ಕೊಟ್ಟು ಬರ್ತಾರೆ. ಬೇಂದ್ರೆಯವ್ರು ಬರೀತಾರೆ ಒಂದು ಕಡೆ, ಅವತ್ತು ಅವ್ರು ಹಂಡಿ ಅಕ್ಕಿ ಬಂದಿದ್ದಿಲ್ಲಂತ, ಆಕೆ ಹೇಳಿ ಹೋಗಿದ್ಲಂತ ಮನೆಯೊಳಗೆ, ನಾಳೆ ನಾನು ಭೂಸ್ಪೇಟೆ ಕಾಮಣ್ಣಗೆ ಸಕ್ರೆ ಸರ ಮತ್ತು ಬಾಸಿಂಗ ಕೊಟ್ಟು ಬರ್ಬೇಕ್ರಿ, ನಾನು ನಿಮ್ಮ ಮನೆ ಕೆಲಸಕ್ಕೆ ಬರಂಗಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಟ್ಯಾಂಜಿಬಲ್ ಆ್ಯಂಡ್ ಇಂಟ್ಯಾಂಜಿಬಲ್, ವ್ಯಕ್ತ ಮತ್ತು ಅವ್ಯಕ್ತ ಸಂಸ್ಕೃತಿಯ ಬದುಕು ಇದು, ಭಾರತದ ಬದುಕು ಇದು. ಆ ಕಾಮಣ್ಣಗೆ ಹೋಗಿ ಸಕ್ರೆ ಸರ ಕೊಟ್ಟು ಬರೋದು, ಬಾಸಿಂಗ ಕೊಟ್ಟು ಬರೋದು, ಅದನ್ನು ಒಟ್ಟಾರೆ ಸಾಲುಗಳನ್ನು ತಮ್ಮ ಸಖಿ ಗೀತದಲ್ಲಿ ಹೇಳ್ತಾರೆ. ಮುಂದೆ ಹೋಳಿ ಹುಣ್ಣಿಮೆ ಇದು, ಅಲ್ಲೇ ಒಂದು ಚೌಪದಿ ಓದ್ತೀನಿ. ಚೈತ್ರ ವೈಶಾಖಗಳು ಚೈತ್ರ ಯಾತ್ರೆಗೆ ಹೊರಟು ಪ್ರಾಯವ ಕೈಸರೆ ತೊಳಲುತ್ತೀರೆ, ಮೈತ್ರಿಯ ಬೀಜವು ಮದುವೆ ಮುಹೂರ್ತಕ್ಕೆ ಆಗಾಗ ಕಲ್ಲೋಳು ಬೀಳುತ್ತಿದೆ. ನೋಡ್ರಿ, ಮೈತ್ರಿಯ ಬೀಜವು, ಈ ಮದುವೆ ಅನ್ನುವ ಒಂದು ಮೈತ್ರಿ, ಒಂದು ಅನುಭವ ಸಂಬಂಧ, ಭಾವ ಮತ್ತು ಅನುಭವಗಳ ಒಂದು ಬದುಕು ಈ ಮದುವೆ ಅಂತಕ್ಕಂಥದ್ದು. ಮೈತ್ರಿಯ ಬೀಜವು ಮದುವೆ ಮುಹೂರ್ತಕ್ಕೆ, ಹೋಮ ಧೂಮಗಳಲ್ಲಿ ಉರುಳಿದ ಕಂಬನಿ ಗಲ್ಲದಲ್ಲಿ ಆರಿ ಹೋಗುತ್ತೀವೆ, ನನಗೂ ನಿನಗೂ ಅಂಟಿದ ನಂಟಿನ ಕೊನೆ ಬಲ್ಲವರಾರು ಕಾಮಾಕ್ಷಿ. ತಮ್ಮ ಜೀವನ ಅಷ್ಟೇ ಅಲ್ಲ, ಆ ಒಟ್ಟಾರೆ ಬದುಕು, ಇದನ್ನು ಓದ್ತಾ ಹೋದಂಗೆ ನಮ್ಗೆ ಅನೇಕ ಸ್ಮೃತಿ ಚಿತ್ರಗಳು ನಮ್ಮ ಕಣ್ಣಿಗೆ ಬರ್ತಾವೆ. ನಾವು ನೋಡಿದ ಮದುವೆ, ನಾವು ಮಾಡಿಕೊಂಡ ಮದುವೆ, ನಾವು ಮಾಡಿದ ಮದುವೆ, ನಾವು ಮಾಡಿಸಿದ ಮದುವೆ, ನಮ್ಮ ಮದುವೆಯಲ್ಲಿ ಓಡಾಡಿದ ಅನೇಕ ದಿನಗಳು ನೆನಪನ್ನು ಮರಳಿಕೊಳ್ಳಿಸ್ತಕ್ಕಂಥ, ಜೀವನದ ಆ ಚೈತ್ರ ಯಾತ್ರೆಯನ್ನು ನೆನೆಸ್ತಕ್ಕಂತಹ ಕಾವ್ಯದ ಸಾಲ್ಯಗಳು ಬೇಂದ್ರೆಯವರ ಸಖಿ ಗೀತದಲ್ಲಿ. ಈ ಆಷಾಢದ ಬಗ್ಗೆ ಒಂದು ಮಾತು ಬರೀತಾರೆ. ಆಷಾಢದ ಮುಗಿಲು ಬೀಸಾಡಿ ಬಂದವು, ಈಸಾಡಿ ಬಂದಂಥ ಆನೆಗಳೇ, ರೋಷದ ತೋಷದ ಬೆಡಗು ಬಿನ್ನಾಣವ ಬೀರುವ ಬಿಂಕದಿ ಮೆರೆಯುವ. ಈ ಆಷಾಢ ಮಾಸ ಬಂದಾಗ ಆಗ್ತಕ್ಕಂಥ ಋತು ಸಂಹಾರ. ಇದೆಲ್ಲ ಆದಮೇಲೆ ಮಳೆಗಾಲದ ಬಗ್ಗೆ ಹೇಳ್ತಕ್ಕಂಥದ್ದು. ವರ್ಷಾ ಕಾಲದ ಭಾಷ್ಯಕ್ಕೆ ಬರೆದ ವಾರ್ತಿಕದಂತೆ ಕಾರ್ತಿಕವು, ತಿರುಳೆತ್ತಿ ಹುರುಳೆತ್ತಿ ತೆನೆತನೆ ತೋರುವುದು, ಬೆಂಡಿಗೂ ಸಭೆಯಿತ್ತು ನೆಲಹೊಲವು. ವರ್ಷಾಕಾಲದಲ್ಲಿ ಆಗ್ತಕ್ಕಂಥ ನಮಗೆ ಈಗ ಕಬ್ಬು ತಿನ್ಲಿಕ್ಕೆ ಸಿಗ್ಲಿಕ್ಕೆ ಹತ್ತಾವ. ನಾವೆಲ್ಲ ಈ ಬಿಜಾಪುರ ಜಿಲ್ಲಾ ಮಂದಿ, ಬಯಲುಸೀಮೆ ಮಂದಿ, ನಮ್ಮ ಕಬ್ಬು ಅಂದರೆ ಬಿಳಿಜಾಳದ ದಂಟು ಮತ್ತು ಇದ್ರ ದಂಟನ್ನೇ ಕಬ್ಬಂತಾಗಿ ತಿಂತಕ್ಕಂಥದ್ದು. ಆ ಕಬ್ಬು ತಿಂದು ತುಟಿ ಒಡ್ಕೊಂಡು ಅಡ್ಡಾಡ್ತಿದ್ವಿ ನಾವು. ಅದರ ಉಲ್ಲೇಖವನ್ನು ಸಹಿತ ಕವಿ ತನ್ನ ಈ ಸಾಲಿನಲ್ಲಿಯೂ ಮಾಡ್ತಾನೆ ಮತ್ತು ಬಾಲ್ಯಕಾಂಡದಲ್ಲಿಯೂ ಮಾಡ್ತಾನೆ. ಇಲ್ಲೇ ಒಂದು ಕಾರ್ತಿಕ ಬಗ್ಗೆ, ಕಾರ್ತಿಕ ಮಾಸದ ಬಗ್ಗೆ ಸಾಲುಗಳನ್ನು ಬರೀತಾರೆ. ಶಾರದ ಶುಭ್ರಾಭ್ರ ಶಾರದೆ ರಸದುಂಬೆ ನಡೆಸಿದ ನವಿಲಿನ ನರ್ತನವು, ಕಾರ್ತಿಕ ಸ್ವಾಮಿಯು ತಾರಕನ ಗೆದ್ದಾಗ ತಾರಗೆ ಹಚ್ಚಿದ ಕಾರ್ತಿಕವು ಎಂಬಂತೆ ನೆಲಮುಗಿಲು ಕಾಲವಿದ್ದರೂ ಕೂಡ ನಂಜು ಗಾಳಿಗೆ ಬೆದರಿ ಜನರಿಹರೆ, ನನಗೂ ನಿನಗೂ ಅಂಟಿದ ನಂಟಿನ ಕೊನೆ ಬಲ್ಲವರಾರು ಕಾಮಾಕ್ಷಿ. ಒಂದು ಹುಣ್ಣಿಮೆ, ಕಾಮನ ಹುಣ್ಣಿಮೆ, ಈ ರೀತಿಯಾಗಿ ಅನೇಕ ವೃತ ನಿಯಮ ಹಬ್ಬ ಎಲ್ಲ ವಿಚಾರಗಳನ್ನು ಹೇಳ್ತಾ ತಮ್ಮ ಜೀವನ ಯಾವ ರೀತಿ ಇತ್ತು, ಸಾಮಾಜಿಕ ಜೀವನ ಯಾವ ರೀತಿ ಇರಬೇಕು. ನಾನು ಪ್ರಾರಂಭದಲ್ಲೇ ಹೇಳಿದ್ದೀನಿ, ನಾನು ವಿಯೋಗ ಮತ್ತು ಸಂಯೋಗ ಅಂತಕ್ಕಂಥ ಮಾತನ್ನು. ಬೇಂದ್ರೆ ಅವರಿಗೆ ಯಾವಾಗಲೂ ಸಂಯೋಗದ ಬಗ್ಗೆ ಬಹಳ ಆಸ್ತಿ. ಆ ಸಂಯೋಗದ ರಸ ಏನಿದೆಯಲ್ಲ, ಆ ಸಂಯೋಗದ ರಸದ ಬಗ್ಗೆನೇ ಅನೇಕ ವಿಚಾರಗಳನ್ನು, ಚಿಂತನೆಗಳನ್ನು ಮಾಡ್ತಾಯಿತ್ತು. ನಾವು ಇವತ್ತಿನ ದಿವಸ ಈ ಸುಖಿ ಜೀವನಕ್ಕಾಗಿ ಇದನ್ನು ಯಾವ ರೀತಿ ಸ್ವೀಕಾರ ಮಾಡಬೇಕು, ಇದನ್ನು ಓದ್ತಾ ಹೋದಾಗ ಆ ದುಃಖ ಮತ್ತು ಸುಖ, ಕೃಷ್ಣ ಗೀತೆ 2ನೇ ಅಧ್ಯಾಯದಲ್ಲಿ ಹೇಳ್ತಕ್ಕಂಥ ಮಾತು, ದುಃಖೇಶು ಅನುದಿಗ್ನ ಮನಃ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯಕ್ರೋಧ ಸ್ಥಿತಿರ್ನಿರುಚ್ಯತೆ. ಅರ್ಜುನ ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಕೇಳ್ತಾನೆ. ಸ್ಥಿತಪ್ರಜ್ಞ ಸಖಾಭಾಷಃ ಸಮಾಧಿಸ್ತಸ್ಯ ಕೇಶವ. ಸಾಲಿ ರಾಮಚಂದ್ರಾಯರು ಕನ್ನಡಕ್ಕೆ ಭಾಷಾಂತರ ಮಾಡ್ಯಾರ. ಯಾವ ಸ್ಥಿತಪ್ರಜ್ಞ ಕೃಷ್ಣ ಯಾವ ತೆರದೊಳಿರುವನು, ಯಾವ ತರದೆ ನಡೆಯವನವನು, ಆವ ತರದೆ ನುಡಿವನು,
ಮನದೊಳಿರುವ ಸಕಲ ಕಾಮಗಳನ್ನು ತೊರೆಯುವಾತನು, ಮೋಹ ಭೀತಿ ಕೋಪ ಇಲ್ಲದವನೇ ಸ್ಥಿತಪ್ರಜ್ಞನು. ಸಖಿ ಗೀತದಲ್ಲಿಯೂ ಸಹಿತ ಸ್ಥಿತಪ್ರಜ್ಞದ ಭಾವ ಬರ್ತದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ, ನಮ್ಮಲ್ಲೇ ನಾವು ಸಂವತ್ಸರಗಳನ್ನು ಕಳೀತಾ ಹೋಗ್ತೀವಿ. ಋತುಸಂಹಾರದ ಹಿನ್ನೆಲೆ ಅದೇ. ಎಲ್ಲ ಸಂವತ್ಸರಗಳನ್ನು ಅನುಭವಿಸ್ಬೇಕು. ಷಡ್ರಸಗಳು, ನವರಸಗಳು, ಸಂವತ್ಸರಗಳು. ಅದೇ 60 ಸಂವತ್ಸರ ಆತಂತಂದ್ರೆ ಅದಕ್ಕೊಂದು ಸಂವತ್ಸರ ಚಕ್ರ ಅಂತ ಕರಿತೀವಿ. ಪ್ರಭವದಿಂದ ಕೊನೆಯವರೆಗೆ ಪ್ರಭವ ವಿಭವ ಅಂತ ನಮ್ಮ ಸಂವತ್ಸರಗಳು ಪ್ರಾರಂಭ ಆಗ್ತವೆ. ಆ ಸಂವತ್ಸರ ಚಕ್ರದಲ್ಲಿ ನಾವು ಮುಗಿದ ಮೇಲೆ ನಮ್ಮಲ್ಲಿ 4 ಅಷ್ಟಮಗಳು. ಸಖಿಗೀತ ಬೇಂದ್ರೆಯವರು ಬರದ ಕೊನೆಗೆ ಹೇಳ್ತಕ್ಕಂತಹ ಮಾತು ಏನು ಅಂತಂದರೆ, ಆ ಸಾಲಿನಲ್ಲೇ ಬರ್ತಕ್ಕಂತಹ ಮಾತುಗಳು ಏನು ಅಂತಂದರೆ, ವಾನಪ್ರಸ್ಥಾಶ್ರಮದ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಅಂದರೆ ನಮ್ಮಲ್ಲೇ ಸಮರ್ಪಣ ಬಹಳ ಬಹಳ ಮುಖ್ಯವಾದಂಥದ್ದು. ಈ ಸಂಯೋಗಕ್ಕೆ ಅಹಂಭಾವ ಹೋಗಬೇಕು. ಎಲ್ಲಿ ಅಹಂಭಾವ ಬೆಳೀತದ ಅಲ್ಲಿ ವಿಯೋಗ ಆಗ್ತದೆ. ಎಲ್ಲಿ ಅಹಂಭಾವ ದೂರ ಆಗ್ತದೆ ಅಲ್ಲಿ ಸಂಯೋಗ ಆಗ್ತದೆ. ವಿಯೋಗ ಮತ್ತು ಸಂಯೋಗಕ್ಕೆ ಮುಖ್ಯವಾಗಿರಬೇಕಾದಂತಹ ಗುಣಲಕ್ಷಣಗಳು ಏನು ಅಂತಂದ್ರೆ ಅಹಂಭಾವ. ಅದಕ್ಕೆ ಮಧ್ವಾಚಾರ್ಯ ಹೇಳ್ತಾರೆ, ಅಹಂಭಾವ ಹೋಗಬೇಕು, ದಾಸೋಹಂಭಾವ ಬರಬೇಕು ಅಂತ. ಭಗವಂತನನ್ನು ನೋಡಬೇಕಾದ್ರೆ ದಾಸೋಹಂಭಾವ ಬರಬೇಕು. ಅದೇ ಭಕ್ತಿ. ಮುಕ್ತಿರ್ ನೈಜ ಸುಖಾನುಭೂತಿರಮಲ ಭಕ್ತಿಶ್ಚ ತತ್ಸಾಧನಂ. ಇದೂ ಸಹಿತ ಸಖ್ಯನೂ ಒಂದು ಭಕ್ತಿ. ಮಹಾಭಾರತ ತಾತ್ಪರ್ಯದಲ್ಲಿ ಸಖ್ಯಯೋಗದ ಬಗ್ಗೆ ಆಚಾರ್ಯರು ಸಹಿತ ಹೇಳ್ತಕ್ಕಂಥ ಮಾತು, ಕೃಷ್ಣ ಗೀತೆಯಲ್ಲಿ ಹೇಳ್ತಕ್ಕಂಥ ಮಾತು, ಮತ್ತು ಬೇಂದ್ರೆಯವರು ತಮ್ಮ ಹೆಂಡತಿಯನ್ನು ಗೆಳತಿಯನ್ನಾಗಿ ಮಾಡಿಕೊಂಡಂಥದ್ದು ಅದೇ ಸಖಿ. ಸಖ ಇದರ ಇನ್ನೊಂದು ರೂಪ ಸ್ತ್ರೀಲಿಂಗದಲ್ಲಿ ಸಖಿ ಅಂತಕ್ಕಂಥ ಮಾತು. ಅದಕ್ಕೆ ಗೀತಾ ಅಂದ್ರೆ ಹಾಡುಪಾಡು. ಈ ಹಾಡುಪಾಡುವಿನಲ್ಲಿ ಇದನ್ನೆಲ್ಲ ಹೇಳ್ತಾ 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 ಹೋಗಿ ತಮ್ಮ ಜೀವನದ ಆಟ ಪಾಠಗಳನ್ನೆಲ್ಲ ಬೇಂದ್ರೆಯವರು ದಾಖಲಿಸ್ತಾರೆ. ಅದ್ರ ಜೊತೆಗೆ ಧಾರವಾಡದ ಋತು ಸಂಹಾರ, ಧಾರವಾಡದ 6 ಋತುಗಳಲ್ಲಿ ಆಗ್ತಕ್ಕಂಥ ಬದಲಾವಣೆ, ಮತ್ತು ತಾವು ಈ ಕನ್ನಡದ ಕಟ್ಟುವಿಕೆಗಾಗಿ, ಕನ್ನಡದ ಬದುಕಿಗಾಗಿ ಏನೇನು ಪ್ರಯತ್ನವನ್ನು ಮಾಡಿದರು. ಆಲೂರು ವೆಂಕಟರಾಯರ ಜಯ ಕರ್ನಾಟಕ ಪತ್ರಿಕೆ ಆಗಿರ್ಬೋದು, ಕರ್ನಾಟಕದ ಏಕೀಕರಣ ಆಗಿರ್ಬೋದು, ಗೆಳೆಯರ ಗುಂಪಾಗಿರ್ಬೋದು, ಮತ್ತು ಈ ಹಿಂಡಲ್ಗಾ ಜೈಲಿಗೆ ಹೋದಂಥದ್ದಾಗಿರ್ಬೋದು, ಹಿಂಡಲ್ಗಾ ಜೈಲಿನಿಂದ ಮುಗದಕ್ಕೆ ಬಂದು ಮುಗದದಲ್ಲಿದ್ದಂತಹ ಮುಗದದ ವಾಸ ಆಗಿರ್ಬೋದು, ಅದನ್ನು ಬರೆದಿದ್ದಾರೆ. ಮುಗದದ ವಾಸವನ್ನು ನರಬಲಿ ಕವನ ಬರೀತಾರೆ. ನರಬಲಿ ಕವನ ಬರೆದಾಗ ಅವರಿಗೆ ಬ್ರಿಟಿಷ್ ಸರ್ಕಾರ ಅವರನ್ನು ಜೈಲಿಗೆ ಹಾಕ್ತದೆ. ಆ ಹಿಂಡಲ್ಗೆಯಲ್ಲಿ ಅವರಿಗೆ ಹುಷಾರಿಲ್ಲ ಅಂತಿಕೊಂಡು ಹೇಳಿ ಮುಗದಕ್ಕೆ ನಜರ್ ಬಂದಿಯೊಳಗೆ ತಂದಿಡ್ತಾರೆ. ಮುಗದದ ನಜರ್ ಬಂದಿಯಲ್ಲಿದ್ದಾಗ ಅಲ್ಲಿರ್ತಕ್ಕಂತಹ ಗ್ರಾಮ ದೇವತೆಯ ಗುಡಿಯಲ್ಲಿ ಅವರ ವಾಸ್ತವ್ಯ. ಅವ್ರ ಸಂಬಂಧಿಕರು ದಿನ ಸೈಕಲ್ ಮೇಲೆ ಅವ್ರ ಮನೆಯಿಂದ ಒಂದು 12 ಕಿಲೋಮೀಟರ್ ಆಗ್ತಿತ್ತು. ಸೈಕಲ್ ಮೇಲೆ ಬುತ್ತಿ ತೆಗೆದುಕೊಂಡು ಹೋಗಬೇಕು, ಅವ್ರಿಗೆ ಕೊಟ್ಟು ಬರಬೇಕು. ಮುಗಿದಾಗ ಏನು ಮಾಡ್ತಿದ್ರು ಬೇಂದ್ರೆಯವರು ಅಂತಂದರೆ, ಅಲ್ಲೇ ಭತ್ತ ನಾಟಿ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳು ಹಾಡುವ ಹಾಡುಗಳನ್ನು ಗ್ರಹಿಸ್ತಾ ಇದ್ರು. ವಾಸ್ತವ್ಯ ಎಲ್ಲಿ ಅಂತಂದರೆ ಆ ಗ್ರಾಮದೇವತೆ ಗುಡಿಯಲ್ಲಿ. ಆ ಗ್ರಾಮದೇವತೆ ಗುಡಿಯಲ್ಲಿ ಅವರಿಗೆ ಮಲಗಿಕೊಂಡಾಗ ಸಿಕ್ಕಂತಹ ಸಾಲುಗಳು ಈ ಭಾರತೀಯ ಸಾಹಿತ್ಯ ಪರಂಪರೆಗೆ ಭಾವಗೀತೆಯ ಲಕ್ಷಣಗಳನ್ನು ಕೊಟ್ಟಂತಹ ಪದ್ಯದ ಸಾಲುಗಳು. ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ, ಮಸೆದ ಗಾಳಿ ಪಕ್ಕ ಪಡೆಯುತ್ತಿತ್ತು ಸಹಜ ಪ್ರಾಸ, ಮಿಂಚಿ ಮಾಯವಾಗುತ್ತಿತ್ತು ಒಂದು ಮಂದಹಾಸ, ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ. 7 ನುಡಿಗಳಿಂದ ಕೂಡಿದ ಪದ್ಯ. ಓಂಕಾರದ ಶಂಖನಾದ ಎಲ್ಲ ಹೇಳ್ತಾ ಹೇಳ್ತಾ ಬಂದು ಕೊನೆಗೆ ಹೇಳ್ತಕ್ಕಂಥ ಮಾತು, ಅರ್ಥವಿಲ್ಲ ಸ್ವಾರ್ಥವಿಲ್ಲ ಬರಿಯ ಭಾವಗೀತ, ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ. ಅಂದರೆ ಆ ಒಂದು ಶಿಕ್ಷೆಯನ್ನು ಸಹಿತ ಹಾಗೆ ತಿಳಕರು ಗೀತಾ ರಹಸ್ಯವನ್ನು ಬರೆದ್ರ ಪುಣೆ ಜೈಲಿನಲ್ಲಿದ್ದಾಗ. ಬೇಂದ್ರೆಯವರು ನಜರ್ಬಂದಿಯಲ್ಲಿದ್ದಾಗ, ನಜರ್ಬಂದಿ ಅಂತಂದರೆ ಒಬ್ಬ ಪೊಲೀಸ್ ಅವರನ್ನು ಕಾಯ್ತಾ ಇದ್ದ. ಆ ಸಮಯದಲ್ಲಿ ಕನ್ನಡ ಕಾವ್ಯಕ್ಕೆ, ಭಾರತೀಯ ಕಾವ್ಯ ಪರಂಪರೆಗೆ, ಜಗತ್ತಿನ ಕಾವ್ಯ ಪರಂಪರೆಗೆ
ಕೊಟ್ಟಂತಹ ಬಹುದೊಡ್ಡ ಕೊಡುಗೆ ಅಂದರೆ ಭಾವಗೀತೆಯ ಲಕ್ಷಣವನ್ನು ಹೇಳ್ತಕ್ಕಂಥದ್ದು. ಭಾವ ಅಂದರೆ ಇರುವಿಕೆ, ಭೂಧಾತುವಿನಿಂದ ಬರ್ತಕ್ಕಂಥದ್ದು. ಅದೇ ಭವಾಮಿ ಭವಾಮ ಭವಾಮ ಭವಸಿ ಭವತಃ ಭವತ ಭವತಿ ಭವತಃ ಭವಂತಿ. ಇರುವಿಕೆ, ಅದೇ ಸತ್ಯ, ಟ್ರುತ್. ಆ ಟ್ರುತ್ತನ್ನು ಇಟ್ಕೊಂಡೇ ಭಾವ ಅನ್ನೋ ಶಬ್ದದ ಮೇಲೆ ಬೇಂದ್ರೆಯವರು ಕೊಟ್ಟ ಕೊಡುಗೆ ಬಹಳ ದೊಡ್ಡದಾದಂಥದ್ದು. ಅದನ್ನು ಸಖಿಗೀತಲ್ಲಿ ಹೇಳಿದ್ದಾರೆ, ತಾವು ನಜರ್ ಬಂದು ಜೈಲಿನಲ್ಲಿದ್ದಾಗ ಅಲ್ಲಿ ಏನೇನು ಆತು ಅಂತನ್ನೋದನ್ನು. ಅದೇ ಕಥೆ ಮುಂದುವರೆದು ಮುಂದೆ ತಮ್ಮ ಹೆಂಡತಿ ಆಡ್ತಕ್ಕಂಥ ಮಾತು ಮತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ತಾವು ಹೋದಾಗ ಏನೇನಾಯ್ತು, ಜೈಲಿನಲ್ಲಿದ್ದಾಗ ಮನೆಯಲ್ಲಿ ಆದಂತಹ ಕಷ್ಟಗಳೇನು, ಅವರು ಪಟ್ಟಂತಹ ಜೀವನ ಏನು. ಹಾಗಾಗಿ ಹೇಳಿದ್ನಲ್ಲ, ನರಬಲಿ ಕವನವು ಬಲಿ ಮಾಡಿ ತನ್ನನ್ನು ಹೆಳವನಿದ್ದಲ್ಲಿಗೆ ಹೊಳೆ ಬಂದೀತು, ಮನೆಯನ್ನು ಮುರಿದೀತು, ಹಾರುವಿ ಹಂಗಮ ಜಂಗಮ ದೀಕ್ಷೆಯು ನಿನಗೆಂದೀತು, ಪ್ರಾಣದ ಒಗರಷ್ಟು ಹಿಂಡೀತು ಹಿಂಡಲಿಗೆ ಮುಗದದ ಮಲೆಗಾಳಿ ಮುಂದೆಳೆದೀತು, ಆಳುವವರ ಮೇಲೊಬ್ಬ ಆಳುವವನಿರದೀರೇ ಹಾಳಾಗಿ ಹೋಗಿತ್ತು ಈ ಜಗವು. ಬ್ರಿಟಿಷ್ ಸರ್ಕಾರದ ಆಗಿನ ದಿನಮಾನಗಳನ್ನ ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾರೆ. ಆಳುವವರ ಮೇಲೊಬ್ಬ ಆಳುವನಿರದೀರೇ ಹಾಳಾಗಿ ಹೋಗಿತ್ತು ಈ ಜಗವು, ದಿಕ್ಕಿಲ್ಲದವರಿಗೆ ದಿಕ್ಕಾಗಿ ನಿಂತವನ ಧ್ರುವನೊಡೆಯನ ನಿಲ್ಲು ನೆಲೆ ಮಿಂಚೀರೆ. ಆ ಧ್ರುವ ಮಹಾರಾಜನ, ಆ ಧ್ರುವ ನಕ್ಷತ್ರದ ಕಥೆಯನ್ನು ನೆನೆಸಿ ನನಗೂ ನಿನಗೂ ಅಂಟಿದ ನಂಟಿನ ಕೊನೆ ಬಲ್ಲವರಾರು ಕಾಮಾಕ್ಷಿ. ಅನೇಕ ಜೀವನದ ರಸಗಳನ್ನು, ಅನೇಕ ಜೀವನದ ನೆನಪುಗಳನ್ನು ಪ್ರಾರಂಭದಲ್ಲೇ ಹೇಳಿದ್ದೆ ನಾನು. ಕಹಿ ಇರಬಹುದು, ಸಿಹಿ ಇರಬಹುದು, ಒಗರಿರಬಹುದು. ಆಖ್ಯಾನ ಕಟುಮಧುರ, ಆಖ್ಯಾನ ಕಟುಮಧುರವಾಗಿದೆ. ಅದು ನಮ್ಮಲ್ಲೇ ನಮ್ಮ ಅಜ್ಜಿ ಒಬ್ಬಳು ಈ ಕಾರೇಸ ಅಂತ ಮಾಡ್ತಾರೆ ಮಾಧ್ವರಲ್ಲಿ, ಬ್ರಾಹ್ಮಣರಲ್ಲಿ ಯೂಶಲಿ ಗೊಜ್ಜು ಅಂತ ಇವತ್ತೇನು ಕರಿತಾರೆ. ಅದಕ್ಕೆ ನಮ್ಮ ಈ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಕಾರೇಸ. ನಾವೆಲ್ಲರೂ ಚಷ್ಟೆ ಮಾಡ್ತಿದ್ವಿ. ಆಕೆ ಹೇಳ್ತಿದ್ಲು ಹುಳಿ ಮಧುರ ಇರಬೇಕು ಅಂತ ತಿಳ್ಕೊಂಡು ಹೇಳಿ. ನನಗೆ ಬೇಂದ್ರೆಯವ್ರ ಸಖಿಗೀತೆ ಓದ್ಬೇಕಾದ್ರೆ ನನ್ನ ಅಜ್ಜಿ ನೆನಪಾಗ್ತಾ ಇಲ್ಲ. ಕಟುಮಧುರವಾದಂಥದ್ದು. ಆ ಕಟುಮಧುರತೆಯ ಜೀವನವನ್ನು ಯಾವ ರೀತಿ ಸ್ವೀಕಾರ ಮಾಡಬೇಕು ಅಂತನ್ನೋದು ಬೇಂದ್ರೆಯವರ ಸಖಿಗೀತದ ಬಹಳ ಮುಖ್ಯವಾದಂತಹ ಒಂದು ಕೇಂದ್ರ ಅದು. ಇವರಿಬ್ಬರ ಜೋಡಿ ಇದನ್ನು ನೋಡಿ ಜನ ಯಾವ ರೀತಿ ಕರಗ್ತಾ ಇದ್ರು, ಇವರ ಜೀವನವನ್ನು ನೋಡಿ ಯಾವ ರೀತಿ ನಗ್ತಾ ಇದ್ರು, ಅದೆಲ್ಲವನ್ನೂ ಸಹಿತ ಇಲ್ಲಿ ದಾಖಲೆಯನ್ನು ಮಾಡ್ತಾರೆ. ಮಾಡಿ ಈ ಗೆಳೆತನದ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಮತ್ತು ಕೆಲವೊಮ್ಮೆ ರಾತ್ರಿಗಳು ನಮ್ಮನ್ನು ಯಾವ ರೀತಿ ಭಯಕ್ಕೆ ಈಡು ಮಾಡ್ತಾವೆ. ಈ ಹೊಲವನ್ನು ಉಳ್ಬೇಕಾರೆ ಹೊಲವನ್ನು ಯಾಕೆ ಈ ಹೊಲದ ಈ ಉಲ್ಲೇಖನ ಇಷ್ಟು ಮಾಡ್ತಾರ ಅಂತಂದ್ರೆ, ಬೇಂದ್ರೆ ಕಾವ್ಯೋದ್ಯೋಗದ ಬಗ್ಗೆ ಬರೀತಾರೆ. ಕಾವ್ಯ ಅಧಿಕ್ ಉತ್ ಅಧಿಕ್ ಯೋಗ. ಉತ್ತು ಅಂದ್ರೆ ಬಿತ್ತುವುದು. ಆಮೇಲೆ ಈ ಅಗ್ರಿಕಲ್ಚರ್, ಒಕ್ಕಲತನ ಏನಿದೆ ಅಲ್ಲ, ಸಾಹಿತ್ಯದ ಒಂದು ಪ್ರಕಾರವೂ ಸಹಿತ ಒಕ್ಕಲತನ, ಆ ಒಕ್ಕಲತನದ ಬಗ್ಗೆ ಸಾಹಿತ್ಯದ ರಚನೆ ಸಹಿತ ಅವರಿಗೆ ಒಕ್ಕಲತನ ಆಗಿತ್ತು. ಉತ್ತಿ ಬಿತ್ತಿ ಬೆಳೀತಾ ಇದ್ರು. ಸುಮ್ಮನೇನೋ ಒಂದು ಬರೆದು ಬಿಡುವುದಲ್ಲ, ಅದರ ಬೆಳವಣಿಗೆ, ಆ ಕಾವ್ಯದಿಂದ ಬದುಕಿನ ಬೆಳವಣಿಗೆ, ಆ ಲಕ್ಷಣಗಳನ್ನು ನೋಡಿ ಆನಂದ ಪಡ್ತಕ್ಕಂಥವ್ರು ಬೇಂದ್ರೆಯವರು. ಒಂದು ಗೆಳೆತನದ ಬಗ್ಗೆ ಒಂದು ಬಹಳ ಸುಂದರವಾದ 4 ಸಾಲುಗಳಿವೆ. ಕೆಲವೊಬ್ಬ ಗೆಳೆಯರ ವಿಶ್ವಾಸ, ಒಬ್ಬಿಬ್ಬ ಗೆಳೆಯರ ನೆರೆಯೊಲವು ಕಾಯ್ದೀರೆ, ಆಗೀಗ ಸಖಿ ನೀನು ನಸುನಕ್ಕು ದುಃಖದಿ ದುಃಖವ ಹಗುರಾಗಿ ಮಾಡದೀರೆ, ಕಾಯುವ ಕರಳೊಂದು ಬೆಂಗಾಲ ಒಲೆದಿರದೆ ದೇಶಾಂತರದಲ್ಲಿ ಬದುಕಿದೇನೆ, ನನಗೂ ನಿನಗೂ ಅಂಟಿದ ನಂಟಿನ ಕೊನೆ ಬಲ್ಲವರಾರು ಕಾಮಾಕ್ಷಿ. ಸತ್ವ ಪರೀಕ್ಷೆಗಳು ಎಷ್ಟು ಬರ್ತಾವೆ, ಸಾವು ಸಂಕಟಗಳು, ನೋವು ನವೆದಾಟವು, ಒಟ್ಟಾಗಿ ನಿಂತವು ಬವಣಿಗಳು, ಸತ್ವ ಪರೀಕ್ಷೆಯ ಯಾವ ಅಧ್ಯಾಯವು ಪ್ರಾರಂಭವಾಯಿತು ಹಿಂದೆಂದೇನು. ನಾಳೆ ಯಾವ ಸತ್ವ ಪರೀಕ್ಷೆ, ನಾಳೆ ಯಾವ ಸತ್ವ ಪರೀಕ್ಷೆ ಅಂತಂದಾಗ ಹೇಳ್ತಾರ ಕೆಲವೊಬ್ಬ ಗೆಳೆಯರ ವಿಶ್ವಾಸ. ಅವರ ಗೆಳೆತನದ ಬಗ್ಗೆ, ತಮ್ಮ ಬಾಲ್ಯದ ಗೆಳೆಯರ ಬಗ್ಗೆ ತಮ್ಮ ಜೀವನದ ಕಥೆಗಳಲ್ಲಿ ದಾಖಲಿಸಿದ್ದಾರೆ. ಹೆಂಗಿದ್ರು ಗೆಳೆಯರು, ಗೆಳೆತನ ಹೆಂಗಿರಬೇಕು. ಅವರು ಫಾಲಾಪು ಅಂತಕ್ಕಂಥ ಒಂದು ಕಥೆಯಲ್ಲಿ ಈ ಪೇಣೆದ ಬಗ್ಗೆ ಒಂದು ಕಥೆ ಬರ್ತದೆ. ಅದು ಮುಂದೆ ಎಷ್ಟು ಚಂದ ಬೆಳೆಸ್ಕೊಂಡು ಹೋಗ್ತದೆ, ಎಷ್ಟು ರೀತಿ ಎಷ್ಟು ಒಳ್ಳೆ ಡೆವಲಪ್ ಆಗ್ತದೆ.
ಪ್ರಹ್ಲಾದ ಅಂತಕ್ಕಂಥ ಗೆಳೆಯನ ಬಗ್ಗೆ ಬಂದಂಥ ಮಾತು. ಇಂತಹ ಅನೇಕ ವಿಚಾರಗಳು ಅವರಿಗೆ. ನಿಮಗೆ ಆಶ್ಚರ್ಯ ಅನ್ನಿಸ್ತದೆ, ಆ ಕವಿಗೆ ಎಷ್ಟೋ ದಿವಸ ಉದ್ಯೋಗ ಇದ್ದಿದ್ದಿಲ್ರಿ, ನೌಕರಿನೇ ಇದ್ದಿದ್ದಿಲ್ಲ. ನೌಕರಿ ಇಲ್ಲದೆ ಅಲ್ಲೇ ಇಲ್ಲೇ ಅಡ್ಡಾಡಿದಂತಹ ಮಾತು. ಮುಂದೆ ಪುಣೆಗೆ ಎಮೆಗೆ ಹೋಗ್ತಾರೆ BA ಆಗಿ ಎಷ್ಟೋ ದಿವಸದ ಮೇಲೆ. ಪುಣೆಯಲ್ಲಿ ಕಳೆದಂಥ ಅಜ್ಞಾತ ವಾಸವು ನೆನೆದರೆ ಮೈಯೆಲ್ಲ ಜುಮ್ಮೆನುತ್ತಾ ಮುಗದದ ದಿನಗಳು ಮರೆಯಿಸಿ ಬಿಡುವವು ನಿನ್ನ ನೀರಾಶೆಯು ಕೊನೆ ಮುಟ್ಟುತ್ತ. ಜೈಲಿನಾಗಿದ್ದದ್ದು, ನಜರ್ ಬಂದಿಯೊಳಗಿದ್ದದ್ದನ್ನು ಮುಗದದ ದಿನಗಳು ಮರೆಯಿಸಿ ಬಿಡುವವು ನಿನ್ನ ನೀರಾಶೆಯು ಕೊನೆ ಮುಟ್ಟು. ಇವರು ಎಮೆಗೆ ಹೋಗೋದ್ರಾಗೆ ಲಗ್ನ ಆಗಿತ್ತು, ಮಕ್ಕಳಾಗಿದ್ದು, ಅವ್ರನ್ನ ಅಲ್ಲಲ್ಲೇ ಬಿಟ್ಟು MA ಮುಗಿಸ್ಕೊಂಡ್ಬಂದು ಮತ್ತೆ ಖಾಲಿ ಇದ್ದು ಒಂದು ಸೊಲ್ಹಾಪುರದ DAV ಕಾಲೇಜ್ನಲ್ಲಿ ಮದುವೆಯನ್ನು ಮಾಡಿದರು. ತಮ್ಮ ಮಗಳ ಬಗ್ಗೆ ಒಂದು ಮಾತು ಹೇಳ್ತಾರೆ, ಲಲಿತಾ ಎಂದರೆ ನಾಲಿಗೆ ಈಗಲೂ ರಸವಸುರುತ ಹಿಗ್ಗುತ್ತ ಬೀರುವುದು, ಆ ಕೂಸು ಕಳಕೊಂಡು ನೀನೆಂತೋ ಉಳಕೊಂಡು ಲಾಲಿತ್ಯವಿಲ್ಲದ ಶೈಲಿಯು. ಒಂದೊಂದು ಮಕ್ಕಳು ಹೋದಾಗ ಆದಂಥ ಅನೇಕ ದುಃಖದ ಸಂಗಮವನ್ನು ಕಾವ್ಯದಲ್ಲಿ ಹೇಳ್ತಾ ತನ್ನ ಹೆಂಡತಿಯನ್ನು ಸಂತೈಸಿದ ಬಗೆ, ಸಖಿ ಗೆಳತಿಯನ್ನು ಸಂತೈಸಿದ ಬಗೆ ಈ ಸಖಿ ಗೀತದಲ್ಲಿ ಬಹಳ ಸುಂದರವಾಗಿ ದಾಖಲೆಯಾಗಿದೆ. ನಾನು ನನ್ನ ಸಮಯ ಮುಗಿಲಿಕ್ಕೆ ಬರ್ತಾ ಇದೆ. ಈಗಾಗಲೇ 7:27 ನಿಮಿಷ ಆಗಿದೆ. ಇನ್ನು 3 ನಿಮಿಷ 7ವರೆಗೆ ಕಾರ್ಯಕ್ರಮ ಮುಗಿಬೇಕು. ನಾನು ಯಾಕೆ ಇದನ್ನು ನಂಗೆ ಅನಂತ ಜೋಶಿ ಫೋನ್ ಮಾಡಿದಾಗ ಸುಖಿ ಜೀವನಕ್ಕಾಗಿ ಸಖಿ ಗೀತ ಆರಿಸ್ಕೊಂಡೆ. ಒಂದು ಸ್ವಲ್ಪ ಚೌಪದಿಗಳಿವೆ, ಅದಕ್ಕೆ ಸಮಯ ತನ್ನ ಕಟ್ಟುತ್ತಾ ಇದೆ ಅನ್ನೋ ಮಾತನ್ನು. ಯಾಕೆ ಸುಖಿ ಜೀವನಕ್ಕಾಗಿ ಸಖಿ ಗೀತ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಒಂದು 10 ನಿಮಿಷ ಆಗಲಿ, ಏನು ತೊಂದರೆ ಇಲ್ಲ ಸರ್. ಹೌದಾ? ಆಗ್ಲಿ. ಆಯ್ತು. ನಾ ಯಾಕೆ ಇದನ್ನ ಶಿರೋನಾಮೆಯನ್ನು ಇಟ್ಕೊಂಡು ಮಾತುಗಳನ್ನು ಇವತ್ತು ಆಡಬೇಕು ಅಂತ ಅನ್ನಿಸ್ತು ಅಂತಂದರೆ, ಈ ಏನು ಇವತ್ತಿನ ಯುವ ಜನಾಂಗದ ಬದುಕಿದೆ ಮತ್ತು ಯುವ ಜನಾಂಗವನ್ನು ತಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಕ್ಕಂಥ ನಮ್ಮ ಈ ಪಾಲಕರ ಬದುಕಿದೆ. ಇವೆರಡರ ನಡುವೆ ಈ ಸುಖ ಅನ್ನೋ ಶಬ್ದ ಬರೀ ಡಿಕ್ಷನರಿ ಮೀನಿಂಗ್ ಹಾಕೊಂಡು ಕೂತ್ಬಿಟ್ಟದಲ್ಲ ಅಂತ ಅನ್ನೋ ನನ್ನ ಒಂದು ಅಭಿಪ್ರಾಯ. ಇದರ ಬಗ್ಗೆ ನನಗೆ ಹೆಚ್ಚು ಕಳವಳ. ಈ ಯುವಕರು ಇನ್ನ ಪ್ರಬುದ್ಧಮಾನಕ್ಕೆ ಬಂದು ಜೀವನದಲ್ಲಿ ಅನೇಕ ರಸಗಳಿಗೆಯನ್ನು ನೋಡಿ, ರಸವನ್ನು ಅನುಭವಿಸಿ, ಆ ರಸಕ್ಕೊಂದು ಹೊಸ ಜೀವವನ್ನು ಕೊಡ್ತಕ್ಕಂಥ ಈ ಜನಮಾನಸದಲ್ಲಿ ನಮ್ಮ ಯುವಕರು ಕಳೆದು ಹೋಗ್ತಾ ಇದ್ದಾರಲ್ಲ. ಮಟೀರಿಯಲಿಸ್ಟಿಕ್ ಮತ್ತು ನಾನ್ ಮಟೀರಿಯಲಿಸ್ಟಿಕ್ ಲೈಫ್ನಲ್ಲಿ ನಾವು ಕಳ್ಕೊಂಡು ಹೋಗ್ತಾ ಇದೆಯಲ್ಲ, ಅದು ಸೂಜಿ ಕಳ್ಕೊಂಡ ಅಜ್ಜಿಯ ಕಥೆ ಆಗ್ತಾ ಇದೆಯಲ್ಲ ಜೀವನ ಅಂತನೂ ಹಿನ್ನೆಲೆ. ಅದಕ್ಕೆ ನಾನು ಈ ಬೇಂದ್ರೆಯವರ ಸಖಿ ಗೀತವನ್ನು ಇವತ್ತು ಆ ಹಿನ್ನೆಲೆ ಇಟ್ಕೊಂಡು ಮಾತನಾಡ್ತಕ್ಕಂಥದ್ದು. ಇಲ್ಲೇ ಈ ಶಿವನ ಗುಡಿ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ನಮ್ಮಲ್ಲೇ ಶೈವೋಪಾಸನೆ ಬಹಳ ಮುಖ್ಯವಾದಂಥದ್ದು. ರುದ್ರದೇವರು ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಕೈಲಾಸವಾಸ ಗೌರೀಶ ಈಶ ಅಂತಕೊಂಡು ಹೇಳಿ ವಿಜಯದಾಸರ ಒಂದು ಪದ್ಯ ಆತು. ನೀವೆಲ್ಲರೂ ಬಹಳ ಪುಣ್ಯವಂತರು. ಎಲ್ಲಿದ್ದೀರಿ ಅಂತಂದರೆ, ಇವತ್ತು ವಿಜಯನಗರ ಅಂತ ಅನಿಸ್ಕೊಂಡಿರ್ಬೋದು. ಆಗ ವಿಜಯನಗರ ಇತ್ತು, ಇವು ವಿಜಯನಗರ ಇದೆ, ಆಗ್ತಾ ಇದೆ. ನೀವು ಎಲ್ಲ ಇದ್ದಲ್ಲೇ ಅಲ್ಲೇ ಪಂಪಾ ವಿರೂಪಾಕ್ಷನ ಜಾಗ ಆತು. ಆ ಪಂಪಾ ವಿರೂಪಾಕ್ಷನ ಎಲ್ಲರೂ ಫಲಪೂಜೆಯನ್ನು ನೀವೆಲ್ಲ ನೋಡಿದವರು, ಅನುಭವಿಸಿದವರು. ಅದಕ್ಕೆ ನಮ್ಮಲ್ಲಿ ಯಾರಾದರೂ ಈ ವಿಯೋಗದಲ್ಲಿದ್ದಂತಹ ದಂಪತಿಗಳಿಗೆ ಹೇಳ್ತಾರಂತ, ಫಲಪೂಜೆ ಕಳಿಸ್ರಿ, ಸಂಯೋಗದ ರಸ ನಿಷ್ಪತ್ತಿ ಹುಟ್ಟುತ್ತದಲ್ಲಿ ಅಂತ ತಿಳ್ಕೊಂಡೆ. ಭಾಳ ಸುಂದರವಾದಂತಹ ಒಂದು ಜಾನಪದದ ಮಾತು. ಆ ಶಿವನ ಗುಡಿಯ ಬಗ್ಗೆ ಹೇಳ್ತಾರೆ ಒಂದು ಮಾತನ್ನು. ಈ ಶಿವ ಸ್ಮಶಾನದ ಒಡೆಯ ಅವನು. ಈ ಪಾರ್ವತಿಯ ಕಥೆಯಲ್ಲಿ ಬರ್ತಕ್ಕಂಥದ್ದು ವರ್ಣನೆಯನ್ನು ಮಾಡ್ತಾರೆ. ಅಲ್ಲೇ ಸಾಕ್ಷಿ ಆಗೂತ ಪುರುಷ ಈಕ್ಷೀಸ ಬಹುದೆಮ್ಮ ಅಕ್ಷಿಣಿ ಮಿಲನದೇನೆ ಮರುಳ ಪ್ರಿಯಳ ಸ ಮಾಗಮ ನಿಮಗೊಂದು ನೋಟವು ನಮಗದು ಸಮರಸ ಸಂಗಮವು ನಿಮಗೇನು ರಮ್ಯತೆ ರಸಿಕಗೆ ಕರೆಯುವ 100 ಹಾದಿಯೊಳೊಂದು ಅದು ಹಾದಿಯೋ ನಮಗೆ ಜೀವನದ ಆಟ ಪಾಠದ ನೋಟದ ಬೇಟದ ಕೂಟದ ಸೂಸ ಮಾಧಿ
ಜೀವನ ರಣರಂಗ ನಮಗದೆ ನವರಂಗ, ಅಲ್ಲಿ ಸಾವಿನ ಸಂಗ ದಿನದಿನವು, ಆ ಶ್ರುತಿಗೆ ಜೇವಡೆವ ಪ್ರಾಣ ಪ್ರಗಾಥಕ್ಕೆ ಆ ಮಹಾತಾಲ ಭಾವದ ಲಯವು. ನಮ್ಮ ಅಮೃತೇಶ್ವರನ ಗುಡಿಯಲ್ಲಿ ನಮ್ಮಯ ಪ್ರೇಮ ತರಂಗಿಣಿ ಮುಳಗುವುದು, ಭಂಗಿಗಿ ಭಣಿತಕ್ಕೆ ಮಾತಿಗೆ ಮೌನಕ್ಕೆ ಜನುಮಕ್ಕೆ ಮರುಣಕ್ಕೆ ಅದೇ ಎಡೆಯು, ಅದೇ ನೈವೇದ್ಯ ಎಡೆ. ನಿಮ್ಮ ಮಾತಿನ ರೀತಿ ಗಹನ ನೀತಿಯ ಹಾಗೆ ಅದರಿದರೂ ಈ ಪ್ರೀತಿ ಹುಸಿಗಾಳಿಯು, ನಿಮ್ಮ ಜೀವನ ರೀತಿ ಬೇಸಿಗೆಯ ಬಿರುಗಾಳಿ, ಅದರ ಸೆರಗಿಗೆ ನಾನು ಬರಿಗಾಳಿಯು. ಅದೇನು ಹೇಳ್ತಕ್ಕಂಥ ಮಾತು. ಆಹಾ ಜೀವದ ಗೆಳತಿ, ಜೀವನದ ಜೊತೆಗಾರ್ತಿ, ನೀನಿಲ್ಲದ ನಿಲ್ಲಲು ನೆಲವಿದೆಯೇ, ನನಗೂ ನಿನಗೂ ಅಂಟಿದ ನಂಟಿನ ಕೊನೆ ಬಲ್ಲವರಾರು ಕಾಮಾಕ್ಷಿ. ಅವರು ಹೇಳಿದ ಹೆಂಡತಿ ಹೇಳಿದ ಮಾತುಗಳಿಗೆ ಹೇಳ್ತಕ್ಕಂಥದ್ದು ಆಹಾಹಾ ಜೀವದ ಗೆಳತಿ, ಜೀವನದ ಜೊತೆಗಾರ್ತಿ, ನೀನು ಇಲ್ಲದ ನಿಲ್ಲಲು ನೆಲವಿದೆಯೇ. ಎಲ್ಲದ ನೆಲ ಅಂತಕ್ಕಂಥದ್ದು ಇಲ್ಲ ಅಂತನ್ನೋ ಮಾತನ್ನು, ನೀನಿಲ್ಲ ಅಂತಂದ್ರೆ ಅದು ಜೀವನನೇ ಇಲ್ಲ, ಅದು ಜೀವನ ಇಲ್ಲದೇ ಇದ್ದಂತಹದ್ದು ಅಂತನ್ನೋ ಮಾತನ್ನ ಕವಿ ಹೇಳ್ತಾ ಇದ್ದಾನೆ. ಯಾಕೆ ಇವೆಲ್ಲ ನೆನಪಾಗ್ತವೆ ಈ ಈ ಸಖಿ ಗೀತದಲ್ಲಿ ಅಂತಂದರೆ, ಬೇಂದ್ರೆಯವರ ಅನುಭವ ಅಷ್ಟೇ ಅಲ್ಲ, ನಮ್ಮೆಲ್ಲರ ಜೀವನದ ಅನುಭವ ಅಂತಕ್ಕಂಥದ್ದಾಗಿರ್ತದೆ. ಮುಂದೆ ನಿಮಗೆಲ್ಲ ಗೊತ್ತಿದೆ, ಅವರ ಮಗಳು ಒಬ್ಬ ತೀರ್ಕೊಂಡಾಗ ಬಂದಂಥ ಹಾಡು. ಅದಲ್ಲದೆ ರಾಮ ಮತ್ತು ಆನಂದ ತೀರ್ಕೊಂಡಾಗ ಬಂದಂಥ ಪದ್ಯಗಳಿರ್ಬೋದು. ಅದರ ಜೊತೆಗೆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದಾಗ ಮತ್ತು ಆಗ ನವಲುಗುಂದದಲ್ಲಿ ಆದಂಥ ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ಇವರನ್ನು ಕರ್ಕೊಂಡು ಹೋಗಿ 21 ಚಕ್ಕಡಿ ಒಳಗೆ ಇವರು ಮೆರವಣಿಗೆಯನ್ನು ಮಾಡಿಕೊಂಡು ಬಂದು ಗದಿಗೆಗೆ ಬಂದಾಗ ಅಲ್ಲೇ ನೌಕರಿ ಇಲ್ಲ ಅಂತಕ್ಕಂಥ ಕಥೆಗೆ ಆದಂಥ ಸಾಲುಗಳಾಗಿರ್ಬೋದು. ಇಂಥ ಅನೇಕ ಸಾಲುಗಳು ಈ ಪದ್ಯದಲ್ಲಿ ಕೂಡಿವೆ. ತಮ್ಮ ಸಾಹಿತ್ಯದ ಬಗ್ಗೆ 1-2 ಸಾಲುಗಳನ್ನು ಹೇಳ್ತಾರೆ. ಅದು ಸಾಹಿತ್ಯದ ಲಕ್ಷಣ ಆಗಿದೆ. ಅಕ್ಕರ ಚಂದವು ಸಾಂಗತ್ಯ ಸಂಸ್ಕಾರ ಹೊಂದಿಲ್ಲಿ ಬಂದಿದೆ ಹೊಸದು, ಅಕ್ಕರೆದಾಯಿತು ಅಕ್ಕರಿಗೆಲ್ಲ ಅಕ್ಕು ಮಿಕ್ಕೆನ್ನುವಂತೆ ಕೊನೆವರೆಗೂ. ಅಕ್ಕರತೆ ಗೆಳತನ ಪ್ರೀತಿ ಪ್ರಣಯ ವಿಧಾನ, ಸಿಡುಕು ಮಿಡುಕಿನ ದುಃಖ ದುಗುಡುಗಳೇ, ಹುರಿಯಾಗಿ ಎಳೆಯಾಗಿ ನೂರರ ನೂಲಾಗಿ ದಾರಿಗೆಡದೆ ಹರಿಯದೆ ಮುಗಿದಿದೆ. ಗೆಳೆಯ ದಂಪತಿಗಳು ರಾಸ ನೃತ್ಯಕ್ಕೆ ನೆರೆದು ಗೆಜ್ಜೆ ಕೋಲುಗಳಿಂದ ತಾಳದಲ್ಲಿ ಕೊಳಲು ಗೊಡುತ್ತಲೀರೆ, ಕೊಳಲ ಜೋಡಿಯ ಜೊತೆಗೆ ದನಿಮೇಳ ದಲಿಸವಿ ದನಿಗೂಡಿಸಿ. ಕೊಳಲು ಪ್ರೀತಿಯ ಸಂಕೇತ, ಕೃಷ್ಣ ಮತ್ತು ರಾಧೆ. ಬೆಳದಿಂಗಳಿರುಳಲ್ಲಿ ಗಮಕದ ತಿರುಳಲ್ಲಿ ಯಮಕದ ಯತಿದೋರಿ ಪಡಿ ನುಡಿದು, ಕುಣಿತದ ಹಾಡಿದು ಕುಣಿಯ ಹಚ್ಚಿತು ಜನಕ್ಕೆ ಕಲ್ಲಾದ ಮನಗಳ ಕರಗಿಸಿ. ಎಲ್ಲ ಸಖಿ ಗೀತಕ್ಕೆ ಇದೆ. ಅಂಬಿಕಾ ತನಯನ ಜಂಬದ ಪಾಡಳಿದು ನಂಬಿಕೆಯ ಹಾಡಾಗಿ ಬಂತಿಲ್ಲಿಗೆ. ಪೂರ್ವಾನು ರಾಗವಿ ಪರ್ವಕ್ಕೆ ಸಂದೀತು, ಉತ್ತರೋತ್ತರವಿರಲಿ ಉತ್ತರಕ್ಕೆ. ಕಲ್ಯಾಣ ಶಕ್ತಿಯ ಕೈಯ ಕುಶಲತೆಯಿಂದ ಪಾಕವಾಗಲಿ ಪ್ರೇಮ ಎನ್ನುವೇನೆ, ನನಗೂ ನಿನಗೂ ಅಂಟಿದ ನಂಟಿನ ಕೊನೆ ಬಲ್ಲವರಾರು ಕಾಮಾಕ್ಷಿ. ಇದು ಸಖಿ ಗೀತದಿಂದ ಸಿಗ್ತಕ್ಕಂಥ ಒಂದು ಆನಂದ. ಇಂಥ ಆನಂದವನ್ನು ನಾವು ಈ ಕಾವ್ಯವನ್ನು ಓದುವುದರಿಂದ ಪಡೆದುಕೊಂಡು ಜೀವನವನ್ನು ನಾವೆಲ್ಲರೂ ಸಖಿ ಗೀತದ ಹಾಗೆ ಬದುಕಬೇಕು. ಆ ಸಖ್ಯಯೋಗ ಬಹಳ ಮುಖ್ಯವಾದಂಥವು ಅನ್ನೋ ಮಾತನ್ನು ಹೇಳ್ತಾ, ನನಗೆ ಅವಕಾಶ ಕೊಟ್ಟಂತಹ ಈ ಸೌಹಾರ್ದ ಬ್ಯಾಂಕಿಗೆ ಮತ್ತು ಅನಂತ ಜೋಶಿಗೆ ನನ್ನ ನಮನಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಯಾರಾದರೂ ಪ್ರಶ್ನೆಗಳನ್ನು ಕೇಳೋದಿದ್ದರೆ ಕೇಳ್ಬೋದು, ನನಗೆ ತಿಳಿದಷ್ಟನ್ನು ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ರಸವೇ ಜನನ ವಿರಸ ಮರಣ ಸಮರಸವೇ ಜೀವನ, ಇದು ನಮ್ಮೆಲ್ಲರ ಬದುಕಿನ ಸಿದ್ಧಾಂತವಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಈ ವಿಶೇಷ ಉಪನ್ಯಾಸ, ಈ ನಾಡ ಹಬ್ಬದ ವಿಶೇಷ ಉಪನ್ಯಾಸಕ್ಕೆ ನನ್ನ ಕರೆದದ್ದಕ್ಕೆ ಇನ್ನೊಮ್ಮೆ ವಂದನೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಮಾನವ ತನ್ನ ಜೀವನವನ್ನು ಸುಖಕರವಾಗಿ ನಡೆಸಲು ಬೇಕಾದಂತಹ ಮಾರ್ಗಗಳನ್ನು ಬೇಂದ್ರೆಯವರ ಸಾಹಿತ್ಯದ ಮೂಲಕ ಸವಿಸ್ತಾರವಾಗಿ ತಿಳಿಸಿದಂತಹ ಡಾಕ್ಟರ್ ಕೃಷ್ಣ ಕಟ್ಟಿ ಇವರಿಗೆ ಹೃತ್ಪೂರ್ವಕ ವಂದನೆಗಳು.
ಸರ್ ಒಂದು ಪುಟ್ಟ ವಿರಾಮ ತಗೊಂಡು ಚಾಟ್ ಬಾಕ್ಸ್ ನಲ್ಲಿ ಇರೋ ಪ್ರಶ್ನೆಗಳನ್ನ ತಗೊಳ್ಳೋಣ. ಆಮೇಲೆ ಒಂದು ಕವನ ಬಂದಿದೆ ಸರ್, ಅದನ್ನ ಆಮೇಲೆ ಹೇಳ್ತೀನಿ ಸರ್. ಒಂದು ಪುಟ್ಟ ವಿರಾಮ ತೆಗೆದುಕೊಂಡು ಬರೋಣ. ಸದಸ್ಯರು ಯಾರಾದ್ರೂ ಪ್ರಶ್ನೆಗಳನ್ನ ಕೇಳೋರು ಇಚ್ಛಿಸುವವರು ಚಾಟ್ ಬಾಕ್ಸ್ ನಲ್ಲಿ ಕೇಳಬೇಕು ಅಂತ ವಿನಂತಿ ಮಾಡ್ಕೊಳ್ತೀವಿ. ಈಗ ಒಂದು ಪುಟ್ಟ ವಿರಾಮ ತೆಗೆದುಕೊಂಡು ಬರೋಣ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ಜೀವ ವಿಮಾ ಸಾಮಾನ್ಯ ವಿಮಾ ಕಂಪನಿಗಳ ಸಹಯೋಗದಲ್ಲಿ ನಮ್ಮೆಲ್ಲ ಗ್ರಾಹಕರ ಜೀವ, ಆರೋಗ್ಯ ಹಾಗೂ ಅವರ ಆಸ್ತಿಗಳಿಗೆ ವಿಮಾ ಸೌಲಭ್ಯ ಹಾಗೂ ಫಾಸ್ಟ್ಯಾಗ್ ನಂತಹ ಸೌಕರ್ಯ ಹೊಂದಿದ ನವಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ ವೆಬ್ಸೈಟ್ ಅನ್ನು ಸಂದರ್ಶಿಸಿ. ಹಲೋ ಸರ್. ಸರ್ ಒಬ್ರು ಕವನ ಹಾಕಿದ್ದಾರೆ ಸರ್, ಸಾಯಿಕಾಂತ್ ವಿಷಯ ಅಂತಂದು ಹೇಳಿ, ಬೈರಾಗಿ ಅವರ ಕವನ. ಇಕೋ ನೆಲ ಅಕೋ ಜಲ, ಅದರ ಮೇಲೆ ಮರದ ಫಲ, ಮನದೊಳಿದೆ ಪಡೆವಚಲ, ಬೆಳವಗೆ ನೆಲವಲ್ಲ ಹೊಲ, ಜಲದಿವರೆಗೂ ಒಂದೇ ಕುಲ, ಅನ್ನವೇ ಧರ್ಮದ ಮೂಲ, ಪ್ರೀತಿಯ ಮೋಕ್ಷಕ್ಕೆ ಬಲ, ಇದೇ ಶೀಲ ಸರ್ವಕಾಲ. ಹಾಗೆ ಇನ್ನೊಬ್ರು ಮಂಜುನಾಥ್ ನಾಶಿ, ಇವರು ಒಂದು ಹಾಕಿದ್ದಾರೆ ಸರ್. ಮುತ್ತು ರತ್ನ ಹೊನ್ನ ಎಲ್ಲ, ಕಲ್ಲು ಮಣ್ಣ ವೈಭವ, ಎಲ್ಲವೂ ಹುಚ್ಚು ಮಾನವ, ಒಂದು ಶೋಕು ಬರಿಯ ಜೋಕು, ಬದುಕಿನೊಂದು ಜಂಬವು, ಒಲವೇ ಮೂಲ ಬಿಂಬವು. ಸರ್ ಹಾಗೆ ಶಂಕರ್ ಗುರು ಅಂತ ಒಂದು ಪ್ರಶ್ನೆನ ಕೇಳಿದ್ದಾರೆ ಸರ್. ಬೇಂದ್ರೆ ಅಜ್ಜವರು ನವೋದಯ ಮತ್ತು ನವ್ಯ ಸಾಹಿತ್ಯದ 2 ಕಾಲಘಟ್ಟದಲ್ಲಿರುವಂತವರು ಅಂತ ಭಾವಿಸುತ್ತೇನೆ. ಬೇಂದ್ರೆ ಅಜ್ಜರ ಕೃತಿಗಳಲ್ಲಿ ನವ್ಯ ಸಾಹಿತ್ಯದ ಪ್ರಭಾವಿತ ಸರ್. ಇದು ಪ್ರಶ್ನೆಗೆ ಉತ್ತರ ಹೇಳ್ಬೇಕಂತ ಕೇಳ್ಕೊಂತೀನಿ ಸರ್. ಇಲ್ಲ ನಾವು ಹೋಗ್ಬಿಟ್ರೆ ಕಾಣತ್ತೆ. ಹೌದು ಸರ್. ಶಂಕರ್ ಗುರು ಸರ್, 1-2 ನಿಮಿಷ ನಿಮ್ ಪ್ರಶ್ನೆಗೆ ಉತ್ತರನ ಹೇಳ್ತೀವಿ ಸರ್. ಸರ್ ರಿಫ್ರೆಶ್ ಲಾಗಿನ್ ಆಗ್ತಾರೆ. ಹಲೋ ಮಾಡಿರಾ ಸರ್? ಹಲೋ ಕೃಷ್ಣ ಕಟ್ಟಿ ಸರ್. ಹಲೋ ಕೃಷ್ಣ ಕಟ್ಟಿ ಸರ್, ಒಂದು ಪ್ರಶ್ನೆ ಶಂಕರ್ ಗುರು ಅವರಿಂದ ಬಂದಿದೆ ಸರ್. ಅಲ್ಲ, ನಾನು ಇದರಲ್ಲಿ ನಿಮ್ಮಲ್ಲಿ ಕಾಣಿಸ್ತಾ ಇಲ್ಲ. ನಾನು ಕಾಣಿಸ್ತಾ ಇದೆ ಸರ್, ನಿಮ್ ಮಾತು ಕೂಡ ಕೇಳ್ತಾ ಇದೆ ಸರ್. ಹಾ ಹಾ ಕಟ್ ಆಗಿದೆ, ಹೇಳ್ರಿ. ಹಾ ಸರ್. ಸರ್ ಶಂಕರ್ ಗುರು ಅನ್ನೋರು ಒಂದು ಪ್ರಶ್ನೆನ ಕೇಳಿದ್ದಾರೆ ಸರ್. ಬೇಂದ್ರೆ ಅಜ್ಜರು ನವೋದಯ ಮತ್ತು ನವ್ಯ ಸಾಹಿತ್ಯದ 2 ಕಾಲಘಟ್ಟದಲ್ಲಿರುವಂತವರು ಅಂತ ಭಾವಿಸುತ್ತೇನೆ. ಬೇಂದ್ರೆ ಅಜ್ಜರ ಕೃತಿಗಳಲ್ಲಿ ನವ್ಯ ಸಾಹಿತ್ಯದ ಪ್ರಭಾವಿತ ಸರ್ ಅಂತ ಕೇಳ್ತಿದ್ದಾರೆ ಸರ್. ಬೇಂದ್ರೆ ಅವರು ಈ ಸಾನೆಟ್ಸ್, ಈ ಸುನೀತಗಳು ಅಂತೇನು ನಾವು ಕನ್ನಡದಲ್ಲಿ ಕರಿತೀವಿ, ಅಂತಹ ಸಾನೆಟ್ಸ್ಗಳನ್ನು ನೋಡಿದಾಗ ಅದು ನವ್ಯದ ಪ್ರಭಾವ ಎಷ್ಟಿತ್ತು ಅಂತ ಅನ್ನೋದು ಆ ಪದ್ಯಗಳ ಮುಖಾಂತರ ನೋಡ್ಲಿಕ್ಕೆ ಸಿಗ್ತದೆ. ನವೋದಯದ ನಂತರ ನವ್ಯದ ಕಾಲಘಟ್ಟದಲ್ಲಿಯೂ ಸಹಿತ ಬೇಂದ್ರೆ ಅವರು ಇದ್ರು ಅಂತ ಅನ್ನೋದು ಪಕ್ಕ. ಇದು 2ರ ಪ್ರಭಾವ, 2 ನವ್ಯದ ಪದ್ಯಗಳನ್ನು ಸಹಿತ ಬೇಂದ್ರೆ ಅವರು ಬರೆದಿದ್ದಾರೆ. ಇದನ್ನ ಏನಂತ ಹೇಳ್ಬೇಕು? ಸಮರಸ ಜೀವನ ಯಾವುದು? ಅಲ್ವಾ ಹೇಳ್ರಿ ಸರ್. ಅದೇ ಶಂಕರ್ ಗುರು ಅವರ ಪ್ರಶ್ನೆ ಹೇಳಿದಲ್ಲ, ನವ್ಯದ ಪದ್ಯಗಳು ಇವೆ. ಹಾ, ಬೇಂದ್ರೆ ಅವರ ಕಾವ್ಯದಲ್ಲಿ ನವ್ಯದ ಪ್ರಭಾವ ಅಂತಕ್ಕಂಥದ್ದಿತ್ತು. ಶಂಕರ್ ಗುರು ಸರ್, ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಎಂದು ಭಾವಿಸ್ತೇವೆ ಸರ್. ಹಾಗೆ ಆನಂದ್ ಜೋಶಿ ಸರ್ ಒಂದು ಇದನ್ನ ಕಳಿಸಿದ್ದಾರೆ ಸರ್. ಸಮರಸ ಜೀವನದ ಉಪನ್ಯಾಸ ನೀಡಿ ನಮ್ಮ ಉಪನ್ಯಾಸ
ಮಾಲೀಕರರ ಘನತೆ ವೃದ್ಧಿಸಿದ ಗುರುಗಳಿಗೆ ವಂದನೆ ಅಂತ ಕಳಿಸಿದ್ದಾರೆ. ಅವರಿಗೆ ಪ್ರತಿವಂದನೆಗಳನ್ನು ಹೇಳ್ಬಿಡ್ರಿ ಖುಷಿ. ಹಾಗೆ ಸರ್, ಹಾಗೆ ಫಣಿಭೂಷಣ್ ಅಂತಂದು ಹೇಳಿ ಅವರೊಂದು ಪ್ರಶ್ನೆ ಕೇಳಿದ್ದಾರೆ ಸರ್. ಸುಖಿ ಗೀತೆ ಯಾವಾಗ ಬೇಕಾದ ದಾಂಪತ್ಯ ದುಃಖ ಗೀತೆಯಾಗಿ ಮಾಡಿಕೊಳ್ಳುತ್ತಿರುವ ಇಂದಿನ ಪೀಳಿಗೆಗೆ ನಿಮ್ಮ ಸಲಹೆ ಅಂತ ಅವರು ಪ್ರಶ್ನೆ ಇದೆ ಸರ್. ಅದೇ ಅಹಂಭಾವ ಹೋಗ್ಬೇಕು ಅಂತ ನಮ್ಮಲ್ಲಿ ಏನ್ ಈಗೋ ಬೆಳೀತಾ ಇದೆ ಇವತ್ತು. ಹಲೋ, ನಾ ಕೇಳಿಸ್ತಾ ಇದೆಯಲ್ಲ ಸರ್? ಕೇಳ್ತಾ ಇದೆ ಸರ್. ಈಗೋ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಈ ಯುವಕರಲ್ಲಿ ಮತ್ತು ಇವತ್ತಿನ ಈ ಬದುಕಿನಲ್ಲಿ ನಮ್ಮಲ್ಲಿ ಅಹಂ ಹೆಚ್ಚಾಗ್ತಾ ಇದೆ. ಈ ಅಹಂ ಹೆಚ್ಚಾಗಿರೋದ್ರಿಂದ ನಮ್ಮಲ್ಲಿ ಈ ರೀತಿಯಾದಂತಹ ವಿಯೋಗಗಳು ಬರ್ತಾ ಇವೆ. ಈ ವಿಯೋಗವನ್ನ ನಾವು ದೂರ ಮಾಡ್ಕೋಬೇಕಾದ್ರೆ ಈ ರೀತಿಯಾದಂತಹ ಸಾಹಿತ್ಯವನ್ನ, ಈ ರೀತಿಯಾದಂತಹ ವಿಚಾರಗಳನ್ನ, ಈ ರೀತಿಯಾದಂತಹ ಚಿಂತನೆಗಳನ್ನು ಮಾಡುವುದರಿಂದ ಅದು ಕಡಿಮೆ ಆಗ್ತದ ಅಂತ ಅನ್ನುವ ಒಂದು ಮನೋಭಾವ ನನ್ನದು. ಆದ್ರಿಂದ ಸಖಿ ಗೀತವನ್ನು ಆಯ್ಕೊಂಡಿದ್ದೇವೆ ನಾನು. ಫಣಿಭೂಷಣ್ ಸರ್, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆಂದು ಭಾವಿಸ್ತೇವೆ ಸರ್. ಮತ್ಯಾವುದು ಪ್ರಶ್ನೆಗಳಿಲ್ಲ ಸರ್. ಈಗ ಮುಂದಿನ ವೇದಿಕೆಗೆ ಅನುವು ಮಾಡಿಕೊಡ್ತೇವೆ ಸರ್. ಎಲ್ಲಾ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರ ಸಿಕ್ಕಿದೆ ಎಂದು ಭಾವಿಸ್ತೇವೆ ಸರ್. ಧನ್ಯವಾದಗಳು ಸರ್ ನಿಮಗೆ, ಕೃಷ್ಣ ಕಟ್ಟಿ ಸರ್. ಈಗ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ನಮ್ಮ ಬ್ಯಾಂಕ್ನ ಅಧ್ಯಕ್ಷರು ಹಾಗೂ ರಾಜ್ಯ ಸರ್ಕಾರದಿಂದ ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತರು ಆಗಿರುವ ಸನ್ಮಾನ್ಯ ಶ್ರೀ ಚ ಹಿರೇಮಠ್ ಅವರು ಅಧ್ಯಕ್ಷೀಯ ನುಡಿಗಳನ್ನು ಆಡುವಂತೆ ಕೋರುತ್ತೇನೆ. ಆತ್ಮೀಯರೇ, ಇಂದಿನ ಈ ಉಪನ್ಯಾಸ ಮಾಲೆಯ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ಇವತ್ತಿನ ಉಪನ್ಯಾಸವನ್ನು ನಡೆಸಿಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಕೃಷ್ಣ ಕಟ್ಟೆಯವರೇ, ಹಾಗೆ ಇವತ್ತಿನ ಸಮಾರಂಭದ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಚ್.ಎಸ್. ನಾಗರಾಜಯ್ಯನವರೇ, ಹಾಗೂ ಆತ್ಮೀಯ ಈ ಒಂದು ಕಾರ್ಯಕ್ರಮದೊಳಗಡೆ ಭಾಗವಹಿಸಿರುವಂಥ ಆತ್ಮೀಯ ಗುರು ಹಿರಿಯರು. ಸಹಜವಾಗಿ ವಿಕಾಸ್ ಬ್ಯಾಂಕ್ ಈಗಾಗಲೇ ಪ್ರಾಸ್ತಾವಿಕದೊಳಗಡೆ ಹೇಳಿದಂತೆ ವಿಕಾಸ್ ಬ್ಯಾಂಕು ತನ್ನ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯನ್ನು ವಿಶಿಷ್ಟವಾದ ರೀತಿ ಒಳಗಡೆ ಆಚರಿಸ್ಬೇಕಂತ ಹೇಳಿ ನಾವು ಯೋಜನೆ ಹಾಕಿಕೊಂಡು ಅದರ ಪ್ರಯುಕ್ತವಾಗಿ ವರ್ಷದ 365 ದಿನಗಳನ್ನು ಸಹಿತ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದ ಮಾಲಿಕೆ ಒಳಗಡೆ ವಿಶೇಷವಾಗಿ ಪ್ರತಿ ಶನಿವಾರ ನಾವು ಉಪನ್ಯಾಸ ಮಾಲೆಯನ್ನ ಹಮ್ಮಿಕೊಂಡಿದ್ದೀವಿ. ಸಹಜವಾಗಿ ನವೆಂಬರ್ ಆಗಿರೋದ್ರಿಂದ ಒಂದಿಷ್ಟು ಕನ್ನಡ ನಾಡು ನುಡಿ ಮತ್ತು ಸಾಹಿತ್ಯದ ಬಗ್ಗೆ ಈ ಒಂದು ತಿಂಗಳು ಪೂರ್ತಿ ಉಪನ್ಯಾಸಗಳನ್ನ ಇಟ್ಕೋಬೇಕು ಅಂತ ಹೇಳಿ ಯೋಚನೆ ಮಾಡಿದಾಗ ಸ್ನೇಹಿತರಾದ ಅನಂತ್ ಜೋಶಿ ಅವರ ಜೊತೆ ನಾನು ಮಾತಾಡ್ತಿರ್ಬೇಕಾದಾಗ ಸಹಜವಾಗಿ ಡಾಕ್ಟರ್ ಕೃಷ್ಣ ಕಟ್ಟಿಯವರ ಪ್ರಸ್ತಾಪ ಬಂತು. ಅವ್ರ ಕಡೆಯಿಂದ ಒಂದು ಉಪನ್ಯಾಸ ಮಾಲೆ ಮಾಡಿಸ್ಬೋದು ಅಂತ ಹೇಳಿದಾಗ ನಾನಾಗಲೇ ಒಟ್ಟು ಈ ವರ್ಷ ಪೂರ್ತಿ ನಡೀತಿರುವಂಥ ಏನು ಕಾರ್ಯಕ್ರಮಗಳಿದೆ, ಅದು ಮಹಿಳೆಯರ ಕಾರ್ಯಕ್ರಮ ಇರಬಹುದು, ಯುವಕರ ಕಾರ್ಯಕ್ರಮ ಇರಬಹುದು, ಅಥವಾ ಸಹಕಾರಿಗಳಿರ್ಬೋದು, ಅಥವಾ ಉಪನ್ಯಾಸ ಮಾಲೆ ಇರ್ಬೋದು, ಎಲ್ಲ ಕಾರ್ಯಕ್ರಮದ ಕೂಡ ಸಹಿತ ವಿಶಿಷ್ಟವಾದ ರೀತಿ ಒಳಗಡೆ ಒಂದು ಕಾರ್ಯಕ್ರಮ ನಡಿಬೇಕು ಅನ್ನೋ ಕಾರಣಕ್ಕಾಗಿ ಸಂಪನ್ಮೂಲ ವ್ಯಕ್ತಿಗಳನ್ನೇ ಕೇಳ್ತಾ ಇದ್ದೀವಿ. ತಾವು ಯಾವ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಹೆಚ್ಚು ಆಸಕ್ತಿ ಇದೆ, ಅಥವಾ ಇದುವರೆಗೂ ಕೆಲವೊಂದು ಸಂದರ್ಭದೊಳಗಡೆ ಗವಿ ಎಕೋ ಆಗ್ತಾ ಇದೆ. ಸಾಕಷ್ಟು ಉಪನ್ಯಾಸ ಕಟ್ಟಿ ಸರ್, ಮ್ಯೂಟ್ ಮಾಡಿ ಸರ್. ಕಟ್ಟಿ ಸರ್, ಕೃಷ್ಣ ಕಟ್ಟಿ ಸರ್. ಓಕೆ ಸರ್, ಓಕೆ. ಇದುವರೆಗೂ ಸಾಕಷ್ಟು ಉಪನ್ಯಾಸಕರು ಏನಿದ್ದಾರೆ ಅವರೆಲ್ಲ ಬರ್ತಿದ್ದಾರೆ. ಆದರೆ ಅವ್ರ ಹತ್ರ ಸಾಕಷ್ಟು ಸಂಪನ್ಮೂಲ ಇದೆ, ಅವ್ರ ಹತ್ರ ಸಾಕಷ್ಟು ವಿಷಯಗಳಿದೆ. ಅದನ್ನು ಹಂಚಿಕೊಳ್ಬೇಕಂತ ಹೇಳಿದ್ರೆ ನಾವು ಯಾರು ಅವ್ರನ್ನ ಉಪನ್ಯಾಸಕ್ಕೆ ಕರಿತೀವಿ ಅವರಿಗೆ ನಾವು ಕೊಟ್ಟಿರೋ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಇದೆ ಹೊರತಾಗಿ ಅವ್ರ ಮನಸ್ಸಿನೊಳಗಡೆ ಹೇಳ್ಬೇಕಂದಿರುವಂಥ ವಿಚಾರಗಳನ್ನ ಹೇಳೋದಕ್ಕೆ ಆಸ್ಪದಗಳಿರಲ್ಲ. ಆ ಕಾರಣಕ್ಕಾಗಿ ಈ ಒಂದು ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆ ಒಳಗಡೆ ವಿಶೇಷವಾಗಿ ಉಪನ್ಯಾಸಕರನ್ನೇ ಕೇಳ್ತಾ ಇದ್ದೀವಿ. ನಿಮಗೆ ಹೆಚ್ಚು ಆಸಕ್ತಿ ಇರುವಂಥ ವಿಷಯದ ಬಗ್ಗೆ ನಾವು ಮಾತಾಡ್ಬೇಕಂತ ಹೇಳಿ ಕೇಳಿಕೊಂಡಾಗ ಸನ್ಮಾನ್ಯ ಶ್ರೀ ಡಾಕ್ಟರ್ ಕೃಷ್ಣ ಕಟ್ಟೆಯವರು ಸುಖಿ ಜೀವನಕ್ಕಾಗಿ ಸಖಿ ಗೀತ ಅದನ್ನು ಹೇಳಿದ್ರು. ತುಂಬ ಅದ್ಭುತವಾದ ರೀತಿ ಒಳಗಡೆ ಬಂತು. ಈಗಾಗಲೇ ಸಮಯ ಆಗಿರೋದ್ರಿಂದ ಅವರು ಮಾತಾಡಿರೋದನ್ನ ಮತ್ತೆ ರಿಪೀಟ್ ಮಾಡಕ್ಕೆ ಹೋಗಲ್ಲ. ಆದರೆ ಅವರು ಒಂದೇ ಮಾತನ್ನ ಕೂಡ ಹೇಳೋದಾದರೆ ಜನನದಿಂದ ಹಿಡಿದು ಮರಣದವರೆಗೆ, ಅದು ಪರಿಸರ ಇರ್ಬೋದು, ಸಂಗಾತಿ ಇರ್ಬೋದು, ಗೆಳೆಯರು ಇರ್ಬೋದು, ಅಥವಾ ನೋವು, ನಲಿವು, ಸಾಹಿತ್ಯ ಎಲ್ಲ ಪ್ರಕಾರಗಳನ್ನು ಸಹಿತ ಅದನ್ನು ಹೇಳಿದ್ದಾರೆ ಅನ್ನೋದನ್ನು ಒಂದೊಂದಾಗಿ ಎಳೆಯಾಗಿ ಒಂದೊಂದಕ್ಕೂ ಒಂದು
ಪದ್ಯದ ಉದಾಹರಣೆಯನ್ನ ಕೊಟ್ಟು ಅವ್ರು ಹೇಳ್ತಾ ಬಂದರು. ತುಂಬಾ ಅದ್ಭುತವಾದ ರೀತಿ ಒಳಗಡೆ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟದಕ್ಕೆ ವಿಶೇಷವಾಗಿ ಡಾಕ್ಟರ್ ಕೃಷ್ಣ ಕಟ್ಟಿ ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ತುಂಬಾ ಸ್ನೇಹಿತರಾದ ಅನಂತ್ ಜೋಶಿ ಅವರು ಹೇಳಿದಂಗೆ ಅಂದ್ರೆ ನಮ್ಮ ಉಪನ್ಯಾಸ ಮಾಲೆಗೆ ಒಂದು ಹೆಚ್ಚಿನ ಒಂದು ಅರ್ಥವನ್ನ ಅಥವಾ ಅದಕ್ಕೊಂದು ಮೌಲ್ಯವನ್ನ ಇವತ್ತಿನ ಉಪನ್ಯಾಸದ ಮೂಲಕ ಡಾಕ್ಟರ್ ಕೃಷ್ಣ ಕಟ್ಟಿ ಅವರು ತಂದು ಕೊಟ್ಟರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ಕಾರಣಕ್ಕಾಗಿ ಮತ್ತೊಮ್ಮೆ ಅವ್ರನ್ನ ಅಭಿನಂದಿಸ್ತೇನೆ. ಇನ್ನು ಈ ಒಂದು ಉಪನ್ಯಾಸ ಮಾಲೆ ಒಳಗಡೆ ವಿಶೇಷವಾಗಿ ಪ್ರಾಸ್ತಾವಿಕದೊಳಗಡೆ ಹೇಳಿದಂತೆ ಕಳೆದ 25 ವರ್ಷಗಳ ನಮ್ಮ ಜರ್ನಿ ಒಳಗಡೆ ನಮಗೆ ಸಾಕಷ್ಟು ಜನ ನಮ್ಮ ಒಟ್ಟಿಗೆ ಅಥವಾ ಸಲಹೆ ಸಹಕಾರಗಳನ್ನು ಕೊಟ್ಟಿದ್ದಾರೆ ಅಥವಾ ನಮಗೆ ಹೆಗಲಿಗೆ ಹೆಗಲು ಕೊಟ್ಟು ಈ ಒಂದು ಸಂಸ್ಥೆಯ ಅಭಿವೃದ್ಧಿ ಒಳಗಡೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಈ ಒಂದು ಪ್ರತಿ ಶನಿವಾರ ನಡೆಯುವಂಥ ಕಾರ್ಯಕ್ರಮದೊಳಗಡೆ ವಿಶೇಷವಾಗಿ ಅತಿಥಿಗಳನ್ನಂತ ಏನು ಕರಿತೀವಿ ಅವರು ನಮ್ಮ ಈ ಒಂದು ಬೆಳವಣಿಗೆ ಒಳಗಡೆ ತಮ್ಮನ್ನು ತಾವು ನಮಗೆ ಸಹಕಾರವನ್ನು ನೀಡಿದ್ದಾರೆ, ಮಾರ್ಗದರ್ಶನ ಮಾಡಿದ್ದಾರೆ. ಅಂತಹ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದು ಇವತ್ತು ಅತಿಥಿಗಳಾಗಿ ಮಾಡಿ ಅವ್ರಿಗೊಂದು ಗೌರವವನ್ನು ಸಲ್ಲಿಸಬೇಕು ಅನ್ನೋ ಒಂದು ವಿಚಾರದೊಳಗಡೆ ಇವತ್ತು ಸನ್ಮಾನ್ಯ ಶ್ರೀ ಎಚ್.ಎಸ್. ನಾಗರಾಜನವರು ನಮ್ಮ ಮಧ್ಯೆ ಇದ್ದಾರೆ. ಎಚ್.ಎಸ್. ನಾಗರಾಜನವ್ರನ್ನಂತೂ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ. ವಿಕಾಸ್ ಬ್ಯಾಂಕ್ ಇವತ್ತು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಆರಂಭದ ದಿನದಿಂದನೂ ನಮ್ಮ ಬ್ಯಾಂಕ್ ರಿಜಿಸ್ಟರ್ ಆಗೋ ಹೊತ್ತಿಗೆ ಅವರು ಬಳ್ಳಾರಿಯ ಉಪನಿಬಂಧಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು. ವಿಶೇಷವಾಗಿ ನೋಂದಣಿಯಾದಾಗ ಇಲ್ಲಿಯ ಸಹಾಯಕ ನಿಬಂಧಕರಾಗಿ ಭೀಮಸೇನ್ ಬಂಕದ್ ಅಂತ ಹೇಳಿ ಅವರು ಸಹಾಯಕ ನಿಬಂಧಕರಿದ್ದರು. ಅಲ್ಲಿಂದ ಫೈಲನ್ನ ಅವತ್ತು ಥ್ರೂ ಪ್ರಾಪರ್ ಚಾನೆಲ್ ಅಂತ ಹೇಳಿದ್ರೆ ಉಪನಿಬಂಧಕರು ಜಂಟಿ ನಿಬಂಧಕರ ಮೂಲಕ ಅದು ಬೆಂಗಳೂರಿಂದ ರಿಸರ್ವ್ ಬ್ಯಾಂಕಿನ ರೀಜನಲ್ ಆಫೀಸ್ಗೆ ಹೋಗ್ಬೇಕಾಯಿತು. ಒಟ್ಟು ಆ ಒಂದು ಸಹಕಾರಿ ಇಲಾಖೆ ಒಳಗಡೆ ನಾವೇನಾದರೂ ಅದ್ಭುತವಾದ ವ್ಯಕ್ತಿಗಳನ್ನ ನಾವು ನೋಡೀವಿ ಅಥವಾ ಇವತ್ತಿನ ಸನ್ನಿವೇಶಕ್ಕೆ ಅವತ್ತಿನ ಸನ್ನಿವೇಶವನ್ನು ಹೋಲಿಕೆ ಮಾಡಿ ನೋಡಿದ್ರೆ ಖಂಡಿತ ಇವತ್ತಿನ ಸನ್ನಿವೇಶದೊಳಗಡೆ ನಾವು ಒಂದು ಸಹಕಾರಿ ಸಂಸ್ಥೆನ ಆರಂಭ ಮಾಡೋದಕ್ಕೆ ಭಯ ಪಡ್ತಿದ್ವಿ. ಅಂತ ಒಂದು ವಾತಾವರಣ ಇವತ್ತಿದೆ. ಆದರೆ ಅವತ್ತು ನಮಗೆ ಏನು ಬಂದಿದ್ದಾರೆ ಎಲ್ಲ ಅಧಿಕಾರಿಗಳು ಸಹಿತ ಅದು ಸಹಾಯಕ ನಿಬಂಧಕರು ಇರಬಹುದು, ಉಪನಿಬಂಧಕರು ಇರ್ಬೋದು, ಜಂಟಿ ಎಲ್ಲರೂ ಇಷ್ಟೊಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಮಗೆ ಇವರು ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಅಂತ ನಮ್ಗೆ ಅನಿಸಿಲ್ಲ. ಇವತ್ತು ಅವರೆಲ್ಲರ ಪ್ರೋತ್ಸಾಹದ ಫಲವಾಗಿ ನಾವು ಇವತ್ತು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಗಿದೆ. ಆ ಕಾರಣಕ್ಕಾಗಿ ವಿಶೇಷವಾಗಿ ಈ ಸಂದರ್ಭದೊಳಗಡೆ ನಾನು ಸಹಾಯಕ ನಿಬಂಧಕರಾಗಿರ್ತಕ್ಕಂಥ ಭೀಮಸೇನ್ ಬಂಕದ್ ಆಗಿರ್ಬೋದು, ಅವತ್ತಿನ ಉಪನಿಬಂಧಕರಾಗಿರ್ತಕ್ಕಂಥ ಎಚ್.ಎಸ್. ನಾಗರಾಜಯ್ಯರಾಗಿರ್ಬೋದು, ಅಥವಾ ನಾನು ಅರ್ಬನ್ ಬ್ಯಾಂಕ್ ಸೆಲ್ನೊಳಗಡೆ ಕೆಲಸ ಮಾಡ್ತಿರೋಂಥ ಸನ್ಮಾನ್ಯ ಶ್ರೀ ಹುಚ್ಚಾಚಾರ್ಯರಾಗಿರ್ಬೋದು, ಇವರೆಲ್ಲರೂ ತುಂಬ ಅದ್ಭುತವಾದ ರೀತಿ ಒಳಗಡೆ ನಮಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಕೇವಲ 24 ವರ್ಷಗಳ ಹಿಂದಲ್ಲ, ಇವತ್ತು ಎಚ್.ಎಸ್. ನಾಗರಾಜಯ್ಯರಾಗಿರ್ಬೋದು ಅಥವಾ ಸನ್ಮಾನ್ಯ ಶ್ರೀ ಹುಚ್ಚಾಚಾರ್ಯರಾಗಿರ್ಬೋದು, ಇವರೆಲ್ಲರೂ ಇವತ್ತಿಗೂ ಸಹಿತ ನಮ್ಮೊಟ್ಟಿಗೆ ಇದ್ದು ನಮಗೆ ಯಾವಾಗ ಮಾರ್ಗದರ್ಶನ ಬೇಕಾಗಿದೆ, ಯಾವಾಗ ನಮಗೆ ಸಲಹೆ ಸಹಕಾರಗಳು ಬೇಕಾಗ್ಯಾವ, ಇವತ್ತು ಸಹಿತ ಅವರು ಬೆಂಗಳೂರಿನೊಳಗಡೆ ಇದ್ರು ಸಹಿತ ನಾವು ಅವ್ರನ್ನ ಮನವಿ ಮಾಡಿಕೊಂಡಾಗ ಅವರು ಅದಕ್ಕೆ ಸಲಹೆ ಸಹಕಾರಗಳನ್ನು ಕೊಟ್ಟಾರೆ. ಅಷ್ಟೇ ಅಲ್ಲ, ನಮ್ಮ ಸಿಬ್ಬಂದಿಗಳಿಗೂ ಸಹಿತ ವಿಶೇಷವಾದ ತರಬೇತಿಗಳು ಬೇಕಂದಾಗ ಅವ್ರನ್ನ ಕೇಳ್ಕೊಂಡಿದ್ವಿ. ಅವರು ಈ ಒಂದು ಸಮಯವನ್ನು ಮಾಡಿಕೊಂಡು ನಮ್ಮ ಸಿಬ್ಬಂದಿಗಳಿಗೆಲ್ಲ ತರಬೇತಿ ಕೊಟ್ಟು ಅವರು ನಮ್ಮೊಟ್ಟಿಗೆ ಇದ್ದಾರೆ. ಆ ಕಾರಣಕ್ಕಾಗಿ ಈ ಒಂದು ಸಂದರ್ಭದೊಳಗಡೆ ಅಂತ ಮಹನೀಯರನ್ನ ಕರ್ಕೊಂಡ್ಬಂದು ನಮ್ಮ ಸಭೆಗೆ ನಮ್ಮ ಗ್ರಾಹಕರಿಗೆ ನಾವು ಪರಿಚಯ ಮಾಡಿಸಲಿಲ್ಲ ಅಂದ್ರೆ ತಪ್ಪಾಗುತ್ತೆ. ಆ ಕಾರಣಕ್ಕಾಗಿ ಈ ಉಪನ್ಯಾಸ ಮಾಲೆ ಒಳಗಡೆ ವಿಶೇಷವಾಗಿ ಅತಿಥಿಗಳನ್ನಂತ ಏನು ಕರಿತಾ ಇದ್ದೀವಿ, ಅವರು ನಮ್ಮ ಈ ಒಂದು 25 ವರ್ಷದ ಜರ್ನಿ ಒಳಗಡೆ ಸಾಕಷ್ಟು ಸಲಹೆ ಸಹಕಾರ ಮಾರ್ಗದರ್ಶನ ಮಾಡಿದರೆ ಅಂತ ಒಂದು ಮಹನೀಯರ ಸಾಲಿನೊಳಗಡೆ ಅತ್ಯಂತ ಪ್ರಮುಖ ಸ್ಥಾನವನ್ನು ವಹಿಸ್ತಾ ಇರುವಂತ ಸನ್ಮಾನ್ಯ ಶ್ರೀ ಎಚ್.ಎಸ್. ನಾಗರಾಜನವರು ನಮ್ಮದೇ ಒಟ್ಟಿಗೆ ಇದ್ದಾರೆ. ಆ ಕಾರಣಕ್ಕಾಗಿ ವಿಶೇಷವಾಗಿ ಕಳೆದ 25 ವರ್ಷಗಳು ಸಹಿತ ನಮ್ಮ ಬೆಳವಣಿಗೆ ಒಳಗಡೆ ತಮ್ಮ ಸಲಹೆ ಸಹಕಾರ ಮಾರ್ಗದರ್ಶನ ಮಾಡಿರುವಂಥ ಸನ್ಮಾನ್ಯ ಶ್ರೀ ಎಚ್.ಎಸ್. ನಾಗರಾಜನವರಿಗೂ ಸಹಿತ ಈ ಸಂದರ್ಭದೊಳಗಡೆ ವಿಶೇಷವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ನಮ್ಮ ಕಾರ್ಯಕ್ರಮಗಳೊಳಗಡೆ ನಾನು ಇವತ್ತು 85ನೇ ಕಾರ್ಯಕ್ರಮ, ಈಗಾಗಲೇ ಆಗಸ್ಟ್ 21ನೇ ತಾರೀಕಿಂದ ಆರಂಭವಾಗಿರುವಂಥ ನಮ್ಮ ಈ ಬೆಳ್ಳಿ ಹಬ್ಬದ ಸರಣಿ ಕಾರ್ಯಕ್ರಮದ ಇವತ್ತು 85ನೇ ಕಾರ್ಯಕ್ರಮ ಮತ್ತು ಉಪನ್ಯಾಸ ಮಾಲೆ ಅಂತ ಹೇಳಿ ನಾವೇನು ಬೆಳ್ಳಿ ಹಬ್ಬದ ಉಪನ್ಯಾಸ ಅದರ ಸರಣಿಯ 13ನೇ ಕಾರ್ಯಕ್ರಮ. ಒಟ್ಟಾರೆ ಬೆಳ್ಳಿ ಹಬ್ಬದೊಳಗಡೆ ಇದು 85ನೇ ಕಾರ್ಯಕ್ರಮ. ಆ 85ನೇ ಕಾರ್ಯಕ್ರಮಕ್ಕೆ ಈಗಾಗಲೇ ಮಿತ್ರರಾಗಿರತಕ್ಕಂಥ ಅನಂತ್ ಜೋಶಿ ಅವರು ಹೇಳಿದಂಗೆ ಈ ಒಂದು ಉಪನ್ಯಾಸ ಮಾಲೆಗೆ ಇವತ್ತೊಂದು ಬೇರೆ ರೀತಿಯ ಅರ್ಥವನ್ನು ಕೊಡೋದ್ರ ಮೂಲಕ ಈ ಉಪನ್ಯಾಸ ಮಾಲೆಯ
ಒಂದು ಮೌಲ್ಯವನ್ನು ಹೆಚ್ಚು ಮಾಡಿರುವಂಥ ಡಾಕ್ಟರ್ ಕೃಷ್ಣ ಕಟ್ಟಿ ಅವರಿಗೆ ಮತ್ತೊಮ್ಮೆ ನನ್ನ ಮಾತನ್ನು ಮುಗಿಸೋದಕ್ಕಿಂತ ಮುಂಚೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಸಹಕಾರ. ಅಧ್ಯಕ್ಷೀಯ ನುಡಿಗಳನ್ನಾಡಿದ ನಮ್ಮ ಬ್ಯಾಂಕಿನ ಅಧ್ಯಕ್ಷರಿಗೆ ಧನ್ಯವಾದಗಳು. ನಾಡಿನ ಬೆಳ್ಳಿ ಹಬ್ಬದ ಸರಣಿ ಕಾರ್ಯಕ್ರಮ, ಕನ್ನಡದ ಜನಪದ ಸೊಗಡಿನ ಕಾರ್ಯಕ್ರಮ ವಿಕಾಸ್ ಒಗಟೊಗಟು ಹೊಸಪೇಟೆ ಆಕಾಶವಾಣಿಯಲ್ಲಿ ರೇಡಿಯೋ ತರಂಗ 100.5 ಸಾಯಂಕಾಲ 5ರಿಂದ 5:30 ತಪ್ಪದೇ ಕೇಳಿ. ಇದೀಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಆಗಮಿಸಿದ್ದೇವೆ. ಅಂತಿಮವಾಗಿ ವಂದನಾರ್ಪಣೆ ಸಲ್ಲಿಸುವಂತೆ ನಮ್ಮ ಬ್ಯಾಂಕ್ನ ವ್ಯವಸ್ಥಾಪಕರಾದ ಶ್ರೀ ಗುರುಸಿದ್ದಯ್ಯ ಹಿರೇಮಠರವರಲ್ಲಿ ಕೇಳಿಕೊಳ್ಳುತ್ತೇನೆ. ಸನ್ಮಾನ್ಯ ಗ್ರಾಹಕ ಬಂಧುಗಳೇ, ನಮ್ಮ ಬ್ಯಾಂಕ್ನ ಬೆಳ್ಳಿ ಹಬ್ಬದ ಸರಣಿ ಕಾರ್ಯಕ್ರಮದಲ್ಲೊಂದಾದ ಉಪನ್ಯಾಸ ಮಾಲೆ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ನಾನು ವ್ಯವಸ್ಥಾಪಕನಾದ ಗುರುಸಿದ್ದಯ್ಯ ಹಿರೇಮಠ್ ಶುಭ ಸಂಜೆಯಲ್ಲಿ ನಮಸ್ಕರಿಸುತ್ತಾ, ಇಂದಿನ ಕಾರ್ಯಕ್ರಮದ ಉಪನ್ಯಾಸಕರಾದ ಸನ್ಮಾನ್ಯ ಡಾಕ್ಟರ್ ಕೃಷ್ಣ ಕಟ್ಟಿ ಇವರು ಮನುಜ ತಮ್ಮ ಅಲ್ಪ ಜೀವನವನ್ನು ಯಾವ ರೀತಿ ಸುಖಕರವಾಗಿ ನಡೆಸಬೇಕು ಮತ್ತು ಅದರಿಂದಾಗುವ ಅನುಕೂಲಗಳನ್ನು ಬೇಂದ್ರೆಯವರ ಸಾಹಿತ್ಯದ ಮೂಲಕ ಸವಿಸ್ತಾರವಾಗಿ ಉಣಬಡಿಸಿದ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಸನ್ಮಾನ್ಯ ಶ್ರೀ HS ನಾಗರಾಜಯ್ಯ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಇಂದಿನ ಉಪನ್ಯಾಸ ಮಾಲೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸಮಾರಂಭಕ್ಕೆ ಶೋಭೆಯನ್ನು ತಂದ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ವಿಶ್ವನಾಥ್ ಚ ಹಿರೇಮಠರವರನ್ನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ವಂದಿಸುತ್ತೇನೆ. ಅಂತೆಯೇ ಇಂದಿನ ಉಪನ್ಯಾಸ ಮಾಲೆ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಬ್ಯಾಂಕಿನ ನಿರ್ದೇಶಕರುಗಳಿಗೆ, ಸದಸ್ಯರುಗಳಿಗೆ, ಗ್ರಾಹಕರುಗಳಿಗೆ, ಎಲ್ಲ ಮಾಧ್ಯಮ ವರ್ಗದವರಿಗೂ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಿಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಜೈ ಹಿಂದ್, ಜೈ ಸಹಕಾರ. ಶುಭರಾತ್ರಿ. ವ್ಯವಸ್ಥಾಪಕರಾದ ಶ್ರೀ ಗುರುಸಿದ್ದಯ್ಯ ಹಿರೇಮಠವರಿಗೆ ಧನ್ಯವಾದಗಳು. ಆತ್ಮೀಯ ಗ್ರಾಹಕ ಬಂಧುಗಳೇ, ಮುಂದಿನ ಶನಿವಾರದಂದು ಇದೇ ಸಮಯ ಅಂದರೆ ಸಂಜೆ 6ರಿಂದ 7:30 ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಸಹಕಾರಿ ವಂದನೆಗಳು.